Your busy world carrying a meaning provided you are healthy. If you are not healthy, if you have no more next moment, and whatever the assignments you supposed to do in next 5 years, 1 year, 1 month, they do not carry meaning. ಇನ್ಫ್ಲಮೇಷನ್ ಭಾಳ ಅರ್ಲಿ ಏಜಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ, ಈ ಇನ್ಫ್ಲಮೇಷನ್ ಹೇಗೆ ಹಾರ್ಟ್ ಡಿಸೀಸ್ಗೆ ಕಾರಣ ಆಗುತ್ತೆ? ತಾವು ಹೇಳಿದಂಗೆ ಇನ್ಫ್ಲಮೇಷನ್ ವೆರಿ ಇಂಪಾರ್ಟೆಂಟ್. ಹಾರ್ಟ್ ಅಟ್ಯಾಕ್ ವಿಲ್ ನಾಟ್ ಹ್ಯಾಪನ್ ಇನ್ ಒನ್ ಡೇ. ಸೊ ಇಟ್ ಇನಿಷಿಯೇಟೆಡ್ ಬೈ ದಿ ಇನ್ಫ್ಲಮೇಷನ್. ಇವನ್ ಹಾರ್ಟ್ ಅಟ್ಯಾಕ್ ಸಂಭವಿಸೋದು ಕೂಡ ಇನ್ಫ್ಲಮೇಷನ್. ಮೊದಲೆಲ್ಲ 35-40 ಅಂತಿದ್ವಿ, ಈಗೆಲ್ಲ ಮೋರ್ ದೆನ್ 18. ಪೋಸ್ಟ್ ಕಾರ್ಡಿಯಾಕ್ ಇವೆಂಟ್ ಜನ ಒಂಥರ ಭಯಕ್ಕೆ ಬೀಳ್ತಾರೆ. ಸರ್ಜರಿ ಆದಮೇಲೆ ಅವರಿಗೆ ಒಂದು ಸೆಕೆಂಡ್ ಲೈಫ್ ಸಿಕ್ಕಂಗೆ. ನಾನು ಇಷ್ಟು ದಿನ ಹಾಗೆಲ್ಲ ಮಾಡಿದೆ, ನನಗೆ ಹಾರ್ಟ್ದು ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ಆಗಿ ಹೋಯಿತು, ಇನ್ನು ನಾನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋ ಈ OTT ಸ್ನ್ಯಾಕಿಂಗ್ನ ಬಗ್ಗೆ ಒಂಚೂರು ವಿವರಿಸಿ. ಈಟಿಂಗ್ ಅನ್ಹೆಲ್ದಿ ಫುಡ್ಸ್, ನೀವು ಹೇಳಿದಂಗೆ ಚಿಪ್ಸ್, ಪಾಪ್ಕಾರ್ನ್, ಪಿಜ್ಜಾ, ಬರ್ಗರ್, ಎಲ್ಲ ಸೀರೀಸು, ಸೋ ಮೆನಿ ಥಿಂಗ್ಸು ಆಟ್ ಯುವರ್ ಫಿಂಗರ್ ಟಿಪ್ಸ್ without rising. We have thousands of crores of assets, but doesn't make any sense for that person moment he loses his life. ತಿಂದು ಏನಾಗ್ತದೆ. ಸೊ ಅದನ್ನೆಲ್ಲ ಚೇಂಜ್ ಆಗ್ಬೇಕಂದ್ರೆ ನೀವು ಹೇಳ್ದಂಗೆ ಬೇಗ ಎದ್ದೇಳಬೇಕು, ವಾಕ್ ಮಾಡಬೇಕು, ಸಮತೋಲನ ಆಹಾರ ತಿನ್ನಬೇಕು, ಮತ್ತು ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ ಪ್ರೀವಿಯಸ್ ಕಲ್ಚರ್. ಮೆಟಬಾಲಿಸಮ್ ಮೊದಲೆಲ್ಲ ಒಂದು ಸಲ ಉಂಡವ ಯೋಗಿ, 2 ಸಲ ಉಂಡವ ಹೋಗಿ, 3ನೇ ಸಲ ಉಂಡವ, 4ನೇ ಸಲ ಉಂಡವ ಇವತ್ತು ಒಂದು ಹೋಗಿ. ನಮಸ್ಕಾರ, ನಾನು ಪಲ್ಲವಿ ಈಡೂರ್, ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್. ಇವತ್ತು ಬಹಳ ಮುಖ್ಯವಾಗಿ ಚರ್ಚೆಗೆ ಒಳಗಾಗ್ತಾ ಇರುವಂಥ ಒಂದು ಆರೋಗ್ಯ ಸಂಬಂಧಿತ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಎಲ್ರಿಗೂ ನಮ್ಮ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಹೃದಯ ಸಂಬಂಧಿ ವಿಚಾರಗಳ ಬಗ್ಗೆ ಬಹಳಷ್ಟು ಕುತೂಹಲಗಳು ಇರುತ್ತೆ ಮತ್ತು ಬಹಳಷ್ಟು ವಿಚಾರಗಳ ಬಗ್ಗೆ ಕನ್ಫ್ಯೂಷನ್ಗಳು ಇರುತ್ತೆ. ಈ ಹೃದಯ ಸಂಬಂಧಿ ಕಾಯಿಲೆ ಅಥವಾ ಅದಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು, ಕಾರ್ಡಿಯಾಕ್ ಅರೆಸ್ಟ್ ಇರ್ಬೋದು, ಈ ಥರ ಅನೇಕ ವಿಚಾರಗಳ ಬಗ್ಗೆ ಗಾಬರಿನೂ ಇದೆ, ಕೇಳಿಯೂ ಗೊತ್ತಿದೆ, ಮತ್ತು ಯಾವಾಗ ಎಲ್ಲಿ ಯಾರ ಮನೆಗೆ ಬರುತ್ತೆ ಅನ್ನುವಂಥ ಭಯ ಕೂಡ ಇದೆ. ಈ ಎಲ್ಲ ಕಾರಣಕ್ಕೆ ಇವುಗಳ ವಿಚಾರವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಇರೋದ್ರಿಂದ ಈ ಥರದ ಗಾಬರಿ ಮತ್ತು ಈ ಥರದ ಕನ್ಫ್ಯೂಷನ್ಗಳಿಗೆ ಕಾರಣ ಆಗಿರುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ. ಆ ಕಾರಣಕ್ಕೆ ಇವತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತು ಅದು ಹೇಗೆ ಶುರುವಾಗುತ್ತೆ, ಎಲ್ಲಿಂದ ಬರುತ್ತೆ, ಯಾಕಾಗಿ ಬರುತ್ತೆ ಅನ್ನುವಂಥ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡುವ ಉದ್ದೇಶದಿಂದ ನಮ್ಮೊಂದಿಗೆ ಒಬ್ಬರು ಸ್ಪೆಷಲ್ ಗೆಸ್ಟನ್ನು ಕೂರಿಸ್ಕೊಂಡಿದ್ದೀನಿ. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಮಹಾಂತೇಶ್ ಆರ್ ಚರಂತಿಮಠ್, ಸೀನಿಯರ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ತಥಾಗತ್ ಹಾರ್ಟ್ ಕೇರ್ ಹಾಸ್ಪಿಟಲ್ನ ಮುಖ್ಯಸ್ಥರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಿಮಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್, ನೀವು ಪೇಷಂಟ್ನ ಬಹಳ ಕ್ರಿಟಿಕಲ್ ಸ್ಟೇಜಲ್ಲಿ ನೋಡ್ತೀರಿ. ಇಲ್ಲಿ ಬರುವಾಗ ಅವರಿಗೆ ಬಹಳಷ್ಟು ಆರೋಗ್ಯ ಹದಗೆಟ್ಟಿರುವಂಥ ಸ್ಥಿತಿಯಲ್ಲೇ ಇರ್ತಾರೆ. ಆದರೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಯಾವಾಗ ಶುರುವಾಗುತ್ತೆ, ಅಂದರೆ ಎಲ್ಲಿಂದ ಅದು ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಮೊದಲನೇ ಮಾಹಿತಿ ಬೇಕು. ಭಾಳ ಮುಖ್ಯವಾದಂಥ ಪ್ರಶ್ನೆ ಎತ್ತಿದ್ದೀರ ಪಲ್ಲವಿ ಅವರೇ. ಬಹುಶಃ ನಮಗೆ ಸುಮಾರು ಜನ ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಹೃದಯಕ್ಕೆ ಸಂಬಂಧದ ಒಂದು ತೊಂದರೆ ಆದಾಗ ಮಾತ್ರ ಏನೋ ನಮಗೆ ತೊಂದರೆ ಆಗಿದೆ ಅಂತ ಬರ್ತಾರೆ. ಬಟ್ ಇದು ಹಾಗಲ್ಲ. ಇದಕ್ಕೆ ಏನಿದೆಯಲ್ಲ, ಮೂಲಭೂತವಾಗಿ ಇದಕ್ಕೆ ಕಾರಣವಾದಂಥ ಬ್ಲಾಕ್ಗಳು ಅಥವಾ ಏನೇನಿದೆಯಲ್ಲ, ಇದು ಬಹಳ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಪ್ರಾರಂಭವಾಗ್ತದೆ. ಯೂಶಲಿ ಅರೌಂಡ್ 18-20 ಇಯರ್ಸ್ ಏನು ಮಕ್ಕಳು ಅಥವಾ ಏನು ಅಡ್ಲೋಸೆಂಟ್ಸ್, ದೇ ಟ್ರೈ ಟು ಅಕ್ವೈರ್ ಹೈ ರಿಸ್ಕ್ ಬಿಹೇವಿಯರ್. ಸ್ಮೋಕಿಂಗ್ ಆಗಿರ್ಬೋದು, ಅಥವಾ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅಥವಾ ಫಿಸಿಕಲ್ ಇನ್ಆ್ಯಕ್ಟಿವಿಟಿ ಆಗಿರ್ಬೋದು, ಅಥವಾ ಸೋ ಮೆನಿ ರಿಲೇಟೆಡ್ ಏನಿದೆಯಲ್ಲ ರಿಸ್ಕ್ ಫ್ಯಾಕ್ಟರ್ಸ್, ದೇ ಬಿಗಿನ್ ಅರ್ಲಿ ಇನ್ ಲೈಫ್. ದಟ್ ವಿಲ್ ಇನಿಷಿಯೇಟ್. ಈ ಬ್ಲಾಕ್ ವಿಲ್ ನಾಟ್ ಡೆವಲಪ್ ಇನ್ ಒನ್ ಡೇ, ಇಟ್ ಟೇಕ್ಸ್ ಸಮ್ ಟೈಮ್. ಸೊ ಅದಕ್ಕೆ ಆಗಲಿಕ್ಕೆ ಯಾವುದೋ ಒಂದು ಕಾರಣ ಬೇಕು. ಹೇಗೆ ನಾವು ಆಲದ ಮರ ದೊಡ್ಡದಾದ ಅಷ್ಟೇ ನೋಡ್ತಾ ಇದ್ದೀವಿ. ನೀವು ಹೇಳಿದ್ರಲ್ಲ, ಹಾರ್ಟ್ ಅಟ್ಯಾಕು ತೊಂದರೆ ಆದಾಗ ಬಂದಾಗ ನಾವು ಆಲದ ಮರ ನೋಡ್ತಾ ಇದ್ವಿ, ಅದು ಬೀಜ ನೋಡ್ತಾ ಇರೋದಿಲ್ಲ. ಅದು ಇಟ್ ಬಿಗಿನ್ಸ್ ವೆರಿ ಅರ್ಲಿ ಇನ್ ಲೈಫ್. ಹೌದು. ಡಾಕ್ಟರ್ ಹೇಳಿದ ಹಾಗೆ ಬಹಳಷ್ಟು ಕಾಯಿಲೆಗಳು ಅಥವಾ ಬಹಳಷ್ಟು ಹೃದಯ ಸಂಬಂಧಿ ಕಾಯಿಲೆಗಳು ಬಹಳ ಅರ್ಲಿ ಏಜಲ್ಲೇ ಶುರುವಾಗುತ್ತೆ. ಅಂದರೆ ಮಕ್ಕಳು ಟೀನೇಜಿಗೆ ಬಂದಾಗಲೇ ಬಹಳಷ್ಟು ಅವರ ಆಕ್ಟಿವಿಟಿಗಳು, ಅವರ ಲೈಫ್ ಸ್ಟೈಲ್ ಏನಿದೆ ಅದನ್ನು ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ತನಕ ತಗೊಂಡು ಹೋಗುತ್ತೆ ಅಂತ. ಈ ವಿಚಾರಕ್ಕೆ ಏನೆಲ್ಲ ಕಾರಣಗಳಿರುತ್ತೆ ಅಥವಾ ಎಲ್ಲಿಂದ ಎಲ್ಲಿಗೆ ಯಾವ ಸ್ಟೇಜಲ್ಲಿ ಯಾವುದೆಲ್ಲ ಕಾರಣ ಆಗುತ್ತೆ ಅನ್ನೋದನ್ನು ಅವ್ರ ಹತ್ರ ತಿಳ್ಕೊತಾ ಹೋಗೋಣ. ಈಗ ಡಾಕ್ಟ್ರೇ, ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ಇನ್ಫ್ಲಮೇಷನ್ ಭಾಳ ಮುಖ್ಯವಾಗಿ ಕಾರಣ ಆಗುತ್ತೆ, ಇನ್ಫ್ಲಮೇಷನ್ ಭಾಳ ಅರ್ಲಿ ಏಜಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಈ ಇನ್ಫ್ಲಮೇಷನ್ ಹೇಗೆ ಹಾರ್ಟ್ ಡಿಸೀಸ್ಗೆ ಕಾರಣ ಆಗುತ್ತೆ ಮತ್ತು ಯಾವ ಅರ್ಲಿ ಏಜ್ ಅಂದರೆ ಭಾಳ ಅರ್ಲಿ ಅಂದರೆ ಯಾವಾಗಿಂದ ಅದು ಶುರು ಆಗ್ಬೋದು ಮತ್ತು ಹೇಗೆ ಅದು ಕಾರಣ ಆಗ್ತಾ ಬರುತ್ತೆ ಅನ್ನೋದನ್ನ ಒಂಚೂರು ತಿಳಿಸ್ಕೊಡಿ. ಬಟ್ ತಾವು ಹೇಳಿದಂಗೆ ಇನ್ಫ್ಲಮೇಷನ್ ವೆರಿ ಇಂಪಾರ್ಟೆಂಟ್. ಹಾರ್ಟ್ ಅಟ್ಯಾಕ್ ವಿಲ್ ನಾಟ್ ಹ್ಯಾಪನ್ ಇನ್ ಒನ್ ಡೇ. ಸೊ ಇಟ್ ಇನಿಷಿಯೇಟೆಡ್ ಬೈ ದಿ ಇನ್ಫ್ಲಮೇಷನ್. ಇವನ್ ಹಾರ್ಟ್ ಅಟ್ಯಾಕ್ ಸಂಭವಿಸೋದು ಕೂಡ ಇನ್ಫ್ಲಮೇಷನ್ ಇಂದ. ಸೊ ಇನ್ಫ್ಲಮೇಷನ್ ಕ್ಯಾನ್ ಮೇಕ್ ದಿ ಪ್ಲಾಕ್. ನಾವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನು ಕೊಲೆಸ್ಟ್ರಾಲ್ ಡಿಪಾಸಿಟ್ ಆಗಿ ಬ್ಲಾಕ್ ಡೆವಲಪ್ ಆಗುತ್ತಲ್ಲ, ಅದನ್ನು ವಿ ಕಾಲ್ ಇಟ್ಸ್ ಎ ಫ್ಲಾಕ್. ಅದು ಫ್ಲಾಕ್ ಸಾಫ್ಟ್ ಫ್ಲಾಕು, ಹಾರ್ಡ್ ಫ್ಲಾಕ್ ಅಂತ.
ಇನಿಷಿಯಲಿ ಚಿಕ್ಕ ಮಕ್ಕಳಲ್ಲಿ ಅಥವಾ ಚಿಕ್ಕ ವಯಸ್ಸಿನಲ್ಲಿ ಅದು ಸಾಫ್ಟ್ ಇರುತ್ತೆ, ದಟ್ ಗೆಟ್ ರಪ್ಚರ್ಡ್. ಯುವರ್ ಯಾಕಂದರೆ 50% ಆಫ್ ದಿ ಹಾರ್ಟ್ ಅಟ್ಯಾಕ್ಸ್ ಆರ್ ಕಾಸ್ ಬೈ ದಿ ಬ್ಲಾಕೇಜಸ್ ಲೆಸ್ ದೆನ್ 50%. ದಟ್ ಈಸ್ ಆಲ್ ಇನಿಷಿಯೇಟಿವ್ ಬೈ ದಿ ಇನ್ಫ್ಲಮೇಷನ್. ದಟ್ ಇನ್ಫ್ಲಮೇಷನ್ ಕ್ಯಾನ್ ಮೇಕ್ ದಿ ಫ್ಲಾಕ್ ವೆರಿ ವುಲ್ನರೇಬಲ್, ಅಂದರೆ ಸಾಫ್ಟು ಸಡನ್ನಾಗಿ ರಪ್ಚರ್ ಆಗೋದು. ದಟ್ ಇನ್ಫ್ಲಮೇಷನ್ ಏನಿದೆಯಲ್ಲ, ದಟ್ ಗೆಟ್ ಇನಿಷಿಯೇಟೆಡ್ ಆರ್ ವರ್ಸನ್ಡ್ ಆರ್ ಇನ್ಕ್ರೀಸ್ ಬೈ ಸೋ ಮೆನಿ ಫ್ಯಾಕ್ಟರ್ಸ್. ಇಟ್ ಕುಡ್ ಬಿ ಫುಡ್ ಫ್ಯಾಕ್ಟರು ಲೈಕ್ ಜಂಕ್ ಫುಡ್ಡು, ಪಿಜ್ಜಾ, ಬರ್ಗರು, ಅನ್ಹೆಲ್ತಿ ಫುಡ್ಡು, ಟ್ರಾನ್ಸ್ಫ್ಯಾಟ್ಸು, ಕರ್ದದ್ದು, ಟ್ರೀಫೈಡ್ ಐಟಮ್ಸು, ಅದ್ರ ಜೊತೆಗೆ ಸ್ಟ್ರೆಸ್ಸು, ಟೆನ್ಷನ್ನು, ಸ್ಲೀಪ್ ಡಿಪ್ರವೇಷನು, ಹಾಗೆ ಕೂಡ ಈ ಏನದು ಸ್ಮೋಕಿಂಗು ಅಥವಾ ಅತಿ ಎಕ್ಸೆಸಿವ್ ಆಲ್ಕೋಹಾಲು ಅಥವಾ ಸ್ಟ್ರೆಸ್ಸು, ಇವೆಲ್ಲ ಕೂಡ ಏನು ಮಾಡ್ತೇವೆ, ಈ ಒಂದು ಫ್ಲಾಕ್ ಈಸ್ ಅಬೌಟ್ 20-30%, ಇಟ್ ಬಿಕಮ್ಸ್ ಅನ್ಸ್ಟೇಬಲ್. ಸಡನ್ಲಿ ಬಿಸಿಲಲ್ಲಿ ಈ ಟೊಮೆಟೊ ಹಣ್ಣುಗಳು ರೈಪ್ ಆದಾಗ ಹೆಂಗೆ ಹೊಡೆದೋಗ್ತಾವಲ್ಲ ಹಣ್ಣುಗಳು, ಅದೇ ಥರ ಇಟ್ಟು ಹೊಡೆದೋಗುತ್ತೆ. ದ್ಯಾಟ್ ಇನಿಷಿಯೇಟ್ ಕ್ಯಾಸ್ಕೇಡ್ ಆಫ್ ಇವೆಂಟ್ಸ್, ಅಂದರೆ ಸೈಕಲ್, ಅಂದರೆ ಕ್ಲಾಟ್ ಫಾರ್ಮೇಷನು. ಇಟ್ ಎಕ್ಸ್ಪೋಸಸ್ ದ ಅಂಡರ್ಲೈಯಿಂಗ್ ಆಲ್ ಟಿಶ್ಯೂ, ದಟ್ ಇನಿಷಿಯೇಟ್ಸ್ ಬ್ಲಡ್ ಕ್ಲಾಟ್ ಫಾರ್ಮೇಷನು. ದೆನ್ ಕ್ಲಾಟ್ ಆದ ತಕ್ಷಣ ಆಲ್ ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಪ್ಲೇಟ್ಲೆಟ್ಸು ಅವೆಲ್ಲ ಬ್ಲಡ್ ಸೆಲ್ಸ್ ದೇ ಗೆಟ್ ಅಕ್ಯುಮುಲೇಟೆಡ್ ಆ್ಯಂಡ್ ಫಾರ್ಮ್ಸ್ ಎ ಪ್ಲಗ್. ಈ ಗಿಣ್ಣ ಅಂತೀವಲ್ಲ, ಈ ಪಿಜ್ಜಾ ಥರ, ಆ ಥರ ಅದು ಗಟ್ಟಿಯಾಗ್ಬಿಡುತ್ತೆ. ಅದು ಗಟ್ಟಿ ಆದಾಗ ದೆನ್ ಇಟ್ ಅಕ್ಲೂಡ್ಸ್ ವೆಸಲ್, ಕನ್ಸರ್ನ್ ವೆಸಲ್ 100%, ಇಟ್ ಕ್ಯಾನ್ ಲೀಡ್ ಟು ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಅಂದ್ರೇನು, ದಿ ಕನ್ಸರ್ನ್ ಬ್ಲಡ್ ಪೈಪ್ ಟು ದಿ ಪಾರ್ಟ್ ಆಫ್ ದಿ region of the heart goes ಅಲ್ಲ, ಇಟ್ ಗೆಟ್ ಕಂಪ್ಲೀಟ್ಲಿ ಅಕ್ಲೂಡೆಡ್. ಇಸ್ ಮೆನಿ ಜನ ಥಿಂಕ್ಸ್ ದಟ್ ಈಸ್ ಅ ಪ್ಲಂಬಿಂಗ್ ಅಂತ, ಪ್ಲಂಬಿಂಗ್ ಪ್ರಾಬ್ಲಮ್ ಅಂತ. ಪ್ಲಂಬಿಂಗ್ ಅಂತಲ್ಲ, ಇದು ಇನ್ಫ್ಲಮೇಟರಿ ಪ್ರಾಬ್ಲಮ್ ಇನಿಷಿಯೇಟಿಂಗ್ ಟು ದಿ ವಾಟ್ ಯು ಕಾಲ್ ಬ್ಲಾಕೇಜ್. ಸೊ ಹೀಗಾಗಿ ಅದಕ್ಕೆ ನಾವು ಒತ್ತು ಕೊಡ್ಬೇಕು. ನೀವು ಗೊತ್ತಿರಬೇಕು, ಕೊರೋನಾ ಟೈಮಲ್ಲಿ ಯೂಸ್ ಟು ಇನ್ಫ್ಲಮೇಟರಿ ಮಾರ್ಕರ್ಸ್ ಟೆಸ್ಟ್ ಮಾಡಿಸಿ ಅಂತ, ಅಂದರೆ HSCRP ಆಗಿದ್ದು, ಇಂಟರ್ಲೂಕಿನು, ASR ಅಥವಾ ಹೋಮೋಸಿಸ್ಟಿನ್ ಲೆವೆಲ್ಸು, ನೀವೆಲ್ಲ ನೋಡಿರ್ಬೋದು. ಅಥವಾ ಅನ್ಹೆಲ್ತಿ ಕೊಲೆಸ್ಟ್ರಾಲ್ ಲೈಕ್ LDL ಫ್ಯಾಕ್ಟರ್ಸ್, LDL ಕೊಲೆಸ್ಟ್ರಾಲು, ಟೋಟಲ್ ಕೊಲೆಸ್ಟ್ರಾಲು, ಅಥವಾ ಹೈ ಬ್ಲಡ್ ಶುಗರ್ಸು, ನಾವೆಲ್ಲ ಕೊರೋನಾ ಟೈಮಲ್ಲಿ ಎಲ್ಲರಿಗೂ ರೆಕಮೆಂಡ್ ಮಾಡ್ತಿದ್ವಿ. ಅಥವಾ ಅಪೋಲಿಪೋಪ್ರೋಟೀನ್ A, ಇವೆಲ್ಲ ಏನಂತಂತಂದರೆ ಇನ್ಫ್ಲಮೇಟರಿ ಮಾರ್ಕರ್ಸ್. ದೀಸ್ ಕೊರೋನಾ ಟೈಮ್ ಆದಮೇಲೆ ಏನಾಗ್ತಾ ಇದೆ ಅಂತಂದರೆ, ಪೋಸ್ಟ್ ಕೊರೋನಾ ಇನ್ಫ್ಲಮೇಟರಿ ಮಾರ್ಕರ್ಸ್ ಆರ್ ವೆರಿ ಹೈ ಇನ್ ದಿ ಬಾಡಿ. whenever there is inflammatory markers are high, they tend to make this plaque very soft and unstable. ಸಡನ್ಲಿ ರಪ್ಚರ್ ಆಗುತ್ತೆ. ನಾವು ಎಷ್ಟೊಂದು ಸಲ ಚಿಕ್ಕ ವಯಸ್ಸಿನಲ್ಲಿ ಆಂಜಿಯೋಗ್ರಾಮ್ ಹಾರ್ಟ್ ಅಟ್ಯಾಕ್ ಆದವ್ರು ನೋಡಿದಾಗ ಒಂದು ಸ್ವಲ್ಪ ಪ್ಲಾಕ್ ಇರಲ್ಲ, ಪ್ಲಾಕ್ ಮೇ ಬಿ ಓನ್ಲಿ 10-20%, ಬಟ್ ಕ್ಲಾಟ್ ಆಗಿರುತ್ತೆ. ಅಥವಾ ದಿಸ್ ಇನ್ಫ್ಲಮೇಟರಿ ಮಾರ್ಕರ್ಸ್ ಮೇಕ್ ದೆಮ್ ಟು ರಪ್ಚರ್, ಅಥವಾ ಅದು ಕ್ಲಾಟ್ ಆಗೋಂಗೆ ಮಾಡಿಬಿಡುತ್ತೆ. ಅಥವಾ ಎಲ್ಲೂ ಬ್ಲಾಕ್ ಇರೋಲ್ಲ, ಸುಮ್ಮನೆ ಸ್ಲೋ ಫ್ಲೋ, ಹರಿಯೋದೇ ಇಲ್ಲ ನೀರು, ಹಂಗೇ ಬ್ಲಡ್ ಫ್ಲೋ ಇರೋದಿಲ್ಲ. ಸೊ ಇಟ್ ಕ್ಯಾನ್ ಹ್ಯಾಪನ್ ಎನಿವೇರ್ ಇನ್ ದಿ ಬಾಡಿ, ನಾಟ್ ಓನ್ಲಿ ಹಾರ್ಟ್. ಅದಕ್ಕೆ ನಾವು ಇತ್ತಿತ್ತಲಾಗಿ ಹಾರ್ಟ್ ಅಟ್ಯಾಕ್ ಜೊತೆ ಸ್ಟ್ರೋಕ್ಸು ನೋಡ್ತಾ ಇದ್ದೀವಿ ಯಂಗ್ ಪೀಪಲಲ್ಲಿ. ಅಥವಾ ಕಾಲು ಕೈಯಲ್ಲಿ ಗ್ಯಾಂಗ್ರೀನ್ ಆಗ್ತವೆ, ಕಣ್ಣಲ್ಲಿ ಸಡನ್ಲಿ ಐ ಬ್ಲೈಂಡ್ನೆಸ್ ನೋಡ್ತಾ ಇದ್ವಿ ಸಡನ್ನು. ಇವೆಲ್ಲ ಬಿಕಾಸ್ ಆಫ್ ವ್ಯಾಸ್ಕ್ಯುಲರ್ ಇನ್ಫ್ಲಮೇಷನ್ ಆ್ಯಂಡ್ ದೀಸ್ ಆರ್ ದಿ ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ಸ್. ಸೊ ಹೀಗಾಗಿ ನಾವು ಏನು ದೀಸ್ ಫ್ಯಾಕ್ಟರ್ಸ್ ಏನಿದೆಯಲ್ಲ, ರಿಸ್ಕ್ ಫ್ಯಾಕ್ಟರ್ಸು, ಯೂಶ್ವಲಿ ದೇ ಗೆಟ್ ಅಕ್ವೈರ್ಡ್ ಅಟ್ ದಿ ಅರ್ಲಿ ಸ್ಟೇಜ್ ಆಫ್ ಲೈಫ್. ಯೂಶ್ವಲಿ ಅಡಲಸೆಂಟ್ ನೋಡಿರ್ಬೋದು, MG ರೋಡ್ ಹೋಗ್ರಿ, ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ, ಅಥವಾ ಎಲ್ಲರೂ ಇತ್ತಿತ್ತಲಾಗಿ ಫ್ಯಾಷನ್ ಆಗಿಬಿಟ್ಟಿದೆ. ಈ ಎಲ್ಲ ಕೆಫೆ ಅಂತಾರೆ, ಚಿಕ್ಕ ಚಿಕ್ಕ ಕೆಫೆಗೂ ರೆಸ್ಟೋವರ್ ಹೋಗಿ ಕುಡಿಯೋದು, ಸ್ಮೋಕ್ ಮಾಡೋದು, ಅಥವಾ ಕಾಫಿ ಕುಡಿಯೋದು, ಸಿಟ್ಟಿಂಗ್ ಐಡಿಯಲಿ, ಸೆಡೆಂಟ್ರಿ ಲೈಫ್ ಸ್ಟೈಲು, ಆಮೇಲೆ ಸ್ಟ್ರೆಸ್ ಲೆವೆಲ್ಸು. ಸೊ ಇವೆಲ್ಲ ಏನು ಮಾಡ್ತಾ ಇದೆ, ದೇ ಆರ್ ಇನ್ಕ್ರೀಸಿಂಗ್ ಇನ್ಫ್ಲಮೇಷನ್. ಅಪಾರ್ಟ್ ಫ್ರಮ್ ಫುಡ್ ಆಲ್ಸೋ ಬಿಕಮಿಂಗ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಅವರ್ day-to-day life, that too in especially in India, that too in metro cities. Okay. ಸೊ ಹೀಗಾಗಿ ಅದ್ರ ಬಗ್ಗೆ ನಾವು ಜಾಗೃತಿ ತರುವಂಥ ಒಂದು ಏನು ನೀವು ಮಾಡ್ತಾ ಇದ್ದಾರೆ ಪಲ್ಲವಿಯವರೇ, ಹ್ಯಾಟ್ಸ್ ಆಫ್ ಟು ಯು. ಐ ಥಿಂಕ್ ಐ ವಿಲ್ ನೆಕ್ಸ್ಟ್ ಲೆವೆಲ್ ನೀವು ತೊಗೊಂಡು ಹೋಗಬೇಕು ಟು ಬ್ರಿಂಗ್ ದಿ ಅವೇರ್ನೆಸ್ ಅಮಂಗ್ ದಿ ಪಬ್ಲಿಕ್, ಯೂಸ್ ಆ್ಯಂಡ್ ಕಮ್ಯುನಿಟಿ. ಥ್ಯಾಂಕ್ ಯು ಡಾಕ್ಟರ್. ಈಗ ಈ ಬ್ಲಾಕೇಜಸ್, ಮೈಲ್ಡ್ ಬ್ಲಾಕೇಜಸ್ ಇದ್ದವರಿಗೂ ಕೂಡ ಹಾರ್ಟ್ ರಿಸ್ಕು ಭಾಳ ಇರುತ್ತಾ, ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹಾರ್ಟ್ ಅಟ್ಯಾಕ್? ಇದರಲ್ಲಿ ಪ್ರಶ್ನೆನೇ ಇಲ್ಲ. ನಾನು ಅರ್ಧ ಸಿಗರೇಟ್ ಸೇರ್ತೀನಿ, ಬರೀ ಟಿಪ್ಪಲ್ ಸೇರ್ತೀನಿ, ಅಥವಾ ನಾವು ಬಿಟ್ಬಿಡ್ತೀನಿ, ಅಥವಾ ಹಿಂಗೆ ಇಲ್ವೇ ಇಲ್ಲ. ಇದರಲ್ಲಿ ಒಂದು 10% ಬ್ಲಾಕಲ್ಲಿ 20% ಬ್ಲಾಕ್ ಅದು ಅಲ್ಲಿ ಬೀಜ ಬಿತ್ತಿದೆ ಅಂತ ಅರ್ಥ. ಅದು ಯಾವಾಗ ಎಮ್ಮರ ಆಗ್ತದೋ, ಅಥವಾ ಎಮ್ಮರ್ ಆಗದಿದ್ರು ಕೂಡ ಆ ಸಸಿಯಲ್ಲಿ ಏನಾದರೂ ರಪ್ಚರ್ ಆಗಿ ಇಟ್ ಕ್ಯಾನ್ ಇನಿಷಿಯೇಟ್ ಪ್ರಾಬ್ಲಮ್. ಈಗ ಯಾರಾದರೂ ಈಗ ಸ್ಮೋಕಿಂಗ್ ಅಥವಾ ಯಾವುದಾದ್ರೂ ಒಂದು ಹ್ಯಾಬಿಟ್ ಇದ್ದಿರೋರು ಸ್ವಲ್ಪ ಮೈಲ್ಡ್ ಬ್ಲಾಕೇಜ್ ಇದೆ ಅನ್ನೋದನ್ನ ಅರ್ಥಕೊಂಡು ಅದನ್ನ ನಿಲ್ಲಿಸಿದ್ರೆ, ಆವಾಗ ಅಥವಾ ಲೈಫ್ ಸ್ಟೈಲನ್ನು ಕರೆಕ್ಷನ್ ಮಾಡ್ಕೊಂಡ್ರೆ ಏನಾದರೂ ವ್ಯತ್ಯಾಸ ಆಗ್ಬಹುದಾ? ವ್ಯತ್ಯಾಸ ಆಗುತ್ತೆ. ಹೌ ಯು ಗಾಟ್ ಪ್ರೋಗ್ರೆಷನ್, ಯು ಕಾಲ್ ವಾಟ್ ಯು ಕಾಲ್ ರಿಗ್ರೆಷನ್. ಓಕೆ, ಹೆಂಗೆ ಮುಂದಕ್ಕೆ ಹೋಗುತ್ತೆ ಹಂಗೆ ರಿಗ್ರೆಸ್. ವಾಟ್ ಇಟ್ ಕ್ಯಾನ್ ಬಿ 30-40 ಕ್ಯಾನ್ ಬಿಕಮ್ 10-20 ಆಲ್ಸೋ. ಓಕೆ, ದಿ ಮೂಮೆಂಟ್ ದೇ ಸ್ಟಾಪ್ ಸ್ಮೋಕಿಂಗ್, ಅವ್ರ BP, ಹಾರ್ಟ್ ರೇಟು ಎಲ್ಲ ಇಮಿಡಿಯೇಟ್ ಡೌನ್ ಆಗುತ್ತೆ.
within 50 risk level comes down within 2 to 3 months 50% down. ಬಟ್ ಓವರಾಲ್ 100% ರಿಸ್ಕ್ ಕಡಿಮೆ ಆಗಲಿಕ್ಕೆ ಅಂದರೆ ರಿಸ್ಕ್ ಈ ನಾನ್ ಸ್ಮೋಕರ್ಸ್ ಲೆವೆಲ್ ಹೋಗ್ಬೇಕಾದ್ರೆ ಇಟ್ ಅಟ್ಲೀಸ್ಟ್ ಟೇಕ್ಸ್ ಅಬೌಟ್ 8 to 10 years. ಸೊ ಹಿಂಗಾಗಿ ಸುಮಾರು ಜನ ಲೈಕ್ ಎಷ್ಟೊಂದು ಜನ ಹೇಳ್ತಾರೆ ನಾನು ಮಾಡಿದ್ದೀನಿ ಒಬ್ಬರು ಮಾಡಿ ಎಕ್ಸೆಪ್ಷನ್ಸ್ ಆದರೆ ಇಟ್ ಡಸಂಟ್ ಮೀನ್ ದಟ್ ಲೈಕ್ ವೆನ್ ಯು ಟೇಕ್ 100% ಆ್ಯಂಡ್ ಡೆಫಿನೆಟ್ಲಿ ಇಟ್ ಹ್ಯಾಸ್ ಪ್ರೂವನ್ ದಟ್ ಸ್ಮೋಕಿಂಗ್ ಆಗಿರ್ಬೋದು ಎನಿ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಇಟ್ ಕ್ಯಾನ್ ಇವನ್ ಹೈ ಬ್ಲಡ್ ಶುಗರ್ಸ್. ಓಕೆ. ಆಮೇಲೆ ಈ ನಾವು ನೀವು ಮೋಸ್ಟ್ಲಿ ಫುಡ್ ಸ್ಪೆಷಲಿಸ್ಟು ಈಗೆಲ್ಲ ಈ ಥರ ಹೈ ಕಾರ್ಬೋಹೈಡ್ರೇಟ್ಸ್ ನಮ್ಮ ಊಟದಲ್ಲಿ ಒಂದು ಸರಿಸಮಾನವಾದಂಥ ಒಂದು ಏನು ಇದು ಬೇಕು. ಅಂದರೆ ಕಾರ್ಬೋಹೈಡ್ರೇಟ್ಸ್ ಒಂದು 40-50%, ಪ್ರೋಟೀನ್ ಒಂದು 20-30%, ಫ್ಯಾಟ್ ಒಂದು ಅದು ಅದರಲ್ಲಿಲ್ಲ. ವಿ ಆರ್ ಈಟ್ ಲಾಟ್ ಆಫ್ ಕಾರ್ಬೋಹೈಡ್ರೇಟ್ಸು, ಹೈ ಜ್ಯೂಸ್, ಶುಗರು, ಇವೆಲ್ಲ ಏನಾಗುತ್ತೆ ಇನ್ಕ್ರೀಸ್ ದಿ ಇನ್ಫ್ಲಮೇಟರಿ ಫ್ಯಾಕ್ಟರ್ಸ್. ದೇ ಇನ್ಕ್ರೀಸ್ ದಿ ಕಾರ್ಟಿಸಾಲ್ ಲೆವೆಲ್ಸ್, ದೇ ಇನ್ಕ್ರೀಸ್ ದಿ ವಾಟ್ ಯು ಕಾಲ್ ಇನ್ಸುಲಿನ್ ಲೆವೆಲ್ಸ್, ಇನ್ಸುಲಿನ್ ರೆಸಿಸ್ಟೆನ್ಸ್, ಇಂಡೈರೆಕ್ಟ್ಲಿ ಎಲ್ಲ ವಿಷಯಸ್. ಇಲ್ಲ, ನನಗೆ ಬರುವಂಥ ಬಹಳಷ್ಟು ಪೇಷಂಟ್ಗಳು ದೋ ದೇ ಕಮ್ ಫಾರ್ ವೆಯ್ಟ್ ಲಾಸ್ ಅಥವಾ ಆ ಥರದ್ದು ಏನಾದರೂ ತೊಗೊಂಡು ಬಂದ್ರೂ ಕೂಡ ಅವ್ರ ಹತ್ರ ಬಹುತೇಕರಲ್ಲಿ ಈ ಲಿಪಿಡ್ ಪ್ರೊಫೈಲ್ ಭಾಳ ವ್ಯತ್ಯಾಸ ಆಗಿರುತ್ತೆ. ಮೇಜರ್ ಆಗಿ ಹೈಪರ್ ಟೆನ್ಷನ್ ಇದ್ದೇ ಇರುತ್ತೆ. ಮತ್ತು ಈ ಅಪೋಲಿಪೋ ಪ್ರೋಟೀನ್ ಎಲ್ಲ ಚೆಕ್ ಮಾಡಿಸಿದ್ರಂತೂ ಆ ಮಾರ್ಕರ್ ನಾನು ಎಷ್ಟೋ ಸಲ ಅವರಿಗೇನೆ ಡಾಕ್ಟರ್ ಹತ್ರ ಹೋಗಿ ಅಂತಲೂ ಹೇಳಿ ಕಳಿಸಿರುವಂಥ ಪೇಷಂಟ್ಗಳು ಇದ್ದಾರೆ. ಮುಖ್ಯವಾಗಿ ನನ್ನ ಪ್ರಕಾರ ನಾನು ಒಬ್ಸರ್ವ್ ಮಾಡಿದ ಹಾಗೆ ಈ ಇನ್ಫ್ಲಮೇಷನ್ಗೆ ನಮ್ಮ ಡೈಲಿ ಹ್ಯಾಬಿಟ್ಸ್ ಏನಿದೆ, ನಾವು ನೆಗ್ಲಿಜಿಬಲ್ ಅಂದ್ಕೊಳ್ಳುವಂಥ ಹ್ಯಾಬಿಟ್ಗಳಿಂದ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್, ಬೆಳಗ್ಗೆ ಎದ್ದ ತಕ್ಷಣ ಟೀ ಜೊತೆ ಬಿಸ್ಕೆಟ್ ತೊಗೊಳ್ಳೋದು. ಆ ಬಿಸ್ಕೆಟಲ್ಲಿ ಟ್ರಾನ್ಸ್ಫ್ಯಾಟು ಇರುತ್ತೆ, ಆಯಿಲು ಇರುತ್ತೆ, ಆ ಬಿಸ್ಕೆಟಲ್ಲಿ ಶುಗರು ಇರುತ್ತೆ, ಅದರಲ್ಲೂ ಮಾಲ್ಟೋಡೆಕ್ಸ್ಟ್ರಿನ್ ಅಂತ ಶುಗರ್ ಕಂಟೆಂಟ್ಗಳಿರುತ್ತೆ. ಅದರಿಂದ ಶುರುವಾಗುತ್ತೆ. ಅದರಿಂದ ನೆಕ್ಸ್ಟು ಅವರು ಫ್ರೈಡ್ ಐಟಮ್ಸ್ ಇಡೀ ದಿನ ಈ ಸಣ್ಣದೀಗ ಚಳಿ ಆಯಿತು, ಒಂದು ಮನೆಯಲ್ಲೇ ಮಾಡ್ಕೊತೀವಿ, ನಾವು ಅಂಗಡಿಯಿಂದ ತರೋದಿಲ್ಲ, ಬಟ್ ಮನೆಯಲ್ಲಿ ಮಾಡ್ಕೊತೀವಿ. ಈ ಥರ ಮನೆಯಲ್ಲಿ ಮಾಡಿಕೊಂಡು ತಿನ್ನುವಂಥ ಒಂದು ಫ್ರೈಡ್ ಐಟಮ್ಸ್ ಇರ್ಬೋದು. ಎಕ್ಸೆಸ್ ಆಫ್ ವೈಟ್ ರೈಸ್, ಎಲ್ಲದಕ್ಕಿಂತ ವೈಟ್ ರೈಸನ್ನು ನಮಗೆ ಅಂದರೆ ನಾವು ನಮ್ಮ ಫುಡ್ ಅಂದರೆ ವೈಟ್ ರೈಸ್ ಅನ್ನೋ ಥರ ತೊಗೊಂಡಿದ್ದೀವಿ, ಅಥವಾ ಮುದ್ದೆ ಅಂದರೆ ಒಂದು ದೊಡ್ಡ ಮುದ್ದೆ ಅನ್ನೋ ಥರ ತೊಗೊಂಡಿದ್ದೀವಿ. ಈ ಥರ ಅಂದರೆ ಎಲ್ಲವೂ ಎಕ್ಸೆಸ್, ಕಾರ್ಬ್ಸ್ ಕೂಡ ಭಾಳ ಎಕ್ಸೆಸ್ಸಲ್ಲಿ ತೊಗೊಳ್ಳೋದು. ಆಮೇಲೆ ರಿಫೈನ್ಡ್ ಆಯಿಲ್, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ರಿಫೈನ್ಡ್ ಆಯಿಲ್ ನಾನು ಯಾರಿಗೂ ಸಜೆಸ್ಟ್ ಮಾಡೋದಿಲ್ಲ. ನೀವು ಇನ್ ಕೇಸ್ ಇದೇ ಆಯಿಲ್ ತಿನ್ನಿ ಅಂತ ಹೇಳೋದಿಲ್ಲ, ಬಟ್ ರಿಫೈನ್ಡ್ ಆಯಿಲನ್ನು ತೊಗೋಬೇಡಿ, ಅದರ ಪ್ರೊಸೆಸ್ಸೇ ಸರಿ ಇಲ್ಲ ಅನ್ನೋದನ್ನು ಹೇಳ್ತೀನಿ. ಅದು ಇನ್ಫ್ಲಮೇಷನ್ಗೆ ಮೇಜರಾಗಿ ಕಾರಣ ಆಗ್ತಾ ಇರುತ್ತೆ. ಇನ್ನು ಮೈದಾ ಬೇಸ್ಡ್ ಕಂಟೆಂಟ್, ಈ ಥರ ನಾವು ಈವ್ನಿಂಗ್ ಸ್ನ್ಯಾಕ್ ಅಂಥೇಳಿ ನಾವು ಯಾರೂ ಹೆಲ್ದಿ ತಿನ್ನೋದಿಲ್ಲ. ನಮಗೆ ಕರ್ದಿದ್ದ ಐಟಮು ಅಥವಾ ಯಾವುದಾದ್ರೂ ಚಿಪ್ಸು ಅಥವಾ ಈ ಥರದ ಐಟಮ್ಗಳು ಬೇಕು. ಸ್ವೀಟ್ಸ್ ಅಂತೂ ನಮಗೆ ಎಲ್ಲ ಮೂಡ್ಗೂ ಸ್ವೀಟ್ಸ್ ಒಂದು ಡೆಲಿಕೆಸಿ ಥರ ಆಗೋಗಿದೆ. ಸೊ ಇವೆಲ್ಲವೂ ಒಟ್ಟಾರೆಯಾಗಿ ಇನ್ಫ್ಲಮೇಷನ್ಗೆ ಕಾರಣ ಆಗುತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನಾನು ನನ್ನ ಪೇಷಂಟ್ಗಳಲ್ಲಿ ಎಷ್ಟು ಜನ ನೋಡ್ತೀನಲ್ಲ, ಅವ್ರಿಗೂ ಕೂಡ ಇದೇ ಥರದ ಒಂದು ಏನೋ ಲೈಫ್ ಸ್ಟೈಲ್ ಹ್ಯಾಬಿಟ್ ಇರೋದು ಕೂಡ ನೋಟಿಸ್ ಮಾಡಿದ್ದೀನಿ. ಸೊ ನಿಮ್ಮ ಪ್ರಕಾರ ಕೂಡ ಇದೇ ಒಂದು ಮೇಜರ್ ಕಾರಣ? ಎಸ್, ನಾನು ನೋಡ್ತಾ ಇರ್ತೀವಲ್ಲ ಸುಮಾರು ಸಾಫ್ಟ್ವೇರ್ ಇಂಜಿನಿಯರ್ಸ್, ಯಂಗ್ ಪೀಪಲು, ನೀವೇ ಫುಡ್ಡು ವೈಟ್ ಫುಡ್ ಅಂತ, ಅದು ಶುಗರ್ ಆಗಿರೋದು, ವೈಟ್ ಶುಗರು, ಸಾಲ್ಟು, ಮೈದಾ, ಕಾರ್ಬೋಹೈಡ್ರೇಟ್, ಇವೆಲ್ಲ ಕೂಡ ಏನಾಗ್ತಾ ಇದೆ, ನಮಗೆ ಜೀವನಕ್ಕೆ ಎಷ್ಟು ಅವಶ್ಯಕತೆ ಅಷ್ಟು ತಿಂತಾ ಇಲ್ಲ, ನಾವು ಹೆಚ್ಚು ತಿಂತಾ ಇದ್ದೀವಿ. ಸೆಡೆಂಟರಿ ಲೈಫ್ ಸ್ಟೈಲು. ಹಿಂಗಾಗಿ ಎಲ್ಲರೂ ಈ ಚಿಕ್ಕ 25-30 ವರ್ಷದ ಹುಡುಗರು ನೋಡ್ರಿ, MG ರೋಡ್ಗೆ ಹೋಗ್ರಿ, ಎಲ್ಲ ಹೊಟ್ಟೆ ಬಂದಿರುತ್ತೆ. ಸುಮಾರು ಜನ ದೇ ಲುಕ್ ಲೈಕ್ ಎ ಪ್ರೆಗ್ನೆಂಟ್ ಲೇಡೀಸ್. So this is called what you call central obesity. This is what causing, is like some kind of bomb in India, lifestyle bomb in India. ಅದನ್ನೆಲ್ಲ ನಾವು ಚೇಂಜ್ ಮಾಡಬೇಕು. ಸೊ ಅಂದ್ರೆ ನಿಮ್ಮ ಪ್ರಕಾರ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ಲೈಫ್ ಸ್ಟೈಲ್ ಮೆಡಿಕೇಶನ್ ಇಸ್ ಆಕ್ಚುಯಲ್ ಮೆಡಿಕೇಶನ್ ಅಂತ ನೀವು? ಲೈಫ್ ಸ್ಟೈಲ್ ಇಟ್ಸ್ ಚೇಂಜ್ ಇಟ್ ಸೆಲ್ಫ್ ಇಸ್ ಎ ಮೆಡಿಸಿನ್. ದೇರ್ ಇಸ್ ನೋ ನೀಡ್ ಫಾರ್ ಮೆಡಿಸಿನ್. ಸೊ ಮೂಮೆಂಟ್ ಟು ಚೇಂಜ್ ಆರ್ ವಿ ಚೇಂಜ್ ಅವರ್ ಲೈಫ್ ಸ್ಟೈಲ್, ವಿ ಆರ್ ಗೋಯಿಂಗ್ ಟು ಚೇಂಜ್ ಅವರ್ ಎಂಟೈರ್ ಬಾಡಿ ಅಂಡ್ ಫಾರ್ಚೂನ್. ಎಕ್ಸಾಕ್ಟ್ಲಿ, ಬೋತ್ ಯು ಕ್ಯಾನ್ ಚೇಂಜ್. ಐ ಥಿಂಕ್ ನೀವು ಪ್ರಶ್ನೆ ಏನಿದೆಯಲ್ಲ ಇನ್ಫ್ಲಮೇಟರಿ ಇವೆಲ್ಲ ಇದೇನಿದೆಯಲ್ಲ, ಅಪಾರ್ಟ್ ಫ್ರಮ್ ದಿಸ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಆಲ್ಸೋ ಇಂಪಾರ್ಟೆಂಟ್. ಈ ವೈರಲ್ ಫೀವರ್ಸು, ಜ್ವರ, ಕೆಮ್ಮು, ನೆಗಡಿ, ಅಥವಾ ಹೈಜೀನು, ಸರೌಂಡಿಂಗ್ ಹೈಜೀನು, ಪರ್ಸ್ನಲ್ ಹೈಜೀನು, ಹೆಲ್ದಿ, ಅವೆಲ್ಲ ಕೂಡ ಏನು ಮಾಡುತ್ತೆ, ವೆನ್ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಈ ಥರ ಜಂಕ್ ಫುಡ್ಡು, ಅವು ಲೇಜಿ ಪೀಪಲ್, ಸೆಡೆಂಟ್ರಿ, ದೇ ವೋಂಟ್ ಕೀಪ್ ದೇರ್ ಹೈಜೀನ್. ಸೊ ಹೀಗಾಗಿ ಇದ್ರ ಬಗ್ಗೆ ನಾವು ಒತ್ತು ಕೊಡಬೇಕು. ನೀರಿಂದು ಕೂಡ, ನೀರು ಅಷ್ಟೇ ಕೂಡ, ಯು ಆರ್ ಹೈಲಿ ಡ್ರಿಂಕಿಂಗ್. ಮೊದಲಿನ ಥರ ನಾರ್ಮಲ್ ವಾಟರ್ ಕುಡಿತಲ್ಲ, ಬಾವಿ ನೀರು ಕುಡಿತಲ್ಲ, ನದಿ ನೀರು ಕುಡಿತಲ್ಲ. ವಾಟ್ ವಿ ಆರ್ ಡ್ರಿಂಕಿಂಗ್ 3-4 times ಫಿಲ್ಟರ್ಡ್ ವಾಟರ್. ಅದರೆಲ್ಲ ನ್ಯೂಟ್ರಿಯೆಂಟ್ಸ್ ಹೋಗಿರುತ್ತೆ. ಯು ಲೂಸ್ ಆಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಅದು ಪೊಟ್ಯಾಷಿಯಮ್ ಇರೋದು, ನಿಕೆಲ್ ಇರೋದು, ಮ್ಯಾಗ್ನೀಷಿಯಮ್ ಇರೋದು, ಎಲ್ಲ ಹೋಗಿರುತ್ತೆ. ಯು ಜಸ್ಟ್ ವಾಟ್ ಯು ಕಾಲ್ ಡಿಸ್ಟಿಲ್ಡ್ ವಾಟರ್. ಸೊ ಹೀಗಾಗಿ ಆ ಥರ ಪರಿಸ್ಥಿತಿ ಬಂದು ವಿ ಆರ್ ಗೆಟಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಹೆಲ್ತ್, ಇನ್ಕ್ಲೂಡಿಂಗ್ ಫ್ರ್ಯಾಕ್ಚರ್ಸ್, ಕ್ಯಾಲ್ಸಿಯಂ ಸಿಗಬೇಕು. ಸೊ ದೀಸ್ ಆಲ್ ಐ ಥಿಂಕ್ ನೀವು ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ಬೇಕಂತ ಅನಿಸ್ತದೆ.
ಥ್ಯಾಂಕ್ ಯು ಡಾಕ್ಟರ್. ಒಂದಿಷ್ಟು ಮಿತ್ಸ್ ಇದೆ, ಅದನ್ನ ಬಸ್ಟ್ ಮಾಡೋಣ ಅಂತ ನಿಮ್ಗೆ ಒಂದಿಷ್ಟು ಕ್ವೆಶನ್ ನ ಕೇಳಬೇಕು ಅನ್ಕೊಂಡಿನಿ. ಇಫ್ ದೇರ್ ಇಸ್ ಮಿತ್ ಇನ್ಫ್ಲಮೇಷನ್ ಅಂದ್ರೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಇದ್ರೆ ನನ್ಗೆ ಏನಾದ್ರು ಪೇನ್ ಕಾಣಿಸ್ಕೊಳ್ಳುತ್ತಾ? ಅದು ಇಲ್ಲ, ಪೇನ್ ಇಲ್ಲದೇನೆ ಇರ್ಬೋದು. ಪೀಪಲ್ ಕ್ಯಾನ್ ಹ್ಯಾವ್ ಪ್ರಾಬ್ಲಮ್ಸ್ ವಿತ್ ಇನ್ಫ್ಲಮೇಷನ್ ವಿದೌಟ್ ನೋ ಪೇನ್ ಆಲ್ಸೋ. ಓಕೆ. ಆ್ಯಂಡ್ ಮೆನಿ ಪೀಪಲ್ ದಟ್ ಈಸ್ ಹೌ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇರೋದು. ಓಕೆ ಗುಡ್. ಓಕೆ. ಕೊಲೆಸ್ಟ್ರಾಲ್ ಒಂದೇ ಹಾರ್ಟ್ ಅಟ್ಯಾಕ್ ಕಾರಣ ಆಗುತ್ತಾ? ಇಲ್ಲ, ಮಲ್ಟಿ ಫ್ಯಾಕ್ಟರಲ್. ಮೆನಿ ಪೀಪಲ್ ಇನ್ ಇಂಡಿಯಾ ಹ್ಯಾವ್ ನಾರ್ಮಲ್ ಕೊಲೆಸ್ಟ್ರಾಲ್ ಬಟ್ ಸ್ಟಿಲ್ ಹ್ಯಾವ್ ದ ಹಾರ್ಟ್ ಅಟ್ಯಾಕ್. ಯಾಕಂದ್ರೆ ಅವರಲ್ಲಿ ಟ್ರೈಗ್ಲಿಸರೈಡ್ಸ್ ಹೆಚ್ಚಿರ್ಬೋದು, ಮೇನ್ಲಿ ಲೋ HDL, ಅಲ್ಲಿ LDL ಕಾಂಪೊನೆಂಟ್ ಜಾಸ್ತಿ ಇರ್ಬೋದು, ಅಥವಾ LDL ಕಾಂಪೊನೆಂಟ್ ಜಾಸ್ತಿ ಇರ್ಬೋದು, ಅಥವಾ ಅದರ್ ರಿಸ್ಕ್ ಫ್ಯಾಕ್ಟರ್ಸ್ ಇರ್ಬೋದು. ಅಬ್ಸಲ್ಯೂಟ್ಲಿ ರಾಂಗ್. ಯಂಗ್ ಪೀಪಲ್ಗೆ ಇನ್ಫ್ಲಮೇಷನ್ ಇರೋದಿಲ್ಲ ಅಂತ ಹೇಳ್ಬೋದಾ? ಇಲ್ಲ, ಯಂಗ್ ಪೀಪಲ್ಗೆ ಜಾಸ್ತಿ ಅವರು, ಯಾಕಂದ್ರೆ ಮೋರ್ ಸೆಡೆಂಟರಿ ಲೈಫ್ ಸ್ಟೈಲು, ಮತ್ತು ಆಮೇಲೆ ಲಾಟ್ ಆಫ್ ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸು, ಸ್ಟ್ರೆಸ್ಸು, ಸ್ಮೋಕು, ಇತ್ತಿತ್ತಲಾಗಿ ಸ್ಲೀಪ್ ಡಿಪ್ರವೇಷನ್, ರಾತ್ರಿ 3 ಗಂಟೆ 4 ಗಂಟೆ, ಇವೆಲ್ಲ ಕೂಡ ಇದು ತಪ್ಪು. ಓಕೆ. ಈಗ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಆಗಿ ಬಂದಿದ್ದಿದ್ರೆ ನನ್ನ ಆರ್ಟ್ರಿ ಹೆಲ್ತ್ ಸೇಫ್ ಅಂತನಾ? ಇಲ್ಲ, ಅಬ್ಸಲ್ಯೂಟ್ಲಿ ರಾಂಗ್. ಯಾಕಂದ್ರೆ ಮೆನಿ ಟೈಮ್ಸ್ ರಿಪೋರ್ಟ್ಸ್ ಕ್ಯಾನ್ ಬಿ ನಾರ್ಮಲ್ ಬಟ್ ಸ್ಟಿಲ್ ಪೀಪಲ್ ಕ್ಯಾನ್ ಹ್ಯಾವ್ ದಿ ಬ್ಲಾಕೇಜಸ್. ಸೊ ಅದಕ್ಕೆ ಇಸ್ ನಾಟ್ ಅಬೌಟ್ ದಿ ರಿಪೋರ್ಟ್ಸ್, ಇಟ್ ಇಸ್ ಅಬೌಟ್ ದಿ ಸಿಂಪ್ಟಮ್ಸ್. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ನನ್ನ ಹತ್ರ ಬರುವಂಥ ಭಾಳಷ್ಟು ಪೇಷಂಟ್ಗಳು ನಾನು ಓವರ್ ವೆಯ್ಟ್ ಇಲ್ಲ ಮೇಡಮ್, ಆದರೆ ನನಗೆ ಈ ನಂದು ಬ್ಲಡ್ ವರ್ಕ್ ಪ್ಯಾರಾಮೀಟರ್ ಎಲ್ಲ ತುಂಬ ಡಿಸ್ಟರ್ಬ್ ಆಗಿದೆ, ನಾನು ಓವರ್ ವೆಯ್ಟ್ ಇಲ್ಲದೆ ಇದ್ರೂ ನಂಗೆ ಯಾಕೆ ಹಿಂಗಾಗಿದೆ, ನನಗೇನು ಒಬೆಸಿಟಿ ಇಲ್ಲದೆ ಇದ್ರೂ ಯಾಕೆ ಈ ಥರದ ಪ್ರಾಬ್ಲಮ್ ಬಂದಿದೆ ಅಂತ ಕೇಳ್ತಾರೆ. ಸೊ ನೀವು ಈ ಥರದ ಪ್ರಶ್ನೆಗಳನ್ನು ಭಾಳ ಏನೋ ಆಫನ್ ಆಗಿ ಕೇಳ್ತಾ ಇರ್ತೀರಾ, ಅಥವಾ ತುಂಬ ಈ ಥರದ ಕ್ವೆಶನ್ಗಳು ತೊಗೊಂಬರ್ತಾರಾ ನಿಮ್ಮ ಪೇಷಂಟ್ಗಳು? ಭಾಳ ಜನ ಬರ್ತಾರೆ. ಎಷ್ಟೊಂದು ಜನ ಐ ಆಮ್ ಓಕೆ ಫಿಟ್ ಅಂತಾರೆ. ನಮಗೆ ಇಂಡಿಯಾದಲ್ಲಿ ಇನ್ನೊಂದು ಅಂತ BMI, ಬಾಡಿ ಮಾಸ್ ಇಂಡೆಕ್ಸ್ ಇದೆಯಲ್ಲ, ಆಕ್ಟಿವ್ ಟು ಹೈಟ್ ವೇಟ್ ಕರೆಕ್ಟ್ ಇರುತ್ತೆ. ಬಟ್ ವಾಟ್ ಯು ಗಾಟ್ ಥಿನ್ ಒಬಿಸಿಟಿ, ಸೆಂಟ್ರಲ್ ಒಬಿಸಿಟಿ, ಬರೀ ವಿಸರಲ್ ಒಬಿಸಿಟಿ ಇರುತ್ತೆ. ವಿಸರಲ್ ಫ್ಯಾಟ್, ಅದು ದಟ್ ಈಸ್ ದ ಮೋಸ್ಟ್ ಡೆಡ್ಲಿ. ಸೊ ದಟ್ ಈಸ್ ಒನ್ ರೀಸನ್ ವೈ ಇಂಡಿಯಾ ಇಸ್ ಸಫರಿಂಗ್ ಫ್ರಮ್ ದಿಸ್ ಮೆಟಬಾಲಿಕ್ ವಾಟ್ ಯು ಕಾಲ್ ಸಿಂಡ್ರೋಮ್. ಹೌದೌದು. ಏನು ನಾವು ಚೆನ್ನಾಗಿದ್ದಾರೆ, ನೋಡೋಕ್ಕೆ ಚೆನ್ನಾಗಿದ್ದಾರೆ, ಎಲ್ಲ ಫಿಟ್ ಇದ್ದಾರೆ, ಬಟ್ ಸ್ಟಿಲ್ ವಿ ಕೀಪ್ ಸೀಯಿಂಗ್ ಪೀಪಲ್ ಡೈಯಿಂಗ್ ಸಡನ್ಲಿ ಆನ್ ದಿ ಸ್ಟೇಜು, ವಾಕಿಂಗು, ರನ್ನಿಂಗು, ಇವೆಲ್ಲ ಎಕ್ಸರ್ಸೈಸ್ ಮಾಡೋದು ನೋಡ್ತಾ ಇದ್ದೀವಿ. ಇಟ್ಸ್ ಆಲ್ ಬಿಕಾಸ್ ಆಫ್ ದ್ಯಾಟ್. ಸೊ ಇಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್ ಮಿತ್. ಆ್ಯಂಡ್ ಲೈಕ್ ದಿಸ್ ನಾನು ಫಿಟ್ ಇದ್ದೀನಿ, ನನಗೆ ಒಬೆಸಿಟಿ ಅಲ್ಲಿ ಅನ್ನೋದು ತಪ್ಪು. ಬಟ್ ಇಂಡಿಯಾ ಇಸ್ ಹ್ಯಾವಿಂಗ್ ವಾಟ್ ಯು ಕಾಲ್ ಥಿನ್ ಒಬೆಸಿಟಿ ಅಂತ. ಇಟ್ಸ್ ಕಾಲ್ಡ್ ನಾರ್ಮಲ್ ಬಾಡಿ ವೇಟ್ ಒಬೆಸಿಟಿ. ಓಕೆ. ಸೊ ಓನ್ಲಿ ವಿಸರಲ್ ಫ್ಯಾಟ್. ಓಕೆ. ವಿಸರಲ್ ಫ್ಯಾಟ್ ಇನ್ ದಿ ಅಬ್ಡಮನ್ ಆರ್ ಅರೌಂಡ್ ದಿ ಹಾರ್ಟ್. ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದಾದ್ರೂ ನಿಮ್ಮ ಪೇಷಂಟು ಆ ಥರದ ಯಾವ ಸ್ಟೇಜಲ್ಲಿ ನಿಮ್ಮ ಹತ್ರ ಬಂದಿದ್ದಾರೆ, ಅಥವಾ ಅವ್ರದ್ದು ಪ್ಯಾರಾಮೀಟರ್? ಎಷ್ಟೊಂದು ಜನ ಬರ್ತಿರ್ತಾರೆ, ಇವು ಎಸ್ಪೆಷಲಿ ಯೂತ್ಸು ಅಂಡ್ ಯು ಕೀಪ್ ಸೀಯಿಂಗ್. ಇವನ್ ನಾ ಹೇಳಿದ್ನಲ್ಲ, ದಿ ಹಾರ್ಟ್ ಅಟ್ಯಾಕ್ ಅದು ಕೊನೆಯದು. ಈ ಇನ್ಫ್ಲಮೇಷನು, ಇವು ಹೃದಯಾಘಾತಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯಿಲೆಗಳ ಒಂದು ಪ್ರಯಾಣ ಇರುತ್ತಲ್ಲ, ಟ್ರಾವೆಲ್ ಕೋರ್ಸ್, ಅದು ಎಂಡಿಗೆ ಅದು. ಸೊ ಹಿಂಗಾಗಿ ತುಂಬ ಜನ ಬರ್ತಾರೆ. ಯು ಕೀಪ್ ಸೀಯಿಂಗ್ 29 years, 30 years, 32 years, ಎಲ್ಲ ಬರೀ ಒಬೆಸಿಟಿ, ವಿಸರಲ್ ಒಬೆಸಿಟಿ. ಓಕೆ. ಈಗ ನೋಡಿರ್ಬೋದು ನೀವು, ಎಲ್ಲ ಅವರಿಗೆ ಟೈಟ್ ಟೀ ಶರ್ಟ್ ಹಾಕಿರೋ ಗೊತ್ತಾಗ್ಬಿಡುತ್ತೆ. ನಿಮಗೆ ಟ್ರೈಗ್ಲಿಸರೈಡ್ಸ್ ಪ್ರಮಾಣ ಜಾಸ್ತಿ ಇದ್ದು, ಅಥವಾ HDL ಕೊಲೆಸ್ಟ್ರಾಲ್ ಲೋ ಇದ್ದು, ಅಥವಾ ಕೊಲೆಸ್ಟ್ರಾಲ್ ಪ್ರೊಫೈಲ್ ಚೆನ್ನಾಗಿಲ್ಲದೆ ಇರೋರು ಪ್ರೊಫೈಲ್ ಚೆನ್ನಾಗಿಲ್ಲ ಅಂತ ಬಂದು ಟೆಸ್ಟ್ ಮಾಡಿಸ್ಕೊಂಡವ್ರು ಇದ್ದಾರಾ, ಅಥವಾ ನನಗೆ ಹೈಪರ್ ಟೆನ್ಷನ್ ಬಂದಿದೆ, ಇದಕ್ಕಿದಾಗೆ ಹೈ BP, ಅಥವಾ ನಂಗೆ ಪಾಲ್ಪಿಟೇಷನ್ ಸ್ಟಾರ್ಟ್ ಆಗಿದೆ ಅಂತ ಏನೋ ಭಯ ಆಗಿ ಬಂದವ್ರು ಜಾಸ್ತಿ? ಎಲ್ಲ ಸುಮಾರು ಜನ ಬಂದಿದ್ದಾರೆ. ಇತ್ತಿತ್ತಲಾಗಿ ಕೊರೋನಾ ಆದಮೇಲೆ ಎಲ್ಲ TV ನಿಮ್ಮಂಥವ್ರು ಹೇಳ್ಬಿಟ್ರೆ ಸುಮಾರು ಜನ ಬಂದ್ಬಿಡ್ತಾರೆ. ಯಾಕಂದರೆ ಯು ಆರ್ ಆಲ್ ಕ್ರಿಯೇಟಿಂಗ್ ಅವೇರ್ನೆಸ್ ಆ್ಯಂಡ್ ಪೀಪಲ್ ಆರ್ ಗೆಟಿಂಗ್ ಸ್ಕೇರ್ಡ್ ಬಿಕಾಸ್ ಆಫ್ ದೇರ್ ಗಿಲ್ಟ್. ಸುಮಾರು ಜನ ದಿ ಇಂಡಲ್ಜ್ ಇನ್ ಆಲ್ ದಸ್ ಹೈ ರಿಸ್ಕ್ ಬಿಹೇವಿಯರ್. ನಾನು ಮಾಡಿದೆ, ನಾನು ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ದೇ ರಿಲೇಟ್ ಟು ದ್ಯಾಟ್ ಆ್ಯಂಡ್ ಕಮ್ ಟು ದ್ಯಾಟ್. ಸೊ ಇದ್ದಾರೆ, ಸುಮಾರು ಜನ ಮಾಡಿಸ್ಕೊತಾ ಇದ್ದಾರೆ. ಸೊ ನೀವು ಹೇಳೋ ಪ್ರಕಾರ ಹೊರಗಡೆಯಿಂದ ಬಹಳ ಚೆನ್ನಾಗೇ ಕಾಣಿಸ್ತಾ ಇರ್ತಾರೆ, ಆದರೆ ಅಪಿಯರೆನ್ಸ್ ಬಹಳ ಮಿಸ್ಲೀಡ್ ಮಾಡ್ತಾ ಇರುತ್ತೆ. ಮಿಸ್ಲೀಡ್ ಮಾಡ್ತಾ ನೀವು ಇತ್ತಿತ್ತಲಾಗಿ ನೋಡಿರ್ಬೋದು, ಎಷ್ಟೊಂದು ಫಿಲ್ಮ್ ಆ್ಯಕ್ಟರ್ಸು, ಹಿಂದಿ ಫಿಲ್ಮ್ ಆ್ಯಕ್ಟರ್ಸು, ಅಥವಾ ರಿಯಾಲಿಟಿ ಶೋ ಆ್ಯಕ್ಟರ್ಸು, ಸುಮಾರು ಜನ ಚೆನ್ನಾಗಿದೆ. ಇತ್ತಿತ್ತಲಾಗಿ ನಮ್ಮ ಈ ಕೊಟ್ಟರು ಹತ್ರ ಒಬ್ಬರು ಈಗ ಇವತ್ತೇ, ಅಂದರೆ ದೇ ಆರ್ ಸೋ ಫಿಟ್, ನೈಸ್, ಬಟ್ ಸಡನ್ಲಿ ಗೆಟ್ಟಿಂಗ್ ಜಸ್ಟ್ ಸಡನ್ಲಿ ಡ್ರಾಪಿಂಗ್ ಡೌನ್ ಆ್ಯಂಡ್ ಡೆಡ್. ಸೊ ಹೀಗಾಗಿ ಬಟ್ ಈ ನಮ್ಮ ಲುಕ್ಸ್ ಏನಿದೆಯಲ್ಲ, ರಿಯಲಿ ಒಂಥರ ಅದು ವಾಟ್ ಯು ಕಾಲ್ ಮಾಸ್ಕರೇಡಿಂಗ್ ಒಂಥರ ಅದು ಇದಾಗ್ತಾ ಇದೆ. ಸೊ ದ್ಯಾಟ್ ಹ್ಯಾಸ್ ಟು ಬಿ ಲೈಕ್ ನಾವು ಚೆನ್ನಾಗಿದ್ದೀವಿ, ಏನು ಮಾಡಿಸ್ಕೊಳ್ಳಲ್ಲ, ಹಂಗೆ ಇಲ್ಲವೇ ಇಲ್ಲ. ಈಗ ಎವ್ರಿ ಒನ್ ಶುಡ್ ಗೆಟ್ ಟೆಸ್ಟೆಡ್. ಆ್ಯಂಡ್ ನೀವೇಂದ್ರೆ ಒಬೆಸಿಟಿ ಅಂತಲ್ಲ, ಒಬೆಸಿಟಿ ಪೀಪಲ್ ಹ್ಯಾವ್ ಮೋರ್ ಪ್ರಾಬ್ಲಮ್ಸ್. ಬಟ್ ಒಬೆಸಿಟಿ ಇಲ್ಲಂದ್ರೂ ಕೂಡ ಸೆಂಟ್ರಲ್ ಒಬೆಸಿಟಿ ಅಂತ ಎಲ್ಲ ಈಗಾಡ ಇಕ್ವಿಪ್ಮೆಂಟ್ ಟು ಮೆಜರ್ ಒಬೆಸಿಟಿ ಅಥವಾ ವಿಸರಲ್ ಫ್ಯಾಟ್ ಅಂಡ್ ಆಲ್, ಅದು ಕೂಡ ಬಹಳ ಇಂಪಾರ್ಟೆಂಟ್. ಈಗ ಮೆಟಬಾಲಿಸಮ್ ಅನ್ನೋದೇ ಇದಕ್ಕೆ ಮುಖ್ಯವಾದ ಕಾರಣ. ಹೌದು, ಮೆಟಬಾಲಿಸಮ್ ಮೇನ್ಲಿ ಮೆಟಬಾಲಿಕ್ ಸಿಂಡ್ರೋಮ್ ಇನ್ ಇಂಡಿಯಾ. ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಸ್ವಲ್ಪ ನೀವು ಹೇಳಿದ್ರಲ್ಲ, ವಿಸರಲ್ ಫ್ಯಾಟು, ಸೆಂಟ್ರಲ್ ಒಬೆಸಿಟಿ, ಹೈ ಟ್ರೈಗ್ಲಿಸರೈಡ್ಸು, ಹೈ ಬ್ಲಡ್ ಪ್ರೆಷರು,
ಆಮೇಲೆ ಹೈ ಇಂಪೇರ್ಡ್ ಬ್ಲಡ್ ಶುಗರು ಅಥವಾ ಡಯಾಬಿಟಿಸು ವಾಟ್ ಯು ಕಾಲ್ ಇಸ್ ಪುಟ್ಸ್ ಇನ್ ಟು ವಾಟ್ ಯು ಕಾಲ್ ಮೆಟಬಾಲಿಕ್ ಇಸ್ ಸಿಂಡ್ರೋಮ್ಸ್. ಕಾಲ್ಡ್ ಮೆಟಬಾಲಿಕ್. ಇಂಡಿಯಾ ಇಸ್ ಸಫರಿಂಗ್ ಫ್ರಮ್ ಮೆಟಬಾಲಿಕ್ ಸಿಂಡ್ರೋಮ್, metabolic disturbances, metabolic imbalance. So that is why I said India requires immediate correction of that. ಓಕೆ. So whatever the method you adopt the food, lifestyle, ಅಥವಾ ಹ್ಯಾಬಿಟ್ಸು, ಗೌರ್ಮೆಂಟ್ ಏನೇನಿದೆಯಲ್ಲ ದೇ ಶುಡ್ ಫೋಕಸ್ ಆನ್ ದಿ ಮೆಟಬಾಲಿಕ್ ಡಿಸ್ಟರ್ಬೆನ್ಸಸ್. That is the reason not only for the heart attack, that the cause for various other non-communicable diseases. It could be hypertension, diabetes, cancer, so many things it can initiate. So it can initiate, ಏನು ಹೇಳಿದ್ರಲ್ಲ ಮೆಟಬಾಲಿಸಮ್, ವಿಸರಲ್ ಫ್ಯಾಟು, ಇಟ್ ಕ್ಯಾನ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಆರ್ಗನ್ ಇನ್ ದಿ ಬಾಡಿ ಟು ಸಿಕ್ರಿಟ್ ಇನ್ಫ್ಲಮೇಟರಿ ಮಾರ್ಕರ್ಸ್. ಓಕೆ ಓಕೆ. ಈಗ ಮೆಟಬಾಲಿಸಮ್ ಇಶ್ಯೂಸ್ ನಮಗೆ ಎಲ್ಲಿಂದ ಶುರುವಾಗುತ್ತೆ ಅನ್ನೋದೇ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಅಂದರೆ ನನಗೆ ಹೇಗೆ ಮೆಟಬಾಲಿಸಮ್ ಇಶ್ಯೂಸ್ ಬಂದಿದೆ, ನಾನು ಎಲ್ಲಿಂದ ಇದು ನನಗೆ ಹೇಗೆ ಶುರು ಆಯಿತು, ಅಥವಾ ನಾನು ಬ್ಲಡ್ ಚೆಕಪ್ ಮಾಡಿಸ್ಬೇಕಾ, ಈ ಥರದ ಒಂದು ಐಡಿಯಾ ಕೂಡ ತುಂಬ ಜನಕ್ಕೆ ಇರೋದಿಲ್ಲ. ಸಾಮಾನ್ಯವಾಗಿ ಇದರ ಸಿಂಪ್ಟಮ್ಸ್ ಅಂತ ಬರೋರು ಏನು ಹೇಳ್ತಾರೆ ಅಂದರೆ, ನನಗೆ ಮೆಟ್ಲು ಹತ್ತೋದಕ್ಕೆ ಸುಸ್ತಾಗುತ್ತೆ, ಒಂದು ಸ್ವಲ್ಪ ದೂರ ನಡೀತಾ ಇದ್ದಂಗೆ ಸುಸ್ತಾಗುತ್ತೆ, ಅಥವಾ ನನಗೆ ಇಡೀ ದಿವಸ ಎನರ್ಜಿ ಇಲ್ಲ ಅನಿಸುತ್ತೆ, ಮುಖ್ಯವಾಗಿ ನನಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರೋದಿಲ್ಲ. ಈ ಥರದ ಒಂದಿಷ್ಟು ಕಂಪ್ಲೇಂಟ್ಗಳು ಇಟ್ ಈಸ್ ಅ ಕಾಮನ್ ಕಂಪ್ಲೇಂಟ್. ಅಂದರೆ ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಥವಾ ಮೆಟಬಾಲಿಕಲಿ ನಿನ್ನ ಹೆಲ್ತ್ ಚೆನ್ನಾಗಿಲ್ಲ ಅನ್ನುವುದನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಯಾಕೆಂದರೆ ಬಹಳಷ್ಟು ಜನ ನನ್ನ ಪೇಷಂಟ್ಸ್ ಬಂದವರು ಕೂಡ ಮೇಜರ್ ಕಂಪ್ಲೇಂಟ್ಸ್ ಇದಿಷ್ಟು, ನನಗೆ ಸುಸ್ತು ಭಾಳ, ನನಗೆ ನನ್ನ ಪ್ರೊಡಕ್ಟಿವಿಟಿನೇ ಕಡಿಮೆ ಆಗಿದೆ. ಅವ್ರು ಅಂದ್ಕೊತಾರೆ ನಾನು ರಾತ್ರಿ 1 ಗಂಟೆ ತನಕ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದವನು ಅಥವಾ ಮಾಡ್ತಾ ಇದ್ದವಳು ಇವತ್ತು ನನಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಮೋಸ್ಟ್ ಆಫ್ ದ ಡೆಸ್ಕ್ ಜಾಬ್ ಪೀಪಲ್. ಸೊ ಇಂಥ ಕೇಸ್ಗಳಲ್ಲಿ ಮೆಟಬಾಲಿಕ್ ಸಿಂಡ್ರೋಮನ್ನು ಐಡೆಂಟಿಫೈ ಮಾಡೋದಕ್ಕೆ ಅಥವಾ ಮೆಟಬಾಲಿಕಲಿ ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲ ಅಂತ ಐಡೆಂಟಿಫೈ ಮಾಡೋದಕ್ಕೆ ಎಷ್ಟು ಅರ್ಲಿಯಾಗಿ ನೀವು ಅವ್ರಿಗೆ ಬ್ಲಡ್ ಚೆಕಪ್ ಮಾಡಿಸಿ ಅಥವಾ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ? ವೇಟ್ ಮಾಡಂಗೇನೆ ಇಲ್ಲ. ಈಗ ಹ್ಯಾವ್ ಟು ಸ್ಟಾರ್ಟ್. ಮೊದಲೆಲ್ಲ 35-40 ಅಂತಿದ್ವಿ, ಈಗೆಲ್ಲ ಮೋರ್ ದೆನ್ 18 ಶುಡ್ ಸ್ಟಾರ್ಟ್ ಅಂತ, ಬಿಕಾಸ್ ವಿ ಕೀಪ್ ಸೇಯಿಂಗ್. ಸೊ ಹಿಂಗಾಗಿ ಬೇಗ, ಆದಷ್ಟು ಬೇಗನೆ ಇಸ್ ನಾಟ್ ಅಬೌಟ್ ಓನ್ಲಿ ಬ್ಲಡ್ ಪ್ಯಾರಾಮೀಟರ್ಸ್, ಈಸ್ ಅಬೌಟ್ ದೇರ್ ಸೈಕು, ಬಿಹೇವಿಯರು, ಹ್ಯಾಬಿಟ್ಸು, ವಾಟ್ ದೇ ಇಟ್ ಇನ್ ದೇರ್ ಹೌಸು, ಅದ್ರ ಜೊತೆಗೆ ಹೌ ದೇ ಲೀವು, ಸೆಡೆಂಟರಿ ಲೈಫ್, ಇದು ಅವ್ರ ಜಾಬ್, ಇವೆಲ್ಲಕ್ಕೂ ಒಟ್ಟಾರೆಯಾಗಿ ಐ ಥಿಂಕ್ ವಿ ರಿಕ್ವೈರ್ ಟು ಇದು. ಸೊ ಅಫ್ಕೋರ್ಸ್ ದಿ ಬ್ಲಡ್ ಪ್ಯಾರಾಮೀಟರ್ಸ್ ವಿಲ್ ಐಡೆಂಟಿಫೈ ದೇರ್ ಎನಿ ಅಸೋಸಿಯೇಟೆಡ್ ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ಡಯಾಬಿಟಿಸ್ ಇದೆಯಾ, ಹೈ ಕೊಲೆಸ್ಟ್ರಾಲ್ ಇದೆಯಾ, ಅಥವಾ ಹೈಪರ್ಟೆನ್ಷನ್ ಇದೆಯಾ, ಒಂದೊಂದ್ಸಲಿ ಲೋ ಪೊಟ್ಯಾಷಿಯಮು ವಿಟ್ ಇಂಡಿಕೇಟ್ ಅದರ್ ಥಿಂಗ್ಸ್. ಹಾರ್ಮೋನ್ ಡಿಸ್ಟರ್ಬೆನ್ಸಸ್, ಮೇನ್ಲಿ ಥೈರಾಯ್ಡು. ಇಂಡಿಯಾದಲ್ಲಿ ಥೈರಾಯ್ಡ್ ಭಾಳ ಆಗ್ತಾ ಇದೆ. ಬರೀ ಗಂಡು ಮೊದಲೆಲ್ಲ ಹೆಣ್ಮಕ್ಳು, ಈಗೆಲ್ಲ ವಿ ಕೀಪ್ ಸಿಂಗ್ ಇನ್ ಯಂಗ್ ಪೀಪಲ್, ಯೂತ್ಸು. ಹೌದು. ಸೊ ಇವೆಲ್ಲ ಕೂಡ ಐ ಥಿಂಕ್ ನಾವು ಏನು ಮಾಡಬೇಕಾಗಿದೆ, ಇಂಡಿಯಾ ಶುಡ್ ಮೂವ್ ಟುವರ್ಡ್ಸ್ ದಟ್ healthy lifestyle, and also in a direction where we require to get ourselves tested. ಈಗ ಅದನ್ನ ನಾವು ಆದಷ್ಟು ಲೈಫ್ ಸ್ಟೈಲ್ ಅಲ್ಲೇ ಕರೆಕ್ಟ್ ಮಾಡ್ಕೋಬೇಕು, ನೀವು ಮೆಡಿಸಿನ್ ಹೋಗೋ ಮುಂಚೆ ಅಂತ ನೀವು ಹೇಳ್ತೀರಿ. ಅಂದ್ರೆ ಮೆಡಿಸಿನ್ ಇಸ್ ನಾಟ್ ದಟ್ ಇಸ್ ಆಲ್ ರೋಲ್ ಆಫ್ ಯುವರ್ ಜಾಬ್. ಇಟ್ ಇಸ್ ಯುವರ್ ಜಾಬ್ ಇನ್ ದ ಸೆನ್ಸ್ ನ್ಯೂಟ್ರಿಷನಿಸ್ಟ್ ಆಗಿರ್ಬೋದು, ಡೈಟಿಷಿಯನ್ ಆಗಿರ್ಬೋದು, ಅಥವಾ ಲೈಕ್ ಮೋಟಿವೇಟಿಂಗ್ ಸ್ಪೀಕರ್ಸ್ ಆಗಿರ್ಬೋದು, ಇವೆಲ್ಲ ಚೇಂಜ್. ಯಾಕಂದರೆ ಇಂಡಿಯಾ ಕಾಂಟ್ ಅಫೋರ್ಡ್ ಟು ಟ್ರೀಟ್ with a stent bypass everyone, but definitely we have resources to manage them psychologically and modify their behavior, risk behavior, and control the disease over a period of time. ನನಗೆ 27 ವರ್ಷದ ಒಂದು ಪೇಷಂಟು ಬಾಗಲಕೋಟೆಯಿಂದ ಓಪನ್ ಹಾರ್ಟ್ ಸರ್ಜರಿ ಆಗಿ ಬಂದಿರೋವಂಥದ್ದು. ಏನೂ ಇರಲಿಲ್ಲ, ಎಲ್ಲ ಕೆಲಸ ಮಾಡಿಕೊಂಡು ಆರಾಮಾಗಿ ಇದ್ದ ಒಬ್ಬ ಹುಡುಗ ಇದ್ದಕ್ಕಿದ್ದ ಹಾಗೆ ಹಾರ್ಟದು ಪ್ರಾಬ್ಲಮ್ ಬಂದುಬಿಟ್ಟು ಕಂಪ್ಲೀಟಾಗಿ ಚೆಕ್ ಮಾಡಿದ್ರೆ ಲೈಫ್ ಸ್ಟೈಲೇ ಪ್ರಾಬ್ಲಮ್. ಅಂದರೆ ಕೂತ್ಕೊಳ್ಳೋದು, ಕೆಲಸ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು, ಅಂದರೆ ಯಾವುದೇ ಥರದ ಮೂಮೆಂಟ್ ಇಲ್ಲ. ಮತ್ತು ತಿನ್ನುವಾಗ್ಲೂ ಕೂಡ ನಾನು ಏನು ತಿಂತಿದ್ದೀನಿ ಅಥವಾ ನನ್ನ ಪ್ಲೇಟಲ್ಲಿ ಏನಿದೆ ಅನ್ನುವಂಥ ಕಾನ್ಷಿಯಸ್ನೆಸ್ ಇಲ್ಲದೆ ಇದ್ದಿದ್ದಕ್ಕೆ ಅಷ್ಟು ಬೇಗ. ಮತ್ತು ಇದಕ್ಕೆ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಕಾರಣ ಆಗುತ್ತೆ ಅಂತ ನೀವು ಹೇಳ್ತೀರಾ? ಹೌದೌದು, ಡೆಫಿನೆಟ್ಲಿ ಫ್ಯಾಮಿಲಿ ಹಿಸ್ಟ್ರಿ. ಇದು ಬರೀ ಫುಡ್ ಹ್ಯಾಬಿಟ್ಸು ಅಷ್ಟೇ ಅಲ್ಲ. ನೀವು ಹೇಳಿದ್ರೆ ಕೂತ್ಗಳು, ಬೀಯಿಂಗ್ ಹ್ಯಾಪಿ ಈಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್. ಜೀವನದಲ್ಲಿ ಹ್ಯಾಪಿನೆಸ್ಸೇ ಇರಲಿಲ್ಲ ಅಂತಲೇ ಲೈಕ್ ಲಾಟ್ ಆಫ್ ಪ್ರಾಬ್ಲಮ್. ಸೊ ಇವನ್ನೆಲ್ಲ ನೀವು ಸೆಡೆಂಟರಿ ಲೈಫ್ ಸ್ಟೈಲ್, ಕೂತ್ಕೊಳ್ಳೋದು, ಯು ಶುಡ್ ವಾಕ್ ಲೈಕ್ ಮಿನಿಮಮ್ ಸಮ್ ಸ್ಟೆಪ್ಸ್ ಡೇ, ಎವ್ರಿ ಡೇ. It will definitely minimize all those risk factors, and also try to normalize blood pressure, sugar levels, hormonal imbalance ಅವು ಕೂಡ. ಸೊ ಈ ಕೂತ್ಕೊಳ್ಳೋದು ತಿನ್ನೋದು ಅಂದರೆ ಏನಾಗುತ್ತೆ ಅಂತಂದರೆ ತೂಕ ಹಿಡ್ದಂಗೆ ಆಗ್ಬಿಡುತ್ತೆ. ಹೌದು.
ಈಗ ಮೆಟಬಾಲಿಸಮ್ ಅನ್ನೋದೇ ಬಹಳಷ್ಟು ದೊಡ್ಡ ಪ್ರಾಬ್ಲಮ್ ಅನ್ನೋದು ಇಲ್ಲಿಗೆ ಸಾಬೀತಾಯಿತು. ಅಂದರೆ ಮೆಟಬಾಲಿಸಮ್ನ ಟೇಕ್ ಕೇರ್ ಮಾಡೋದು ಬಹಳ ಮುಖ್ಯ ಅನ್ನೋದು ಸಾಬೀತಾಯಿತು. ಇವು ಅದಕ್ಕೆ ಹೇಳೋದು ಮೊದಲೆಲ್ಲ ಮೆಟಬಾಲಿಸಮ್ ಮೊದಲೆಲ್ಲ ಒಂದು ಸಲ ಉಂಡವ ಏನದು ಯೋಗಿ, 2 ಸಲ ಉಂಡವ ಭೋಗಿ, 3ನೇ ಸಲ ಉಂಡವ ರೋಗಿ, 4ನೇ ಸಲ ಉಂಡವ ಎತ್ಕೊಂಡು ಹೋಗಿ ಮೇಲಕ್ಕೆ. ಈಗ ಒಂದೊಂದಿಷ್ಟು ಮಿತ್ಸ್ನ ಬಸ್ಟ್ ಮಾಡೋಣ ಡಾಕ್ಟರ್. ನಾನು ತಿನ್ನಾಗಿದ್ದೀನಿ, ನನ್ನ ಹಾರ್ಟ್ ಸೇಫ್ ಆಗಿದೆ. Absolutely wrong. Anyone can have their heart problems. So it's absolutely wrong. Yes, keep saying nowadays thin individuals only having a heart attack. ಓಕೆ. So I have to be very careful. ಓಕೆ. ಬರೀ ಒಬೇಸ್ ಪೀಪಲ್ಗೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನೋದು ಎಲ್ಲರೂ ತಲೆಯಲ್ಲಿರೋದು, ಹಾಗಾಗಿ ಅದನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಏನು ಹೇಳ್ತೀರಾ? ಇಲ್ಲ, absolutely wrong. Anyone can have heart attack. Even I said normal people also. Obesity one of the risk factors. Okay. But many people without obesity also have the heart disease. ಓಕೆ. ನನಗೆ ಕಮ್ಮಿ ತಿನ್ನೋದ್ರಿಂದ ನನ್ನ ಕಂಪ್ಲೀಟ್ ಹೆಲ್ತು ಆಟೋಮ್ಯಾಟಿಕಲಿ ಸರಿ ಹೋಗುತ್ತೆ ಅಂದ್ಕೊತಾರೆ ಜನ. ಅದು ಅಬ್ಸಲ್ಯೂಟ್ಲಿ ರಾಂಗು. ಮೇನ್ ಇಂಪಾರ್ಟೆಂಟ್ ರಿಕ್ವೈರ್ಡ್ ಈಸ್ ಅಬೌಟ್ ದಿ ಹೆಲ್ದಿ ಫುಡ್ಡು ಮತ್ತು ಲೈಫ್ ಸ್ಟೈಲು ಆ್ಯಂಡ್ ಎಕ್ಸಸೈಸ್. ಓಕೆ. ಸೊ ದೀಸ್ ಆಲ್ ವೆರಿ ಇಂಪಾರ್ಟೆಂಟ್. ಇದು ಬರೀ ಕಡಿಮೆ ತಿನ್ನೋದ್ರಿಂದ ಅಂತಲ್ಲ, ಕಡಿಮೆ ತಿನ್ನೋದ್ರಿಂದ ಇಟ್ ಟು ಸಮ್ ಎಕ್ಸ್ಟೆಂಟ್ ರೀಸೆಟ್ ಆಲ್ ದಿ ಮೆಟಬಾಲಿಕ್ ಥಿಂಗ್ಸು. ಬಟ್ ಅಲ್ಟಿಮೇಟ್ಲಿ ವಾಟ್ ವಿ ಈಟ್, ವಾಟ್ ಕೈಂಡ್ ಆಫ್ ಫುಡ್ ಯು ಈಟ್ and how you digest it by doing a regular exercise. ಓಕೆ. ಎಕ್ಸಸೈಸು ನನ್ನ ವೆಯ್ಟ್ ಲಾಸ್ಗೆ ಮಾತ್ರ ಅಂದ್ಕೊಳ್ಳೋರು ಭಾಳಷ್ಟು ಜನ ಇದ್ದಾರೆ. ಇಲ್ಲ, ಎಕ್ಸಸೈಸ್ ಇಸ್ ನೀಡ್ ಆಫ್ ದಿ ಅವರ್, ಈಸ್ ನಾಟ್ ಓನ್ಲಿ ವೇಟ್ ಲಾಸ್, ಈಸ್ ಫಾರ್ ಎವ್ರಿಥಿಂಗ್ ಇನ್ ಲೈಫ್, ಟು ಇನ್ಕ್ರೀಸಿಂಗ್ ಒನ್ ಅವರ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆ್ಯಂಡ್ ಟು ಪ್ರಿವೆಂಟ್ ಎ ಹಾರ್ಟ್ ಅಟ್ಯಾಕ್, ಟು ನಾರ್ಮಲೈಸ್ ದ ಬ್ಲಡ್ ಶುಗರ್, ಕೊಲೆಸ್ಟ್ರಾಲ್, BP, ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಇಟ್ ವಿಲ್ ಟ್ರೈ ಟು ರೆಡ್ಯೂಸ್ ಅವರ್ ಸ್ಟ್ರೆಸ್ ಲೆವೆಲ್ಸ್. ಓಕೆ. ವೆರಿ ಇಂಪಾರ್ಟೆಂಟ್. ಓಕೆ. ನಾವು ಮಂಗನಿಂದ ಮಾನವನಾಗಲಿಕ್ಕೆ ಎಷ್ಟು ತೊಗೊಂಡ್ವಿ? ವಿ ಟೇಕನ್ ಅಬೌಟ್ 2.5 million years. ಹೌದಲ್ವಾ? ಹೌದು. ಈಗ ಮಾನವನಾದ್ಮೇಲೆ ಮಾನವನಿಂದ ಮತ್ತೆ ನಾವು ಮೆಟಬಾಲಿಕ್ ಸಿಂಡ್ರೋಮ್, ಕೈಕಾಲು ದಪ್ಪ, ಹೊಟ್ಟೆ ಡುಮ್ಮ, ಆ ಸ್ಟೇಜ್ ಬರಲಿಕ್ಕೆ ಹಾರ್ಡ್ಲಿ ವಿ ಟೇಕನ್ ಅಬೌಟ್ 20-30 years. ಅಂದರೆ ಅವರ ಬಾಡಿ ಜೀನ್ಸು, ಅವರ ಹ್ಯಾಬಿಟ್ಸು ಕೋರ್ಲೇಟ್ ಆಗ್ತಾ ಇಲ್ಲ. ದೇ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್ ಆ್ಯಂಡ್ ಲೀಡಿಂಗ್ ಟು ಆಲ್ ವಾಟ್ ಯು ಕಾಲ್ ಲೈಫ್-ಸ್ಟೈಲ್ ರಿಲೇಟೆಡ್ ಡಿಸೀಸಸ್, ದಟ್ ಟು ಇನ್ ಇಂಡಿಯಾ. ಹೌದು. ಓಕೆ, ಥ್ಯಾಂಕ್ ಯು. ಈಗ OTT ಸ್ನ್ಯಾಕಿಂಗ್ ಅಂತ ನೀವು ಒಂದು ಹೊಸ ವರ್ಡ್ ಹೇಳಿದ್ರಿ. ಈ OTT ಸ್ನ್ಯಾಕಿಂಗ್ನ ಬಗ್ಗೆ ಒಂಚೂರು ವಿವರಿಸಿ. ಅಯ್ಯೋ, OTT ಸ್ನ್ಯಾಕಿಂಗ್ ಅಲ್ಲ, ಇದು ಇವನ್ ಮಾಲ್ ಸ್ನ್ಯಾಕಿಂಗ್ ಆಲ್ಸೋ. ಈ ಯಾವುದದು PVR, ಐನಾಕ್ಸು, ಎಲ್ಲರೂ ಇಷ್ಟಿಷ್ಟು ದೊಡ್ಡ ಬುಟ್ಟಿರಿ. ನಮಗೆ ಯಾವತ್ತೂ ನೋಡಲಿ ಜೀವನದಲ್ಲಿ ಅಂಥ ಬುಟ್ಟಿ ತುಂಬ ತಂದ್ಕೊಂಡು ಕೂತ್ಕೊಂಡು ನೋಡೋದು. ಇವನ್ OTTಯಲ್ಲಿ ಅಂದರೆ you see a lot of movies in nowadays OTT. Series. ಎಲ್ಲ ಸೀರೀಸು, so many things at your fingertips without rising, without ಬಟನ್ನು ಆನ್ ಮಾಡೋಕ್ಕೆ ಹೋಗಲ್ಲ ನಮ್ಮ ಹುಡುಗರು, ಅಲ್ಲೇ ಕೂತ್ಕೊಂಡು ಮಾಡ್ತಾರೆ, ತಿಂತಾರೆ. ದಿಸ್ ಇಸ್ OTT ಸ್ನ್ಯಾಕಿಂಗ್, ಈಟಿಂಗ್ ಅನ್ಹೆಲ್ದಿ ಫುಡ್ಸ್. ನೀವು ಹೇಳ್ದಂಗೆ ಚಿಪ್ಸ್ ಆಗಿರ್ಬೋದು, ಪಾಪ್ಕಾರ್ನ್ಸ್ ಆಗಿರ್ಬೋದು, ಸೋ ಮೆನಿ ಪಿಜ್ಜಾ, ಬರ್ಗರ್ ಆರ್ಡರ್ ಮಾಡೋದು, ಸ್ವಿಗ್ಗಿ, ಎಲ್ಲ ಆರ್ಡರ್ ಮಾಡಿ ಕುಂತಲ್ಲೇ ತಿಂದು ಕೂಲ್ ಡ್ರಿಂಕ್ಸು, ಸ್ವೀಟ್ ಬೇವರೇಜಸ್. ಸ್ವೀಟ್ ಬೇವರೇಜಸ್ ನೀವು ನೋಡಿರೋದು, ಕೋಕೋ ಕೋಲಾ, ಅವು ಇವು ಎಲ್ಲ ದೇರ್ ಆಲ್ ಡಂಪಿಂಗ್ ಇನ್ ಥರ್ಡ್ ವರ್ಲ್ಡ್ ಕಂಟ್ರೀಸ್, ದಟ್ ಟು ಇನ್ ಇಂಡಿಯಾ. ತಿಂದು ಏನಾಗ್ತಾಯಿದೆ, ಕಾಯಿಲೆ ಬರ್ತಾಯಿದೆ. ಸೊ ಅದನ್ನೆಲ್ಲ ಚೇಂಜ್ ಆಗ್ಬೇಕಂದ್ರೆ ನೀವು ಹೇಳ್ದಂಗೆ ಬೇಗ ಎದ್ದೇಳಬೇಕು, ವಾಕ್ ಮಾಡಬೇಕು, ಸಮತೋಲನ ಆಹಾರ ತಿನ್ನಬೇಕು, ಮತ್ತು ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಅವರ್ ಪ್ರೀವಿಯಸ್ ಕಲ್ಚರ್ ಆ್ಯಂಡ್ ಹ್ಯಾಬಿಟ್ಸ್. ಒಂದಿಷ್ಟು ಮಿತ್ಸ್ನ ಬಸ್ ಮಾಡಿ ಇವಾಗ ನಾನು ಶುಗರ್ ತಿನ್ನೋದಿಲ್ಲ, ಬಟ್ ನನ್ನ ಶುಗರ್ ಲೆವೆಲ್ಲು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವರಿಗೆ ಏನು ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಡಿಸೀಸ್ ಬರೋದು ಚಾನ್ಸಸ್ ಇಲ್ಲ ಅಂತ ಹೇಳ್ತೀರಾ? ಅದು ತಪ್ಪು. ಯಾಕಂದರೆ ಇದು ನಾಟ್ ಅಬೌಟ್ ನಾನು ತಿನ್ನಲ್ಲ ಅಂತ, ಇರ್ರೆಗ್ಯುಲರ್ ತಿಂದು ಯಾವಾಗ ಬೇಕಾದ್ರೂ ತಿಂದ್ಬಿಟ್ಟು ಏನೋ ಲೈಕ್ ಸ್ಪೈಕ್ಸ್ ಜಾಸ್ತಿ ಆದಾಗ ಇಟ್ ಕ್ಯಾನ್ ಕಾಸ್ ಲಾಟ್ ಆಫ್ ಮೆಟಬಾಲಿಕ್. ಸೊ ಅದು ತಪ್ಪು, ಅಬ್ಸಲ್ಯೂಟ್ಲಿ ತಪ್ಪು. ಓಕೆ. ಇದು ಪ್ರೀ ಡಯಾಬಿಟಿಕ್ ಸೀರಿಯಸ್ ಅಂತ ಕಂಡೀಷನ್ ಅಲ್ಲ ಅಂತ ಹೇಳ್ತಾರೆ. ಇಲ್ಲ, ಈಕ್ವಲ್ ಪ್ರೀ ಡಯಾಬಿಟಿಸ್ ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಇಂಡಿಯಾ. That can lead to a lot of problems, including insulin resistance and all hyperlipidemia, triglyceridemia, metabolic syndrome, and one of the important reason for the heart attacks also. Okay. ಡಯಾಬಿಟೀಸ್ ಇರೋರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಡಿಸೀಸ್ ಬರುತ್ತೆ ಅಂತ ಹೇಳಿ? ಇಲ್ಲ, ಡಯಾಬಿಟೀಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್. ಸಿಮಿಲರ್ಲಿ ವಿ ಹ್ಯಾವ್ ಮೇನಿ ಸ್ಮೋಕಿಂಗು, ಆಲ್ಕೋಹಾಲು, ಸೆಡೆಂಟರಿ ಲೈಫ್ ಸ್ಟೈಲು, ಡ್ರಗ್ಸು, ಕೊಕೇನು, ಅಥವಾ ಹೈ ಟ್ರೈಗ್ಲಿಸರೈಡ್ಸು, ಹೈಪರ್ಲಿಪಿಡಿಮಿಯಾ, ಸ್ಟ್ರೆಸ್ಸು, ಟೆನ್ಷನ್ನು, ಸ್ಲೀಪ್ ಡಿಪ್ರವೇಷನ್ನು, ಆ್ಯಂಡ್ OTT ನೆಟ್ಫ್ಲಿಕ್ಸಲ್ಲಿ ಕೂತ್ಕೊಳ್ಳೋದೇ ಒಂದು ಕಾಯಿಲೆ. ಸೊ ಅವೆಲ್ಲ ಕ್ಯಾನ್ ಕಾಸ್. ಓಕೆ. ಈಗ ನಾನು ಊಟ ಬಿಡೋದ್ರಿಂದ ನನ್ನ ಶುಗರ್ ಲೆವೆಲ್ ಸ್ಪೈಕ್ ಆಗೋದನ್ನ ಕಂಟ್ರೋಲ್ ಮಾಡ್ಬೋದು ಅಂತ? ಇಲ್ಲ, ಅಬ್ಸಲ್ಯೂಟ್ಲಿ ರಾಂಗ್. ಅದು ಎನಿಥಿಂಗ್ ಕ್ಯಾನ್, ಎನಿ ಹೈ ಕಾರ್ಬೋಹೈಡ್ರೇಟ್ಸ್ ಕ್ಯಾನ್
ರೈಸ್. ನಾನು ಇವತ್ತಿನ ಸಡನ್ನಾಗಿ ಒಮ್ಮೆ ಬಿಂಜ್ ಡ್ರಿಂಕಿಂಗ್ ಆ್ಯಂಡ್ ಬಿಂಜ್ ಈಟಿಂಗ್ ಅಂತ, ಹಾ. ದಟ್ ಆಲ್ಸೋ ಕ್ಯಾನ್. ಡಾಕ್ಟರ್, ನಾವೀಗ ಹ್ಯಾಬಿಟ್ಸ್ ಬಗ್ಗೆ ಒಂದಿಷ್ಟು ಖಂಡಿತವಾಗ್ಲೂ ಮಾತಾಡಬೇಕು. ಈ ಆಲ್ಕೋಹಾಲ್ ಇರ್ಬೋದು, ಅಥವಾ ಸ್ಮೋಕಿಂಗ್ ಇರ್ಬೋದು, ಅಥವಾ ಸ್ಟಿಮ್ಯುಲೆನ್ಸ್ನ ತಗೊಳ್ಳೋವಂಥದ್ದು ಇರ್ಬೋದು, ಇವುಗಳಿಂದ ನಮ್ಮ ದೇಹಕ್ಕೆ ಏನೇನು ತೊಂದರೆಗಳಾಗುತ್ತೆ ಅಂದರೆ ಲೈಫ್ ಸ್ಟೈಲ್ ಏನೋ ಹ್ಯಾಬಿಟ್ಸ್ ಅಂತ ಇದನ್ನು ಮಾಡ್ಕೊಂಡಿರ್ತಾರೆ, ಅಥವಾ ಇದನ್ನು ನಮಗೆ ಬೇಕೇ ಬೇಕು ಅನ್ನುವಂಥ ಅಡಿಕ್ಷನಿಗೆ ಬಿದ್ದಿರ್ತಾರೆ. ಇವೆಲ್ಲ ನಮ್ಮ ದೇಹಕ್ಕೆ, ಹಾರ್ಟ್ಗೆ ಎಸ್ಪೆಷಲಿ ಹೇಗೆ ಎಫೆಕ್ಟ್ ಆಗುತ್ತೆ? ಭಾಳ ಬಹು ಮುಖ್ಯವಾದಂಥ ಪ್ರಶ್ನೆ ಅದು. ಇತ್ತೀಚಿನ ದಿನಗಳಲ್ಲಿ ಅದು ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ನೋಡಿರ್ಬೇಕು, ಮೊನ್ನೆ ತಾನೇ ಎಷ್ಟೊಂದು ಡ್ರಗ್ಸ್ ಸೀಸ್ಡ್. ಸೊ ಹೀಗಾಗಿ ನಮ್ಮ ಯೂತ್ಸು ಸ್ಪೆಷಲಿ ಏನಾಗ್ತಾ ಇದ್ದಾರೆ, ದೇ ಆರ್ ಗೆಟ್ಟಿಂಗ್ ಇನ್ ಟು ದಿ ವಾಟ್ ದೇ ಆರ್ ಗೆಟಿಂಗ್ ಟ್ರ್ಯಾಪ್ಡ್ ಇನ್ ದಿಸ್. ಇದು ಅವ್ರಿಗೆ ದೇ ಡೋಂಟ್ ನೋ ವಾಟ್ ಈಸ್ ಪ್ಲೆಜರ್, ವಾಟ್ ಈಸ್ ಎಂಜಾಯ್ಮೆಂಟ್, ವಾಟ್ ಈಸ್ ಲೈಫ್, ವಾಟ್ ಈಸ್ ಲೈಫ್ ಸ್ಟೈಲ್. ಅಥವಾ ಹೀಗಾಗಿ ಈ ಹ್ಯಾಬಿಟ್ಸ್ ಏನಿದೆಯಲ್ಲ, ದೇ ಆರ್ ಅಕ್ವೈರಿಂಗ್ ಟ್ರೈ ಟು ಅಕ್ವೈರ್ ಇಟ್ ವೆರಿ ಅರ್ಲಿ ಇನ್ ದೇರ್ ಲೈಫ್. ಮೇ ಬಿ 14 ಇಯರ್ಸು, 15 ಇಯರ್ಸು, 16 ಇಯರ್ಸು. ದೇ ಬಿಗಿನ್ ವಿತ್ ಸ್ವಲ್ಪ ಏನೋ ಮಜಾಕ್ಕೋಸ್ಕರ ಅಥವಾ ಏನೋ ಲೈಕ್ ಸಮ್ ಎಂಜಾಯ್ ಅಂತ. ದೆನ್ ದೇ ಬಿಗಿನ್ ಜಸ್ಟ್ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು. ಭಾಳ ಇಂಪಾರ್ಟೆಂಟ್ ಅಂತಂದರೆ ಡ್ರಗ್ಸು ಮತ್ತು ಸ್ಪೆಷಲಿ ಸ್ಮೋಕ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಅಥವಾ ಕೋಕೇನ್ ಆಗಿರ್ಬೋದು, ಸ್ಟಿಮ್ಯುಲೆಂಟ್ಸ್ ಲೈಕ್ MST ಆಗಿರ್ಬೋದು, ಆಂಫೆಟಮಿನ್ ಆಗಿರ್ಬೋದು, ಇವೆಲ್ಲ ಕೂಡ ಏನಾಗ್ತಾಯಿದೆ, ದೇಹದ ಮೇಲೆ ಕೆಟ್ಟ ಪರಿಣಾಮ. ಇಸ್ ನಾಟ್ ಓನ್ಲಿ ಫಿಸಿಕಲ್ ಹೆಲ್ತ್, ಇಟ್ ಇಸ್ ಆಲ್ಸೋ ಮೆಂಟಲ್ ಹೆಲ್ತ್, ಸೋಷಿಯಲ್ ಹೆಲ್ತ್, ಎಕನಾಮಿಕಲ್ ಹೆಲ್ತ್, ಆ್ಯಂಡ್ ಪುಟಿಂಗ್ ಲಾಟ್ ಆಫ್ ಪ್ರೆಷರ್ ಆನ್ ದಿ ಅವರ್ ರಿಸೋರ್ಸಸ್. ಲೈಕ್ ಹೆಲ್ತ್ ರಿಸೋರ್ಸಸ್ ಇದೆ, ಅದ್ರ ಮೇಲೆ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಐ ಥಿಂಕ್ ಇಟ್ಸ್ ಎ ನೀಡ್ ಆಫ್ ದಿ ಅವರ್ ಟು ಬ್ರಿಂಗ್ ಲಾಟ್ ಆಫ್ ಅವೇರ್ನೆಸ್ ರಿಗಾರ್ಡಿಂಗ್ ಹ್ಯಾಬಿಟ್ಸ್ ಅನ್ನೋದು ಏನಿದೆಯಲ್ಲ, ಆಲ್ಕೋಹಾಲು, ಬಿಂಜ್ ಡ್ರಿಂಕಿಂಗು, ಸ್ಮೋಕಿಂಗು, ಅಥವಾ ಟೊಬ್ಯಾಕೊ ಚೂಯಿಂಗು, ಅಥವಾ ಕೋಕೇನು, ಆಮೇಲೆ ಇದು ಏನದು ಆಂಫೆಟಮಿನು, MST, ನೀವು ಕೇಳಿರ್ಬೋದು ಎಲ್ಲ MST. ಇವೆಲ್ಲ ಕೂಡ ಏನಾಗ್ತಾಯಿದೆ, ದೇ ಕ್ರಿಯೇಟ್ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್, ಮೇನ್ಲಿ ಬಿಹೇವಿಯರ್ ಚೇಂಜಸ್, ಆ್ಯಂಡ್ ದೇ ಕ್ಯಾನ್ ಕಾಸ್ ಸಡನ್ ಡೆತ್. ದೇ ಕ್ಯಾನ್ ಕಾಸ್ ವಾಟ್ ಯು ಕಾಲ್ ಸ್ಪಾಸಮ್ ಆಫ್ ದ ಆರ್ಟ್ರಿ. ಸಡನ್ನಾಗಿ ಆರ್ಟ್ರಿ ಕ್ಯಾನ್ ಬಿ ನಾರ್ಮಲ್, ಬಟ್ ದೇ ಕ್ಯಾನ್ ಗೋ ಟು ಸ್ಪಾಸಮ್. ನೀವು ನೋಡಿರೋದು ಎಷ್ಟೊಂದು ಜನ ಸಡನ್ಲಿ ಡೈಡ್, ಅಲ್ಲಿ ಥೈಲ್ಯಾಂಡ್ ಹೋದ್ರು, ಇಲ್ಲಿ ಹೋದ್ರು, ಸತ್ತೋಗ್ಬಿಟ್ರು. ದಿಸ್ ಆಲ್ ಮನೆಯಲ್ಲಿ ಚೆನ್ನಾಗಿದೆ ನೋಡ್ತಾ ಇದ್ದಾರೆ, ಬಟ್ ವಿ ಡೋಂಟ್ ನೋ ವಾಟ್ ಇಸ್ ರೀಸನ್. ಮೆನಿ ಪೀಪಲ್ ಇವ್ರು ಹಾರ್ಟ್ ಅಟ್ಯಾಕ್ ಸತ್ತೋದ, ಆ್ಯಂಡ್ ಈಸ್ ವೆರಿ ಈಸಿ ಟು ಪಾಸ್ ಆನ್ ದಿ ಬಕ್ ಟು ಅವರ್ ಹಾರ್ಟ್ ಅಟ್ಯಾಕ್ ಡಿಸೀಸ್. ಬಟ್ ಮೇನ್ಲಿ ಪೀಪಲ್ ಕ್ಯಾನ್ ಡೈ ಬಿಕಾಸ್ ಆಫ್ ಹಾರ್ಟ್ ಅಟ್ಯಾಕ್, ಬಟ್ ಈಸ್ ಪ್ರೆಸಿಪಿಟೇಟೆಡ್ ಬೈ ದ ಡ್ರಗ್ಸ್. ಸೊ ಹೀಗಾಗಿ ನಾವು ಅದನ್ನು ಆದಷ್ಟು ಹೌ ಬೆಸ್ಟ್ ಈಸ್ ಎ ಕಲೆಕ್ಟಿವ್ ಎಫರ್ಟ್ ಫ್ರಮ್ ಎವ್ರಿಬಡಿ. ಈಸ್ ನಾಟ್ ಎ ಇಂಡಿವಿಜುವಲ್, ಫ್ರಮ್ ದಿ ಗೌರ್ಮೆಂಟ್ ಆಗಿರ್ಬೋದು, ಆ್ಯಸ್ ಎ ಕಮ್ಯುನಿಟಿ, ಆ್ಯಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ಬೋದು, ಆ್ಯಸ್ ಯು ಸೆಡ್ ಆ್ಯಸ್ ಎ ಸೋಷಿಯಲ್ ಇನ್ಫ್ಲೂಯೆನ್ಸರು, ಡಿಜಿಟಲ್ ಇನ್ಫ್ಲೂಯೆನ್ಸ್, ಇವರೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಈ ಹ್ಯಾಬಿಟ್ಸ್ ನಾವು ಚೇಂಜ್ ಮಾಡ್ಬೋದು. ಮತ್ತು ನೀವು ಹೇಳಿದ್ರೆ ಬಿಂಜ್ ಡ್ರಿಂಕಿಂಗು, ನಾವು ಒಂದೇ ಸಲ ಕುಡಿಯೋದು ವರ್ಷಕ್ಕೆ, ಬಟ್ ಇಡೀ ವರ್ಷದ್ದೆಲ್ಲ ಒಂದೇ ಸಲ ಕುಡಿದ್ರೆ ಇಟ್ ಕ್ಯಾನ್ ಕಾಸ್ ಹಾರ್ಟ್ ರಿದಮ್ ಡಿಸ್ಟರ್ಬೆನ್ಸಸ್, ಇಟ್ ಕ್ಯಾನ್ ಕಾಸ್ ಕಾರ್ಡಿಯೋಮಯೋಪತಿ, ಹೌದು, ಇಟ್ ಕ್ಯಾನ್ ಕಾಸ್ ಸಡನ್ ಡೆತ್, ಇಟ್ ಕ್ಯಾನ್ ಕಾಸ್ ಏಟ್ರಿಯಲ್ ಫಿಬ್ರಿಲೇಷನ್, ವೆಂಟ್ರಿಕ್ಯುಲರ್ ಅರಿಥ್ಮಿಯಾಸ್, ಬಿಂಜ್ ಡ್ರಿಂಕಿಂಗು. ಆಮೇಲೆ ಕೋಕೇನ್ ಕ್ಯಾನ್ ಕಾಸ್ ಸ್ಪಾಸಮ್, ಇಟ್ ಕ್ಯಾನ್ ಕಾಸ್ ಸಡನ್ ವೆಂಟ್ರಿಕ್ಯುಲರ್ ಅರಿಥ್ಮಿಯಾಸ್, ಸಡನ್ ಡೆತ್, ಹಾರ್ಟ್ ಅಟ್ಯಾಕ್. ಆಮೇಲೆ MST, ಸಡನ್ ಸ್ಟಿಮ್ಯುಲೇಷನು, ದೇ ಕ್ಯಾನ್ ಇಂಡಲ್ಜ್ ಇನ್ ಹೈ ರಿಸ್ಕ್ ಬಿಹೇವಿಯರು, ವೈಲೆಂಟ್ ಬಿಹೇವಿಯರು, ಮೇಲಿಂದ 6ನೇ ಫ್ಲೋರಿಂದ ಕೆಳಗೆ ಬಿಡೋದು. ಸೊ ದೀಸ್ ಥಿಂಗ್ಸ್ ಏನಿದೆಯಲ್ಲ, ದೇ ಹ್ಯಾವ್ ಗಾಟ್ ಲಾಟ್ ಆಫ್ ಇಂಪ್ಯಾಕ್ಟ್ ಆನ್ ದಿ ಹೆಲ್ತ್. ಸೊ ಹೀಗಾಗಿ ಅದನ್ನು ಹೌ ಲೈಕ್ ಹೇಗೆ ನಾವು ಅದನ್ನು ಇದನ್ನು ಕಂಟ್ರೋಲ್ ಮಾಡಬೇಕು, ಅಥವಾ ಅದನ್ನು ಹೌ ವಿ ಶುಡ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ಹೌ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ದೇರ್ ನಾಟ್ ಓನ್ಲಿ ಇದು ಪರ್ಸ್ನಲ್ ಲೈಫು, ಪರ್ಸ್ನಲ್ ಬಿಹೇವಿಯರು, ಜಾಬ್ಸು, ವರ್ಕ್ ಎಫಿಷಿಯನ್ಸಿ, ಇವೆಲ್ಲ ಕೂಡ ಇಂಪೇರ್ ಆಗುತ್ತೆ. ಹೌದು. ನಿಮ್ಮ ಹತ್ರ ಎಷ್ಟು ಫ್ರೀಕ್ವೆಂಟ್ ಆಗಿ ಈ ಥರದ ಪೇಷಂಟ್ಗಳು? ಸುಮಾರು ಜನ ಬರ್ತಾರೆ. ಚೆನ್ನಾಗಿ ಪಾರ್ಟಿ ಮಾಡಿದ್ವಿ ಸರ್, ರಾತ್ರಿ 3 ದಿವಸ ಬಿಂಜ್ ಡ್ರಿಂಕಿಂಗು ಅಥವಾ ಹೆವಿ ಸ್ಮೋಕಿಂಗು. ಐ ಹ್ಯಾವ್ ಸೀನ್ ಲಾಟ್ ಆಫ್ ಪೇಷಂಟ್ಸ್. ಎಷ್ಟೊಂದು ಜನ ಮನೆ ಇತ್ತಿತ್ತಲಾಗಿ ಜಸ್ಟ್ 32 ಇಯರ್ಸ್ ವಿತ್ ಎ ವೆರಿ ಟಿಪಿಕಲ್ ಹಾರ್ಟ್ ಅಟ್ಯಾಕ್ ಲೈಕ್ ಸಿಮ್ಟಮ್ಸ್, ಆಲ್ಮೋಸ್ಟ್ ಚೇಂಜಸ್. ವಿ ಡಿಡ್ ದಿ ಆಂಜಿಯೋ ನಾರ್ಮಲ್, ಓನ್ಲಿ ಸ್ಲೋ ಫ್ಲೋ, as ಹೇಳಿದ್ರಲ್ಲ, ಸ್ಲೋ ಫ್ಲೋ, ನೋ ಫ್ಲೋ, ಬ್ಲಡ್ ಕ್ಲಾಟ್ ಫಾರ್ಮೇಷನ್, ದೇ ಕ್ಯಾನ್ ಬಿ ಇನಿಷಿಯೇಟೆಡ್ ಬೈ ದಿಸ್ ಕೈಂಡ್ ಆಫ್ ಹ್ಯಾಬಿಟ್ಸ್. ಆಮೇಲೆ ಫಂಡಿ ಥಿಂಗ್ ಅಂತ ಎಲ್ಲ ಎವ್ರಿಥಿಂಗ್ಸ್ ಫೈನ್, ವಿ kept him for 1.5 days, okay, you go home. At the time of discharge, he again had a heart attack. He is getting changes, lot of things. Then we realize that is because of stress, tension, blood clots, and appropriately we treated without doing any further angiography. Patient got stabilized.
ಸೊ ಇಸ್ ಕಾಲ್ಡ್ ವಾಟ್ ಯು ಕಾಲ್ ಎಮೋಷನಲ್ ಬ್ರೇಕ್ಡೌನು ಅಥವಾ ಸಿವಿಯರ್ ಸ್ಟ್ರೆಸ್ಸು ಆಲ್ಸೋ ಕ್ಯಾನ್ ಬಿ ಇಂಡ್ಯೂಸ್ ಬೈ ದಿಸ್ ಕೈಂಡ್ ಆಫ್ ಮೆಡಿಸಿನ್ಸ್. ಹೌದು And it can cause what you call broken heart syndrome. It can cause severe spasm, or it can Takotsubo cardiomyopathy, arrhythmia, death. So I think very important ಅಂತಂದರೆ ಇವನ್ನ ಹೆಂಗೆ ನಾವು ಈ ಹ್ಯಾಬಿಟ್ಸ್ ಅಂತಂದರೆ ಬರೀ ಡ್ರಗ್ಸ್ ಅಷ್ಟೇ ಅಲ್ಲ, ಸ್ಟ್ರೆಸ್ಸು, ಟೆನ್ಷನ್ನು, ಆಮೇಲೆ ಹೆವಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸು, ನಿದ್ದೆ ಮಾಡೋ ಮಾತ್ರೆಗಳು, ಇವೆಲ್ಲ ಕೂಡ ಹ್ಯಾಬಿಟ್ಸ್. ಈಗ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್ ಇದು ಸ್ಟಿಮ್ಯುಲೆನ್ಸ್ಗೆ ಅಥವಾ ಆಲ್ಕೋಹಾಲ್ ಅಥವಾ ಸ್ಮೋಕಿಂಗ್ ಹ್ಯಾಬಿಟ್ಸ್ಗೆ ಅವರನ್ನು ದೂಡುತ್ತಾ, ಅಥವಾ ಈ ಹ್ಯಾಬಿಟಿಂದ ಅವ್ರು ಅದನ್ನು ತುಂಬ ಓವರ್ ಆಗಿ ಅದನ್ನು ಏನೋ ಫೀಲ್ ಮಾಡಿ ಅದರಿಂದ ಮತ್ತೆ ಮತ್ತೆ ಜಾಸ್ತಿ ಈ ಸ್ಮೋಕಿಂಗ್ ಅಥವಾ ಈ ಥರದ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗ್ತಾರಾ? ಇಸ್ ವಿಸಿಯಸ್ ಸೈಕಲ್. ಸಿ ಪೀಪಲ್ ಆರ್ ಹ್ಯಾವಿಂಗ್ ಹ್ಯಾಬಿಟ್ಸ್ ಆರ್ ಡ್ರಗ್ ಹ್ಯಾಬಿಟ್ಸ್ ಅಥವಾ ಈ ಥರ ಡ್ರಗ್ ಅಬ್ಯೂಸ್ ಮಾಡೋರಿಗೆ ದೇ ಆರ್ ನಾಟ್ ಸ್ಟೇಬಲ್ ಮೆಂಟಲಿ. ದೇ ಕ್ಯಾನ್ ಗೆಟ್ ಇನ್ ಟು ಈಸಿಲಿ ದಿಸ್ ಬ್ರೋಕನ್ ಹಾರ್ಟ್ ಸಿಂಡ್ರೋಮ್. ಒಂಥರ ವಿಸಿಯಸ್ ಸೈಕಲ್. ನಂಗೆ ಹಂಗಾಯ್ತಂದ್ರೆ ಇನ್ನೊಂದು ದಮ್ ಎಳೆಯೋದು, ಹಿಂಗಾಯ್ತಂದ್ರೆ ಇನ್ನೊಂದು ದಮ್ ಎಳೆಯೋದು, ನಂಗೆ ತೊಂದರೆ ಆಯ್ತಂದ್ರೆ, ಸೊ ದಿಸ್ ವಿಸಿಯಸ್ ಸೈಕಲ್. ಸೊ ಹಿಂಗಾಗಿ ಮತ್ತೆ ಪ್ರಾಬ್ಲಮ್. ಇನ್ನು ಸುಮಾರು ಜನ ನೋಡಿರ್ಬೋದು, ಎಷ್ಟೊಂದು ಜನ ಯಂಗ್ ಪೀಪಲ್ ಅಲ್ಲಿ ಇಲ್ಲಿ ಹೋಗ್ತಾರೆ. ದೇ ಗೋ ಫಾರ್ ನವಡೇಸ್ ವಾಟ್ ಯು ಕಾಲ್ ಪ್ಲೆಜರ್ ಟ್ರಾಪ್ ಪಾರ್ಟೀಸ್ ನೋಡಿರ್ಬೋದು. ಏನು ಲೇಟ್ ನೈಟ್ ಪಾರ್ಟೀಸು ಬೆಂಗಳೂರಲ್ಲಿ ಅಥವಾ ಎಷ್ಟೊಂದು ಜನ ಮೆಟ್ರೋ ಸಿಟೀಸಲ್ಲಿ ಆಗ್ತಾ ಇದೆ, ಬಿಕಾಸ್ ದೇ ಗೆಟ್ ಇನ್ ಟು ಆಲ್ ದೀಸ್ ಪ್ರಾಬ್ಲಮ್ಸ್. ಸೊ ಹಿಂಗಾಗಿ ಐ ಥಿಂಕ್ ಇಟ್ ಈಸ್ ಆಲ್ಸೋ ಕಾಸಿಂಗ್ health issues, not only physical issues, mental issues, social health issues. I think we need to bring a lot of awareness. ಈಗ ನನ್ನ ಪ್ರಕಾರ ನ್ಯೂಟ್ರಿಷನಲಿ ಕೂಡ ಇದನ್ನು ಕರೆಕ್ಟ್ ಮಾಡೋದು ಬಹಳ ಕಷ್ಟ. ಯಾಕೆ ಅಂತಂದರೆ ಇದು ಒಂದು ಅಪಟೈಟ್ನ ಕಂಪ್ಲೀಟಾಗಿ ಡ್ರಾಪ್ ಮಾಡುತ್ತೆ, ತಿನ್ನುವಂಥ ಇದನ್ನು ನಿಲ್ಲಿಸ್ಬಿಡುತ್ತೆ. ಅವರಿಗೆ ಆ ಹಸಿವು ಗೊತ್ತಾಗೋದಿಲ್ಲ, ಆ ಹಸಿವಿನ ಹಾರ್ಮೋನೇ ಉತ್ಪಾದನೆ ಆಗೋದು ಕಡಿಮೆ ಆಗುತ್ತೆ. ಇನ್ನು ಅದರ ಜೊತೆಗೆ ಅವರಿಗೆ ಇದೆಲ್ಲ ಆದಾಗ ಯಾವಾಗೋ ಒಂದು ಕಡೆ ಹಸಿವು ಆದಾಗ, ಒಂದು ಸ್ವಲ್ಪ ಎಚ್ಚರ ಇದ್ದಾಗ ಹಸಿವು ಆದಾಗ ಕೈಗೆ ಸಿಕ್ಕಿದ್ದನ್ನು ತಿಂತಾರೆ. ಅಂದರೆ ಅವರಿಗೆ ಅಡಿಕ್ವೇಟ್ ಅಮೌಂಟಲ್ಲಿ ಪ್ರೋಟೀನ್ ಇರ್ಬೋದು, ಫೈಬರ್ ಇರ್ಬೋದು, ಏನು ಫ್ಯಾಟ್ ಇರ್ಬೋದು, ಕಾಪ್ಸ್ ಇರ್ಬೋದು, ಇದನ್ನು ಯಾವ ರೀತಿ ತಗೋಬೇಕು ಅನ್ನುವಂಥ ಆ ವಿವೇಚನೆ ಇರೋದಿಲ್ಲ. ಕೈಗೆ ಸಿಕ್ಕಿದ್ದು ಒಮ್ಮೆಲೆ ಜಾಸ್ತಿ ತಿನ್ನೋದು, ಈ ಥರ ಮಾಡ್ಕೊಂಡ್ಬಿಡ್ತಾರೆ. ಒಂದು ಹೊತ್ತಿನ ಊಟ ಅನ್ನೋ ರೀತಿಯಲ್ಲಿ ತುಂಬ ತಿಂದು ಆಮೇಲೆ ಬರೀ ಅಡಿಕ್ಟಿವ್ ಆಗಿ ಹೊರಟೋಗಿರ್ತಾರೆ. ಈ ರೀತಿ ಮಾಡೋದ್ರಿಂದ ಅವರ ಅಪಟೈಟ್ ಕೂಡ ಡ್ರಾಪ್ ಆಗುತ್ತೆ ಮತ್ತು ಇದು ಅವ್ರ ಬಾಡಿ ಎಸ್ಪೆಷಲಿ ಫೈಟ್ ಆ್ಯಂಡ್ ಫ್ಲೈಟ್ ಮೋಡ್ಗೆ ತಳ್ಳುತ್ತೆ. ಕೊರ್ಟಿಸಾಲ್ನ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಇದು ಅವರನ್ನ ಮತ್ತೆ ಏನೋ ಅವ್ರ ದೇಹದಲ್ಲಿ ಹೈಪರ್ ಟೆನ್ಷನ್ ಇರ್ಬೋದು, ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ಗಳಿಗೆ ಕಾರಣ ಆಗ್ತಾ ಹೋಗುತ್ತೆ ಅನ್ನೋದು ನಾವು ನೋಟಿಸ್ ಮಾಡಿದ್ದೀವಿ. ಸೊ ನೀವೇನು ಹೇಳ್ತೀರಿ? ಇಲ್ಲ ಕರೆಕ್ಟ್. ಇದೆಲ್ಲ ಸಿ ನ್ಯೂಟ್ರಿಷನ್ ಕೆನಾಟ್ ಬಿ, ನ್ಯೂಟ್ರಿಷನ್ ಈಸ್ ಲೈಕ್ ಆಲ್ಮೋಸ್ಟ್ ಲೈಕ್ ಸಮ್ಟೈಮ್ಸ್ ಈಸ್ ಡ್ರಗ್ ಥರ ಅಂತ. ಸೊ ಇಫ್ ಯು ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಅದು ಗಾದೆ ಮಾತು ಸುಳ್ಳಾಗಲ್ಲ, ವೇದ ಸುಳ್ಳಾದರೂ ಗಾದೆ ಮಾತು ಸುಳ್ಳ. ಸೊ ಹಿಂಗಾಗಿ ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಷನ್. ಅಲ್ಟಿಮೇಟ್ಲಿ ಆಲ್ ಬಾಯ್ಸ್ ಡೌನ್ ಟು ನ್ಯೂಟ್ರಿಷನ್, ಬಿಕಾಸ್ ದೇ ಗೆಟ್ ಇನ್ ಟು ಇರೆಗ್ಯುಲರ್ ಹೆಲ್ತಿ ಹೈ ರಿಸ್ಕ್ ಬಿಹೇವಿಯರ್. ಜಂಕ್ ಫುಡ್ ತಿನ್ನೋದು, ಇದು ತಿನ್ನೋದು ಎಲ್ಲ ದೇ ಆಲ್ ಬಿಗಿನ್ ವಿತ್ ದಿಸ್ ಕೈಂಡ್ ಆಫ್ ಡ್ರಗ್ ಅಬ್ಯೂಸು ಬಿಹೇವಿಯರ್ ಎಲ್ಲ. ಮತ್ತು ನೀವು ಹೇಳ್ದಂಗೆ ಏನು ತಿಂದೇನಿರ್ಬೋದು, ನಿಷೇಧದಲ್ಲಿ ಒಂದು ವಾರ ಏನು ಮಲಗಿಬಿಡ್ಬೋದು, ನೀರು ಕುಡಿಲ್ಲ, ಡಿಹೈಡ್ರೇಷನು, ಇವೆಲ್ಲ ಕೂಡ ದೇ ಕ್ಯಾನ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ದಿ ಹಾರ್ಟ್ ಆ್ಯಂಡ್ ಮೈಂಡ್. ಯು ಕ್ಯಾನಾಟ್ ಸಪ್ರೇಟ್ ಹಾರ್ಟ್ ಟು ಮೈಂಡ್ ನ್ಯೂಟ್ರಿಷನ್, ದೇ ಆರ್ ಆಲ್ ಇಂಟರ್ರಿಲೇಟೆಡ್. ಸಮ್ ಮಿತ್ಸ್ ಈಗ ಬಸ್ ಮಾಡೋಣ ಡಾಕ್ಟರ್. ನಾನು ಹೆಲ್ದಿ ತಿಂತೀನಿ, ಹಾಗಾಗಿ ನನ್ನ ಹ್ಯಾಬಿಟ್ಸು ಮ್ಯಾಟರ್ ಆಗೋದಿಲ್ಲ ಅಂತ ಅನ್ಕೊಂತಾರೆ. ಭಾಳ ಅದು ತಪ್ಪದು, ಭಾಳ ತಪ್ಪು ಕಲ್ಪನೆ. ನಾವು ಚೆನ್ನಾಗಿ ತಿಂದಿದ ತಕ್ಷಣ ಹ್ಯಾಬಿಟ್ಸು ಡೆಫಿನೆಟ್ಲಿ ಇಟ್ ವಿಲ್ ವರ್ಸನ್. ವಾಟ್ ಹಿ ಗೆಟ್ಸ್ ಬೆನಿಫಿಟ್ ಬೈ ಈಟಿಂಗ್ ಹೆಲ್ದಿ ಫುಡ್, ಇಟ್ ಗೆಟ್ ನ್ಯೂಟ್ರಲೈಸ್ ಬೈ ದೇರ್ ಹ್ಯಾಬಿಟ್ಸ್ ಅಲ್ವಾ? ಈಗ ಒಕೇಶನಲ್ ಸ್ಮೋಕಿಂಗ್ ಅಥವಾ ಒಕೇಶನಲ್ ಡ್ರಿಂಕಿಂಗ್ ನನಗೇನು ಎಫೆಕ್ಟ್ ಮಾಡೋದಿಲ್ಲ ಅಂತಾರೆ. ಈವನ್ ಸಿಂಗಲ್ ಸ್ಮೋಕ್ ಕ್ಯಾನ್ ರೈಸ್ BP, ಹಾರ್ಟ್ ರೇಟ್, ಎವ್ರಿಥಿಂಗ್. ಓಕೆ, ಅದು ಹೈ ರೇಸ್. ವೆದರ್ ಯು ಸ್ಮೋಕ್ ಒನ್ ಆರ್ ಯು ಡ್ರಿಂಕ್ 1 cup, ವಾಟ್ ಎವರ್ 1 peg ಆಫ್ ಆಲ್ಕೋಹಾಲ್, ಅಬ್ಸಲ್ಯೂಟ್ಲಿ ರಾಂಗು. ಬೋತ್ ಆರ್ ಡೇಂಜರಸ್. ಆನೆ ಕದ್ರು ಕಳ್ಳ ಇರಬೇಕಾದ್ರು. ಸ್ಟ್ರೆಸ್ಸು ಮೆಂಟಲ್ ಅಂದರೆ ಅದು ಬರೀ ಮೆಂಟಲ್ ಮಾತ್ರ, ನನ್ನ ಹಾರ್ಟ್ಗೆ ಏನು ಡ್ಯಾಮೇಜ್ ಮಾಡೋದಿಲ್ಲ. ಇಲ್ಲ, ಅಬ್ಸಲ್ಯೂಟ್ಲಿ ರಾಂಗ್. ಈಸ್ ಮೆಂಟಲ್, ಬಟ್ ಹಾರ್ಟ್ ಟು ಮೈಂಡು ಮೆಂಟಲ್ ಇಂಟರ್ರಿಲೇಟೆಡ್. They can influence. They can raise blood pressure, heart rate disturbances are interrelated, and absolutely only mental is wrong. It is holistic, whole body. ಓಕೆ, ನಾನು ಜಿಮ್ಗೆ ಹೋಗ್ತೀನಿ, ಹಾಗಾಗಿ ನಂದೇನು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಲ್ಲ, ಅದರ್ವೈಸ್ ಏನು ನನ್ನ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಲ್ಲ ಅಂತ ಅಂತಾರೆ. ಅದು ಹೌದಾ? ಇಲ್ಲ, ಜಿಮ್ಗೆ ಹೋದ ತಕ್ಷಣ ಅವರು ಸೆಡೆಂಟ್ರಿ ಲೈಫ್ ಸ್ಟೈಲ್ ನಾವು ಮಾಡ್ತಾ ಇಲ್ಲ ಅಂತಲ್ಲ.
ದೇ ಕ್ಯಾನ್ ಬಿ ಡೂಯಿಂಗ್. ಯಾವತ್ತೂ ವಾರಕ್ಕೊಂದ್ಸಲಿ ಜಿಮ್ಗೆ ಹೋಗಿ ಒಂದು ವಾರ ಕೆಲಸ ಮಾಡಿಲ್ಲ ಅಥವಾ ವಾಕ್ ಮಾಡಿಲ್ಲ, ನೋ, ಅಬ್ಸಲ್ಯೂಟ್ಲಿ ರಾಂಗ್. ಸೊ ವಾಟ್ ಯು ಮೀನ್ ಟು ಸೇ ಇಸ್, ನಾನು ಎಕ್ಸರ್ಸೈಸ್ ಮಾಡ್ತೀನಿ, ಐ ಕ್ಯಾನ್ ಲೀಡ್ ಎ ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ, ದಟ್ಸ್ ಅಬ್ಸಲ್ಯೂಟ್ಲಿ ರಾಂಗ್. ಓಕೆ. ಸೊ ಬಾಡಿ ಹ್ಯಾಸ್ ಟು ಬಿ ಇನ್ ಮೋಷನ್. ಇವನು ಹೊಸ ಕಾರ್ ತಂದು ಗ್ಯಾರೇಜಲ್ಲಿ ಇಟ್ಟರೆ ಆಫ್ಟರ್ 3 minutes ಇಟ್ ಡಸಂಟ್ ಸ್ಟಾರ್ಟ್. ಯು ಹ್ಯಾವ್ ಟು ಕೀಪ್ ರನ್ನಿಂಗ್, ವಾಕಿಂಗ್. ಎಕ್ಸಾಕ್ಟ್ಲಿ. ಓಕೆ. ಸೊ ಇವೆಲ್ಲ ನೋಡಿದಾಗ ನಮ್ಮ ಹೆಲ್ತ್ಗೆ ಇಮ್ಯುನಿಟಿ ಇರ್ಬೋದು, ಮೆಟಬಾಲಿಸಮ್ ಇರ್ಬೋದು, ಇವೆಲ್ಲವೂ ಮ್ಯಾಟರ್ ಆಗುತ್ತೆ. ಇವೆಲ್ಲ ಮ್ಯಾಟರ್ ಆಗುತ್ತೆ ಅಂದಾಗ ಖಂಡಿತವಾಗ್ಲೂ ಗಟ್ ಹೆಲ್ತ್ ಕೂಡ ಮ್ಯಾಟರ್ ಆಗುತ್ತೆ ಅಂತ ಅಂದ್ಕೊತೀನಿ. ಈ ಗಟ್ ಹೆಲ್ತ್ ನಮ್ಮ ಹಾರ್ಟ್ ಹೆಲ್ತ್ಗೆ ಹೇಗೆ ಮ್ಯಾಟರ್ ಆಗುತ್ತೆ? ಡೆಫಿನೆಟ್ಲಿ ಎವ್ರಿಥಿಂಗ್ ಬಿಗಿನ್ಸ್ ಇನ್ ದಿ ಸ್ಟಮಕ್. ನಾವು ಇಂಡಿಯನ್ ಕಲ್ಚರಲ್ಲಿ ಫುಡ್ ಈಸ್ ದಿ ಕಲ್ಚರ್, ಟ್ರೆಡಿಷನ್ ಆ್ಯಂಡ್ ಎಮೋಷನ್, ಆ್ಯಂಡ್ ವಿ ಕನೆಕ್ಟ್ ಟು ಎವ್ರಿ ಒನ್ ಥ್ರೂ. ಇವನ್ ಇನ್ ದಿ ಫ್ಯಾಮಿಲಿ, ವೈಫ್ ಈಸ್ ಕನೆಕ್ಟೆಡ್ ಟು ಹಿಸ್ ಹಸ್ಬೆಂಡ್ ಥ್ರೂ ದಿ ಸ್ಟಮಕ್. So that gut health is very important, and what we eat, what kind of food eat decides the gut health. ನೀವು ನೋಡಿರೋದು ಚಿಕ್ಕ ಮಕ್ಕಳು ಈಗ ಪಾನಿಪುರಿ ಅವತ್ತಿನ ಹೆಲ್ಕೋಬ್ಯಾಕ್ಟರ್ ಪೈಲೋರಿ ಇನ್ಫೆಕ್ಷನ್, ಚಿಕ್ಕ ಗ್ಯಾಸ್ಟ್ರೈಟಿಸ್ ಸಣ್ಣ ಮಕ್ಕಳಿಗೆ 10 ವರ್ಷ 12, ವೈ? ಬಿಕಾಸ್ ಆಫ್ ಗಟ್ ಹೆಲ್ತ್. ಸೊ ಗಟ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ವಿಲ್ ಇನ್ಕ್ರೀಸ್ ದಿ ಇನ್ಫ್ಲಮೇಟರಿ ಮಾರ್ಕರ್ಸ್ ಇನ್ ದಿ ಬಾಡಿ. ಸೊ ದ್ಯಾಟ್ ಕ್ಯಾನ್ ಇನಿಷಿಯೇಟ್ ಅದರ್ ಕ್ಯಾಸ್ಕೇಡ್ ಆಫ್ ಇವೆಂಟ್ಸ್. ಓಕೆ. ಗಟ್ ಇನ್ಫ್ಲಮೇಷನ್ನ ಜಾಸ್ತಿ ಮಾಡುತ್ತೆ, ಇನ್ಫ್ಲಮೇಷನ್ ಹಾರ್ಟ್ ರಿಸ್ಕನ್ನು ಜಾಸ್ತಿ ಮಾಡುತ್ತೆ. ಸೊ ದಿಸ್ ಈಸ್ ದ ಕನೆಕ್ಷನ್ ವಿತ್ ಗಟ್ ಆ್ಯಂಡ್ ಹಾರ್ಟ್ ಹೆಲ್ತ್. ಸೊ ಈ ಇನ್ಫ್ಲಮೇಷನನ್ನು ನಾವು ಕಟ್ ಡೌನ್ ಮಾಡೋದಕ್ಕೆ ನಮ್ಮ ಗಟ್ ಹೆಲ್ತ್ ತುಂಬ ಚೆನ್ನಾಗಿರಬೇಕು ಅನ್ನೋದನ್ನ ನೀವು ಹೇಳೋದು. ಹೌದು, ಗಟ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಲೈಕ್ gut habit. Gut health is influenced by so many factors. What kind of food you eat, and when you eat, what you eat, and how frequently you eat. ಅವಾಗಲೇ ಹೇಳಿದ್ವಿ ನಾವು ತಾ ಇರೋದು. ಸಿ, ಗಟ್ ಈಸ್ ನಾಟ್ ಎ ಡಸ್ಟ್ಬಿನ್, is it not? Keep on in, it also has got certain, we require to give it rest. You have to look after it very well. If it doesn't, health is not good, then ultimately all these problems. ಹೌದು. Not only that, acidity, gastric ulcer, nausea, vomiting, gallbladder stones, pancreatitis, all related to gut. ಈಗ ನನಗೆ ಒಂದು ಈ ಸಿವಿಯರ್ ಕನ್ಫ್ಯೂಷನ್ ಈ ಸಮಾಜದಲ್ಲಿ ಇರೋದು ಏನು ಅಂದ್ರೆ, ಮೋಸ್ಟ್ ಆಫ್ ದ ಕೇಸಸ್ ಈಗ ಟ್ರೀಟ್ ಮಾಡಿದಿದ್ರೆ, ಈಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಟ್ರೀಟ್ ಮಾಡಿದಿದ್ರೆ ಸರಿ ಹೋಗಿರುತ್ತೆ. ಮೋಸ್ಟ್ ಆಫ್ ದ ಪೀಪಲ್ ಏನ್ ತಿಳ್ಕೊಂಡಿರ್ತಾರೆ ಅಂತಂದ್ರೆ, ನನಗೆ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತ ಅಂದ್ಬಿಟ್ಟು ಗ್ಯಾಸ್ಟ್ರೈಟಿಸ್ಗೆ ಮಜ್ಜಿಗೆ ಕುಡಿಯೋದು, ಮೆಡಿಸಿನ್ ತಗೊಳ್ಳೋದು. ಈಗ ನಾನು ತುಂಬಾ ಜನ ನೋಡಿದ್ದೀನಿ ಈ ತರ ತಾವು ಮನೆಯಲ್ಲೇ ಏನೋ ಒಂದು ಆಂಟಾಸಿಡ್ ತಗೊಂಡು ಈ ತರದ್ದು ತಗೊಂಡು ನಾನು ಸರಿ ಹೋಗ್ತೀನಿ ಅಂತ ಕಾಯುವಂಥದ್ದು. ಅವರಿಗೆ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಿರೋದಿಲ್ಲ. ಏನಾಗುತ್ತೆ, ಹೊಟ್ಟೆಯಿಂದ ಲೆಫ್ಟ್ ಸೈಡಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಲೆಫ್ಟ್ ಸೈಡ್ ಪೇಯ್ನ್ ಅಂದ್ಕೊಂಡು ನನಗೆ ಬ್ಯಾಕ್ ಪೇಯ್ನು ಬಂದಿದೆ, ಲೆಫ್ಟಲ್ಲೂ ಪೇಯ್ನ್ ಆಗ್ತಿದೆ, ಮೋಸ್ಟ್ಲಿ ನಂಗೆ ಗ್ಯಾಸ್ಟ್ರೈಟಿಸ್ ಆಗಿದೆ, ನಂಗೆ ಈ ಗ್ಯಾಸ್ಟ್ರೈಟಿಸ್ ರೆಗ್ಯುಲರ್ ಇಶ್ಯೂ ಅಂತ ಅಂದ್ಬಿಟ್ಟು ಅದನ್ನು ಇಗ್ನೋರ್ ಮಾಡೋರೆ ಭಾಳ ಜನ ಇರ್ತಾರೆ. ಈ ಗ್ಯಾಸ್ಟ್ರೈಟಿಸಿಂದ ಹಾರ್ಟ್ ಡಿಸೀಸ್ಗೆ ಶಿಫ್ಟ್ ಆಗಿರೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗಿರೋದೇ ಅವರಿಗೆ ಗೊತ್ತಿರೋದಿಲ್ಲ. ಇಂಥ ಕೇಸ್ಗಳಲ್ಲಿ ಗ್ಯಾಸ್ಟ್ರೈಟಿಸ್ನ ಅಡ್ರೆಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಮತ್ತು ಇಮಿಡಿಯೇಟ್ಲಿ ನಾವು ಹಾರ್ಟನ್ನು ಯೋಚನೆ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಇಲ್ಲ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಈಗ ಸುಮಾರು ಜನ ಗ್ಯಾಸ್ಟ್ರೈಟಿಸ್ ಅಂತಂದ್ರೆ ಸುಮ್ಮನೆ ವಿ ಕೀಪ್ ಸೀಯಿಂಗ್ ಪೀಪಲ್, 2-3 ದಿವಸ ಗ್ಯಾಸ್ಟ್ರೈಟಿಸ್ ಇತ್ತು ಆ್ಯಂಡ್ ಮಿಡ್ ನೈಟ್ ಬ್ರಾಡ್ ಡೆಡ್. ಸೊ ಈಸ್ ಆಲ್ ಹ್ಯಾಪನಿಂಗ್ ಆ್ಯಂಡ್ ದೇ ಕ್ಯಾನ್ ಓವರ್ಲ್ಯಾಪ್. ಓಕೆ. ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಹರಿವರಿಕರಿ, ಐ ಸೆಡ್, ಯಾಕಂದರೆ ಹರಿವರಿಕರಿ ಕ್ಯಾನ್ ಮೇಕ್ಸ್ ಪರ್ಸನ್ ಟು ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ಸೊ ಅಸಿಡಿಟಿ, ಗ್ಯಾಸ್ಟ್ರೈಟಿಸ್ ಇದ್ದವ್ರಿಗೂ ಕೂಡ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೂ ಕೂಡ ಗ್ಯಾಸ್ಟ್ರೈಟಿಸ್ ಇರ್ಬೋದು, ಬಿಕಾಸ್ ಆಫ್ ಮೆಡಿಸಿನ್ಸ್, ಡ್ರಗ್ಸ್ ದೇ ಟೇಕ್ ಅಂಡ್ ಆಲ್. ಸೊ ದೇರ್ ಆಲ್ ಇಂಟರ್ರಿಲೇಟೆಡ್. ಯಾರಾದರೂ ಕೂಡ ಗ್ಯಾಸ್ಟ್ರೈಟಿಸ್ ಅಂತ ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಇಮಿಡಿಯೇಟ್ಲಿ ದೇ ಶುಡ್ ಗೋ ಆ್ಯಂಡ್ ಟೇಕ್ ದಿ minimum one ECG to see whether it is gastritis or heart problem. So ಹಿಂಗಾಗಿ ಏನು ಒಂದು it could be drug related, or it could be food related, whatever the gastritis, or it could be related to stress, okay. Or it could be related to heart attack related disease. ಯಾಕಂದರೆ ಇಟ್ ಆಲ್ಸೋ ಹೊಟ್ಟೆ ಕೆಳಭಾಗದಲ್ಲಿ ನೋವು ಬರ್ಬೋದು, ಆಮೇಲೆ ವಾಂತಿ ಬರ್ಬೋದು, ನಾಶ ಬರ್ಬೋದು, ಗ್ಯಾಸ್ಟ್ರೈಟಿಸ್ ಅಂತ ಕೂತ್ಕೊಳ್ಳಿ ಸುಸ್ತಾಗ್ಬೋದು. ಅದ್ರ ಜೊತೆಗೆ ನೀವು ಹೇಳ್ದಂಗೆ ಕುತ್ತಿಗೆ ನೋವು, ಬೆನ್ನು, ಕೈ ನೋವು, ಅಥವಾ ಬ್ಯಾಕ್ ಪೇನು, ಸ್ವೆಟ್ಟಿಂಗು, ತಲೆ ಚಕ್ರ ಅಂಥದ್ದೆಲ್ಲ ಇತ್ತಂದರೆ ಇಮಿಡಿಯೇಟ್ಲಿ ಕೂಡ ಒಂದು ಚೆಕ್ ಮಾಡಿಸ್ಕೋಬೇಕು. ಯು ಶುಡ್ ಗೋ ಟು ದಿ ನಿಯರೆಸ್ಟ್ ದೇರ್ ಡಾಕ್ಟರ್. ಯು ಶುಡ್ ನಾಟ್ ಟ್ರಾವೆಲ್ 400 kilometers, or ಶುಡ್ ನಾಟ್ ಟ್ರಾವೆಲ್ 40 kilometers to get check outside the city. We are in the Bangalore, heart of the Bangalore, Tatagat. You can, immediately go there and get it checked. And gastritis should not be confused with it. But person has gastritis, we are happy if he only has a gastritis, but it should not be something else. Should have minimum check to see that is not cardiac related. Gastritis is not risky, but prolonged gastritis definitely a risk factor for
ಹಾರ್ಟ್ ಹೆಲ್ತ್ ಅಂತ ಹೇಳ್ತೀರಿ. ಅಲ್ಲ ಹಾಗಲ್ಲ, ಬಟ್ ಯು ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಕನ್ಫ್ಯೂಸ್ಡ್. ಓಕೆ. ಯು ಶುಡ್ ನಾಟ್ like, but they can mimic like a gastritis. ಓಕೆ. And you should not neglect thinking that it is a gastritis. ಓಕೆ. And gastritis could be, like, heart doesn't have anything, stomach, gut doesn't, it can be silent, but sometimes when it offended too much, it whispers. Take Okay. care of it. ಗಾಟ್ ಇಟ್. So that's what, like, you should, even heart also whispers through stomach. Heart also whispers through ಥ್ರೂ ಸ್ಟಮಕ್. ಎಸ್. ಅಂದರೆ ಇನ್ಫ್ಲಮೇಷನ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಇದು ಏನು ಹಾರ್ಟ್ ಟೆಂಡೆನ್ಸಿ ಇರ್ಬೋದು, ಕ್ಲಾಟಿಂಗ್ ಟೆಂಡೆನ್ಸಿ ಇರ್ಬೋದು, ಇವೆಲ್ಲ ಡಿಸ್ಟರ್ಬ್ ಆಗುತ್ತೆ ಈ ಗ್ಯಾಸ್ಟ್ರೈಟಿಸ್ ಇರೋದ್ರಿಂದ, ಅಥವಾ ಗಟ್ ಹೆಲ್ತ್ ಡಿಸ್ಟರ್ಬ್ ಆಗಿರೋದ್ರಿಂದ ಅಂತ ಹೇಳ್ತೀವಿ. ಗಟ್ ಹೆಲ್ತ್ ಅಲ್ಲಿ ನಮ್ಮಲ್ಲಿ ಒಂದಷ್ಟು ನಾರ್ಮಲ್ ಬ್ಯಾಕ್ಟೀರಿಯಲ್ ಫ್ಲೋರಾ ಅಂತ. ಹೌದು ಹೌದು. ಅವ್ರು ನಮಗೆ ಹೆಂಗೆ ಕೆಟ್ಟ ಬ್ಯಾಕ್ಟೀರಿಯಾ ಇರ್ತಾರೆ, ಒಳ್ಳೆ ಬ್ಯಾಕ್ಟೀರಿಯಾ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಸರ್ಟನ್ ಗುಡ್ ಬ್ಯಾಕ್ಟೀರಿಯಲ್ ಫ್ಲೋರಾ ಇನ್ಸೈಡ್ ದಿ ಸ್ಟಮಕ್ ಆ್ಯಂಡ್ ಇಂಟೆಸ್ಟೈನ್, ಸ್ಪೆಷಲಿ ಇಂಟೆಸ್ಟೈನ್. ಅವೆಲ್ಲ ಕೂಡ ಡಿಸ್ಟರ್ಬ್ ಆಗ್ತವೆ. ಫುಡ್ ಹ್ಯಾಬಿಟ್ಸಿಂದ ಆಗಿರ್ಬೋದು, ಅಥವಾ ಡ್ರಗ್ ಅಬ್ಯೂಸಿಂದ ಆಗಿರ್ಬೋದು, ಅಥವಾ ಸ್ಟ್ರೆಸ್ಸಿಂದ ಆಗಿರ್ಬೋದು. ನೀವು ಹೇಳಿದ್ರಲ್ಲ ಅನ್ಹೆಲ್ದಿ ಲೈಫ್ ಸ್ಟೈಲು, ಏನೇನು ತಿನ್ನೋದು. ಸಾವಿರಾರು ವರ್ಷಗಳಿಂದ ನಮ್ಮ ಗಟ್ ಏನಿದೆಯಲ್ಲ, ಅದು ಆರ್ ನಾಟ್ ಯೂಸ್ ಫಾರ್ ಲೈಕ್ ದಿಸ್ ಕೈಂಡ್ ಆಫ್ ಫುಡ್. ಹೌದು. ಮ್ಯಾಕ್ಡೊನಾಲ್ಡ್ಸ್ ತಿಂದಿಲ್ಲ, ಬರ್ಗರ್ ತಿಂದಿಲ್ಲ, ನಾವೆಲ್ಲ ರೊಟ್ಟಿ ಅನ್ನ ಊಟ ಕರೆಕ್ಟಾಗಿ ಕಾಯಿಪಲ್ಯ ತರಕಾರಿ ಪಚಡಿ ಅಂಥ ಪದಾರ್ಥಗಳನ್ನ ತಿಂದು ಸಡನ್ನಾಗಿ ತಿಂದಾಗ ಗಟ್ ಗೆಟ್ಸ್ ಕನ್ಫ್ಯೂಸ್. ಹೌದು. ಆಮೇಲೆ ಎಕ್ಸೆಸಿವ್ ಸ್ಪೈಸಿ ಫುಡ್ಡು, ಅನ್ಹೆಲ್ದಿ ವಾಟ್ರಲ್ಲಿ ಮಾಡಿದಂಥ ಪಾನಿಪುರಿ, ಇವೆಲ್ಲ ಕೂಡ ದೇ ಸ್ಪಾಯ್ಲ್ ದಿ ಬ್ಯಾಕ್ಟೀರಿಯಲ್ ಫ್ಲೋರಾ. ಆ್ಯಂಡ್ ಈಗ ಅತಿಯಾಗಿ ಏನು ಫುಡ್ಡನ್ನು ತಗೊಳ್ಳೋದು, ಅಂದರೆ ಈಗ ಕೈಂಡ್ ಆಫ್ ಬಾಡೂಟದ ಥರದ ಊಟ ಅಂತ ಇಟ್ಕೊಳ್ಳಿ. ಈ ಥರದ ಊಟವನ್ನು ತುಂಬ ಫ್ರೀಕ್ವೆಂಟ್ ಆಗಿ ತಿನ್ನೋದು ನಮಗೆ ಗಟ್ ಹೆಲ್ತನ್ನು ಡಿಸ್ಟರ್ಬ್ ಮಾಡುತ್ತೆ. ಆ ಗಟ್ ಹೆಲ್ತ್ ಡಿಸ್ಟರ್ಬೆನ್ಸು ನಮಗೆ ಮೇ ಬಿ ವಯಸ್ಸಿದ್ದಾಗ ಗೊತ್ತಾಗದೇ ಇರಬಹುದು. ಯಾವ ವಯಸ್ಸಲ್ಲಿ ಇದು ಅತಿಯಾಗಿ ಕಾಣಿಸ್ಕೊಂಡು ಅತಿಯಾಗಿ ತೊಂದರೆ ಮಾಡುತ್ತೆ ಅಂತ? ಅತಿಯಾಗಿ ತಿನ್ನೋದು ಭಾಳ, ನೀವು ಹೇಳಿದ್ರೆ ಸುಮಾರು ಜನ ಬಾಡೂಟ ಉಂಡು ಹಾರ್ಟ್ ಅಟ್ಯಾಕ್ ಆಗಿ ಭಾಳ ಜನ ಬಂದಿದ್ದಾರೆ. ಎಲ್ಲಾದರೂ ಬೆಂಗಳೂರು ಸುತ್ತಮುತ್ತಲು ಭಾಳ ಜನ ಬಾಡೂಟ ಮಾಡಿದ್ರೆ ಅಂದರೆ ಈ ಎಲೆಕ್ಷನ್ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತವೆ. ಅಂದರೆ ಹೆವಿ ಕನ್ಸಂಪ್ಷನ್ ಆಲ್ಸೋ ಪುಟ್ ಲಾಟ್ ಆಫ್ ಲೋಡ್ ಆನ್ ದಿ ಹಾರ್ಟ್. ಓಕೆ ಓಕೆ. ಗಟ್ ಕ್ಯಾನ್ ಪುಟ್ ಲಾಟ್ ಆಫ್ ಲೋಡ್ ಆನ್ ದಿ ಹಾರ್ಟ್. ಓಕೆ. ಸೊ ಇನ್ ದಟ್ ಸೆನ್ಸ್ ಗಟ್ ಹೆಲ್ತ್ ಏನಿದೆಯಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಈಟಿಂಗ್ ಲೈಕ್ ಬ್ಯಾಲೆನ್ಸ್ ಫುಡ್, ಅದಕ್ಕೆ ಎಷ್ಟು ಬೇಕು ಅಷ್ಟನ್ನೇ, ಸ್ಮಾಲ್ ಕ್ವಾಂಟಿಟಿ ಆಗಿರ್ಬೋದು ಅಥವಾ ರಿಕ್ವೈರ್ಡ್ ಕ್ವಾಂಟಿಟಿ. ನೋಡಿರ್ಬೋದು ಎನಿ ಪ್ರಾಣಿ, ನ್ಯಾಷನಲ್ ಜಿಯೋಗ್ರಫಿ ಅಲ್ಲಿ ಅನಿಮಲ್ ಪ್ಲಾನೆಟು, ಯಾವುದೇ ಒಂದು ಪ್ರಾಣಿ ಒಂದು ಈ ಹುಲಿ ಸಿಂಹ ಕೊಂದು ತಮಗೆ ಎಷ್ಟು ಬೇಕು ಅಷ್ಟೇ ತಿನ್ನುತ್ತೆ, ಓದೋದನ್ನು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಬಚ್ಚಿಟ್ಕೊಂಡು ಎಲ್ಲಿ ತಿನ್ನಲ್ಲ. ಹೌದು. ಅರ್ಥ ಆಯ್ತು? ಅದು ಇಟ್ ಈಟ್ಸ್ required amount. It only kills animals when it is hungry. ಅದು ಹೊಟ್ಟೆ ತುಂಬಿದಾಗ ಬಾಜು ತಿನ್ನಲ್ಲ. ಬಟ್ ಮನುಷ್ಯರು ಹಂಗಲ್ಲ, ಎಲ್ಲ ತಿಂತಾರೆ, ಎಲ್ಲ ಖಾಲಿ ಮಾಡ್ತಾರೆ. ಇದು ಬರೀ ಫುಡ್ ಅಷ್ಟೇ ಅಲ್ಲ, ಎಲ್ಲ ರೀತಿಯಿಂದ. ಹೌದು ಹೌದು. ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಅರ್ತ್ ಕ್ಯಾನ್ ಪ್ರೊವೈಡ್ ಆಸ್ ಎನಫ್, ಇಟ್ ಕ್ಯಾನ್ ಪ್ರೊವೈಡ್ ಅವರ್ ನೀಡ್ಸ್, ಬಟ್ ಇಟ್ ಕ್ಯಾನ್ ನಾಟ್ ಪ್ರೊವೈಡ್ ಅವರ್ ಗ್ರೀಡ್. ಎಕ್ಸಾಕ್ಟ್ಲಿ. ಸೊ ಹಿಂಗಾಗಿ ನಮ್ಮ ಹೊಟ್ಟೆ ಕೂಡ ಭಾಳ ಇಂಪಾರ್ಟೆಂಟು, ಗಟ್ ಹೆಲ್ತ್ ಇಂಪಾರ್ಟೆಂಟು. ಗಟ್ ಅಂದರೆ ಸ್ಟಮಕ್ ಅಷ್ಟೆಲ್ಲ ಅಪ್ ಟು ಎಂಡ್. ಹೌದು. ನಮ್ಮ ಬೌಲ್ ಮೂವ್ಮೆಂಟ್ಸ್, ಮೋಷನ್ ಎಲ್ಲ ಅಲ್ಲಿಂದ ಮೇಲ್ಗಡೆಯಿಂದ ಕೆಳಗಡೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಿಂಗಾಗಿ ನೌಡೇಸ್ ವಿ ಆರ್ ಸೀಯಿಂಗ್ ಲಾಟ್ ಆಫ್ ಕ್ಯಾನ್ಸರ್ಸ್, ಕೋಲಾನ್ ಕ್ಯಾನ್ಸರ್ಸು, ಸ್ಟಮಕ್ ಕ್ಯಾನ್ಸರ್ಸು, ಇಂಟೆಸ್ಟೈನ್ ಕ್ಯಾನ್ಸರ್ಸು, ಪ್ಯಾಂಕ್ರೈಟಿಸು. ಯು ಹ್ಯಾವ್ ಸೀನ್ ಎನಿ ಟೈಮ್ 100 ವರ್ಷದಿಂದ ಗಾಲ್ಬಾಟಮ್ ಸ್ಟೋನ್ಸ್ ಹೊಟ್ಟೆಲ್ ಕಲ್ಲಾಗಿದ್ದು ಇಲ್ಲ. ವಿ ಆರ್ ಸೀಯಿಂಗ್ ಇಟ್. ಹೌದು. ಗಾಲ್ಬಾಟಮ್ ಸ್ಟೋನ್ಸ್ ಆರ್ ವೆರಿ ಕಾಮನ್. ವೆರಿ ಟ್ರೂ. ಈಗ ಪ್ರಾಸೆಸ್ ಫುಡ್ನ ತುಂಬ ತಿಂತಾರೆ. ಈಗಂತೂ ಅದು ಜಿಮ್ದು ವಿಡಿಯೋಸ್ ನೋಡ್ತಾ ಇದ್ರೆ, ಯಾರೋ ಎಕ್ಸಸೈಸ್ ಮಾಡೋ ವಿಡಿಯೋಸ್ ನೋಡ್ತಾ ಇದ್ರಿ, ಈವನ್ ಯೂಟ್ಯೂಬಲ್ಲಿ. ಅದ್ರ ನಂತರ ನಿಮ್ಗೆ ನೆಕ್ಸ್ಟ್ ಆ್ಯಡ್ ಬರೋದು ಇದು ಪ್ರಾಸೆಸ್ಡ್ ಫುಡ್ದು, ಚಿಪ್ಸ್ದು, ಈ ಥರದ್ದು. ಇವತ್ತು ಬೆಳಗ್ಗೆನೂ ನಾನು ಈ ಥರದ್ದೊಂದು ನೋಡ್ತಾ ಇದ್ದೆ. ನನಗದು ಇಮಿಡಿಯೇಟ್ಲಿ ನಾನೇ ಹೇಳಿದೆ, ಇದೇನಿದು ಇಂಥ ಎಕ್ಸಸೈಸ್ ಬರ್ತಾ ಇದೆ, ಇದ್ರ ನಂತರ ಬರ್ತಾ ಇರೋದು ಈ ಚಿಪ್ಸ್ ಆ್ಯಡು ಅಂತ. ಈ ಥರ ತುಂಬ ಜನಕ್ಕೆ ಅದನ್ನು ತೋರಿಸಿ ಅದ್ರ ಬಗ್ಗೆ ಆಸಕ್ತಿ ಬೆಳೆಯೋ ಹಾಗೆ, ಅಥವಾ ಅಂಥ ಫುಡ್ಡನ್ನೇ ತಿನ್ನೋ ಹಾಗೆ ಮಾಡ್ತಾ ಇದೆ ಈ ಸೊಸೈಟಿ. ಹೀಗಿದ್ದಾಗ ಈ ಅಲ್ಟ್ರಾ ಪ್ರಾಸೆಸ್ಡ್ ಫುಡ್ಡು, ಈ MSG ಹಾಕಿರುವಂಥ ಫುಡ್ಡು, ಅಥವಾ ಮಾಲ್ಟೋಡೆಕ್ಸ್ಟ್ರಿನ್ ಯೂಸ್ ಮಾಡಿರುವಂಥ ಫುಡ್, ಇವೆಲ್ಲ ಸ್ಟಿಮ್ಯುಲೆನ್ಸ್ಗಳು ನನ್ನ ಪ್ರಕಾರ ಇವುಗಳು ಗಟ್ ಹೆಲ್ತನ್ನು ಡ್ಯಾಮೇಜ್ ಮಾಡುತ್ತೆ. ಎಟ್ ದ ಸೇಮ್ ಟೈಮ್ ಇಟ್ ವರ್ಕ್ಸ್ ಆನ್ ಅವರ್ ಬ್ಲಡ್ ಪ್ರೆಷರ್ ಆಲ್ಸೋ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ಬ್ಲಡ್ಡಲ್ಲಿ ಲೀಕಿ ಗಟ್ ಪ್ರಾಬ್ಲಮ್ ಬಂತು ಅಂದರೆ ಎಲ್ಲವೂ ಇನ್ಫ್ಲಮೇಷನ್ಗೆ ಕನೆಕ್ಟ್ ಆಗುತ್ತೆ. ನೀವು ಇದನ್ನು ಹೇಗೆ ಹೇಳ್ತೀರಿ? ಹಾರ್ಟ್ ಹೆಲ್ತ್, ಗಟ್ ಹೆಲ್ತ್, ಹಾರ್ಟ್ ಹೆಲ್ತ್ ಇವೆಲ್ಲ ಇಂಟರ್ ರಿಲೇಟೆಡ್.
ಎಲ್ಲ ನಮ್ಮ ಸಮಾಜದಲ್ಲಿ ನಮ್ಮ ಭಾರತೀಯರಲ್ಲಿ ನಮ್ಮ ಆರೋಗ್ಯ ಪ್ರಾರಂಭ ಆಗೋದನ್ನೇ ಒಳ್ಳೆಯ ರೀತಿ ಪ್ರಾರಂಭ ಆಗೋದ್ರೆ ಹೊಟ್ಟೆಯಿಂದ. ನಾವು ಎಲ್ಲೇ ಮದುವೆ ಹೋಗಲಿ, ಫಂಕ್ಷನ್ ಹೋಗಲಿ, ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿದರೆ, ಊಟ ಚೆನ್ನಾಗಿತ್ತಂದ್ರೆ ಮದುವೆ ಚೆನ್ನಾಗಿದೆ ಅಂತ ಅರ್ಥ ಅದು, ಅಥವಾ ಫಂಕ್ಷನ್ ಚೆನ್ನಾಗಿದೆ ಅಂತ ಅರ್ಥ. ಸೊ ಆ ಥರ ನಮ್ಮದು ಟ್ರೆಡಿಷನು ಕಲ್ಚರ್, ವಿ ಆರ್ ತುಂಬ ಸ್ಟ್ರಾಂಗ್ಲಿ ಬಾಂಡೆಡ್ ಟು ಅವರ್ ಫುಡ್ ಹ್ಯಾಬಿಟ್ಸ್. ಹೌದು. ಸೊ ಹಿಂಗಾಗಿ ಪ್ರೊಸೆಸ್ ಫುಡ್ ಇತ್ತಿತ್ತಾಗಿ ಬರ್ತಾಯಿತ್ತು, ಮೊದಲು ಇರಲಿಲ್ಲ. ಈ ಪ್ರೊಸೆಸ್ ಫುಡ್ಡಲ್ಲಿ ಏನಿರುತ್ತೆ ಹೇಳಿರಲ್ಲ, ಸೋ ಮೆನಿ ಥಿಂಗ್ಸ್ ಆರ್ ದೇರ್, ಕೆಮಿಕಲ್ಸು. ಅದ್ರ ಜೊತೆಗೆ ದೇ ಕಂಟೇನ್ ಲಾಟ್ ಆಫ್ ಶುಗರ್, ರೆಡಿಮೇಡ್ ಶುಗರ್, ಆಮೇಲೆ ಕಂಟೇನ್ ಲಾಟ್ ಆಫ್ ಸಾಲ್ಟ್, ಕಂಟೇನ್ ಲಾಟ್ ಆಫ್ ಟ್ರಾನ್ಸ್ ಫ್ಯಾಟ್ಸ್. ಇವೆಲ್ಲ ಕೂಡ ಒಂಥರ ಡೇಂಜರ್ ಟು ದಿ ಹಾರ್ಟ್. ರೆಡ್ ವಾರ್ನಿಂಗ್, ರೆಡ್ ಸಿಗ್ನಲ್ ಇದೆ. ಪ್ರೊಸೆಸ್ ಫುಡ್ ಅಲ್ಲಿದೆ ಅಂತಂದರೆ ಇಲ್ಲೇ ನಿಲ್ಬೇಕು ನಾವು. ಟ್ರಾನ್ಸ್ ಫ್ಯಾಟ್ ಜಾಸ್ತಿ ಇರುತ್ತೆ ಖಂಡಿತವಾಗ್ಲೂ. ಟ್ರಾನ್ಸ್ ಫ್ಯಾಟ್ ಇಸ್ ಮೇಜರ್ ಥಿಂಗ್. ಲೈಕ್ ನಮಗೆ ಗೊತ್ತೇ ಇರೋದಿಲ್ಲ ಯಾವ್ದ್ರಿಂದ ಬಂದಿರುತ್ತೆ. ಈವನ್ ರೋಡ್ ಸೈಡ್ ಅಲ್ಲಿ ಕರ್ದಿರೋ ಅಂತದ್ದು, ಅಂದ್ರೆ ರೋಡ್ ಸೈಡ್ ಅಲ್ಲಿ ಇಟ್ಕೊಂಡಿರೋ ಯೂಸ್ ಮಾಡಿರೋ ಎಣ್ಣೆನೆ ಪದೇ ಪದೇ ಉಪಯೋಗಿಸಿ ಅದರಿಂದ ಕರೆದಿರುವಂತಹ ಆಹಾರಗಳನ್ನ ಸಂಜೆ ಆದ್ರೆ ನಿಮ್ಗೆ ಯಾವುದೇ ಒಂದು ರೋಡ್ ಸೈಡ್ ಸ್ಟಾಲ್ ಅಲ್ಲೂ ಜನ ಇಲ್ಲ ಅಂತ ಇರೋದಿಲ್ಲ. ಇಂಥ ಆಹಾರಗಳನ್ನ ಪದೇ ಪದೇ ತಿನ್ನೋರು ಅಂದ್ರೆ ಸಾಮಾನ್ಯವಾಗಿ ಒಂದು 18ರಿಂದ 35-40 ಒಳಗಿನ ಜನ ಜಾಸ್ತಿ ಇರ್ತಾರಲ್ಲಿ. ನಾನು ಬೀದಿಯಲ್ಲಿ ತಿರುಗಾಡೋರು ಜಾಸ್ತಿ ಹುಡುಗರು ಅವರೇ, ರಾತ್ರಿ ತಿರುಗಾಡೋರು ಅವರೇ. ಸೊ ಹಿಂಗಾಗಿ ಅಂಥವ್ರು ಈಸ್ ನಾಟ್ ಓನ್ಲಿ ಐ ಹ್ಯಾವ್ ಸೀನ್ ಪೀಪಲ್ ಕಮಿಂಗ್ ಫ್ರಮ್ ರಾಯಚೂರು, ಹುಳಿ, ಧಾರವಾಡ ಈ ಕಡೆ ಎಲ್ಲ ದ ಈಟ್ ಬಜ್ಜಿ ತಿಂದು ಹಾರ್ಟ್ ಅಟ್ಯಾಕ್ ಆದವ್ರು, ಬಜ್ಜಿ ಮೆಣಸಿನ್ಕಾಯಿ ತಿಂದು. ಅಂದರೆ ಅದು ಅಷ್ಟು ವಿಪರೀತ, ಕರೆದದ್ದನ್ನು ಕರೆಯೋದು, ನೀವೇದಂಗೆ ಅದನ್ನ ಎಣ್ಣೆನೂ ಬದಲು ಮಾಡಲ್ಲ, ಎಣ್ಣೆನೂ ತನ್ನಿಂತಾನೆ. ಆ ಥರ ಪರಿಸ್ಥಿತಿಗಳು ಇವನ್ ಕೂಡ ಬೆಂಗಳೂರಲ್ಲಿ ಈಗ ಇತ್ತಿತ್ತಲಾಗಿ ನೀನು ಹೇಳಿರ್ಬೋದು, ಈ ಗೋಬಿ ಮಂಚೂರಿ ಅಂತ ಬ್ಯಾನ್ ಮಾಡಿದ್ದಾರೆ. ಬಿಕಾಸ್ ದೇ ಆರ್ ಆಲ್ಸೋ ಲೈಕ್ ಸಮ್ ಕೈಂಡ್ ಆಫ್ ಪ್ರೊಸೆಸ್ ಫುಡ್ ಓನ್ಲಿ. ಸೊ ದೇ ಆರ್ ಕ್ರಿಯೇಟಿಂಗ್ ಲಾಟ್ ಪ್ರಾಬ್ಲಮ್ಸ್. ಆ್ಯಂಡ್ ಯು ಹ್ಯಾವ್ ಸೀನ್, ನಾನು ಮುಂಚೆ ಎಲ್ಲ ಜೈದವಲ್ಲಿದ್ದಾಗ ಅಲ್ಲೆಲ್ಲ ಈ ಥರ ಫುಡ್ ತಿಂದು ಹಾರ್ಟ್ ಅಟ್ಯಾಕ್ ಆಗಿ ಬರೋರು ಅವಾಗಲೇ 25 ವರ್ಷದಿಂದ ವಿಪರೀತ ಇತ್ತು, ಚಿಕ್ಕ ವಯಸ್ಸಿನಲ್ಲೇ. ಈಗ ನಾವು ಡಿಜಿಟಲ್ ಮೀಡಿಯಾ ಬಂದು ಎಲ್ಲ ನೋಡ್ತಾ ಇದ್ದೀವಿ, ಕಮಿಂಗ್ ಟು ನೋ ಇಮಿಡಿಯೇಟ್ಲಿ ಎಲ್ಲಿ ಏನಾಗ್ತಾ ಇದೆ ಅಂತ. ಮೊದಲು ಏನು 20-30 ವರ್ಷದಿಂದ ನಾನು ಏನು ಹೇಳಿದ್ನಲ್ಲ, 2.5 ಮಿಲಿಯನ್ ಇಯರ್ಸು, ಮಂಗನಿಂದ ಮಾನವನಿಂದ ಹೊಟ್ಟೆ ಏನು ಇಸ್ ಕಾಲ್ಡ್ ಮೆಟಬಾಲಿಕ್ ಸಿಂಡ್ರೋಮ್. ಲೆಮನ್ ಆನ್ ದಿ ಸ್ಟಿಕ್ಸ್. ಫ್ರಮ್ ನಾರ್ಮಲ್ ಫಿಸಿಕಲ್ ಹೆಲ್ತ್ ಪರ್ಸನ್ ಇಂದ a person looking like a lemon on the stick, it took hardly about 30 years. ಸೊ ಇದೆಲ್ಲ ಗಟ್ ಹೆಲ್ತ್ ಫುಡ್ ಎಲ್ಲ. ಆಮೇಲೆ ಇವೆಲ್ಲ ಕೂಡ ಫುಡ್ ಹೆಲ್ದಿ ಬ್ಯಾಕ್ಟೀರಿಯಾ ಫ್ಲೋ ಏನು ಡ್ಯಾಮೇಜ್ ಆಗಿ ದೇ ಆಲ್ ಪ್ರೊವೈಡ್ ವೆರಿ ಗುಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಬೀಟೋಲ ಇರೋದು, ಐರನ್ ಆಗಿರೋದು, ಇವೆಲ್ಲ ದೇ ಹೆಲ್ಪ್. ದೇ ಗೆಟ್. ಅಂಡ್ ನೀವು ಅಂದ ಹಾಗೆ ಬೆಂಗಳೂರಲ್ಲಿ ವೈಟಮಿನ್ ಡಿ ಇಸ್ ವೆರಿ ಡೆಫಿಷಿಯನ್ಸಿ. ಹೌದು, B12, ಐರನ್ ಎಲ್ಲ ಪೀಪಲ್. ಈಗ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಎಷ್ಟು ಡೇಂಜರಸ್, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಕೂಡ ಅಷ್ಟೇ ಡೇಂಜರಸ್ ಅಂತ ನೀವು. ಹೌದು. ಈಗ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇಸ್ ನಾನ್ ಆಲ್ಕೋಹಾಲಿಕ್ ಲಿವರ್ ಸಿರೋಸಿಸ್, ಸ್ಟೆಟೋಸಿಸ್. ನೀವು ಹೇಳಿದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್, ದಟ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ವಿ ಆರ್ ಸೀಯಿಂಗ್ ಕೀಪ್ ಇಟ್ ಗೋಯಿಂಗ್ ಇನ್ ಟು ನಾನ್ ಆಲ್ಕೋಹಾಲಿಕ್ ಸಿರೋಸಿಸ್ ಆಫ್ ದಿ ಲಿವರ್. ಸೊ ಇದನ್ನು ನಾವು ಈ ತರ ತಿನ್ನೋದನ್ನು ರಿಲೇಟೆಡ್ ಟು ಗಟ್ ಹೆಲ್ತ್, ಹ್ಯಾಬಿಟ್ ಗೆ ತಗೊಂಡು. ಹೌದು, ಗಟ್ ಹೆಲ್ತ್. ಓಕೆ. ಅಂಡ್ ಬಿಕಾಸ್ ಯು ಲೂಸ್ ದಟ್ ಪ್ರೋಬಯೋಟಿಕ್ ಆಕ್ಷನ್ ಆಫ್ ದಿ ನಾರ್ಮಲ್ ಫ್ಲೋರಾ, ಯು ಲೂಸ್ ಇಟ್. ಅದಕ್ಕೆ ನಾವು ಕರ್ಡ್ಸ್ ತಿನ್ನೋದ್ರಿಂದ, ಮೊಸರು ತಿನ್ನೋದ್ರಿಂದ, ಗ್ರೀನ್ ಲಿಪಿ ಫರ್ಮೆಂಟೆಡ್ ಫುಡ್ ತಿನ್ನೋದ್ರಿಂದ, ಗ್ರೀನ್ ಲಿಪಿ ವೆಜಿಟೇಬಲ್ಸ್ ತಿನ್ನೋದ್ರಿಂದ, ಹೋಲ್ ಗ್ರೈನ್ಸು, ಇವೆಲ್ಲ ನ್ಯಾಚುರಲ್ ಈ ಸ್ಪ್ರೌಟ್ಸು, ಇವೆಲ್ಲ ತಿನ್ನೋದ್ರಿಂದ ದೇ ಟ್ರೈ ಟು ಬ್ಯಾಲೆನ್ಸ್ ಇಟ್. ಎಕ್ಸಾಕ್ಟ್ಲಿ. ಓಕೆ, ಥ್ಯಾಂಕ್ ಯು. ಇದು ಗಟ್ಟನ್ನ ನಾವು ಚೆನ್ನಾಗಿಟ್ಕೊಂಡ್ರೆ ಮೇ ಬಿ ನಾವು ಹಾರ್ಟ್ ಮಾತ್ರ ಅಲ್ಲ, ನಮ್ಮ ಬೇರೆ ಎಲ್ಲ ಆರ್ಗನ್ಗಳನ್ನು ಚೆನ್ನಾಗಿಟ್ಕೋಬಹುದು ಅಂತ ನೀವು ಹೇಳಿದ್ದು. ನಿಮ್ಮ ಕನ್ಕ್ಲೂಷನ್ ಅಂದ್ರೆ ಗಟ್ಟು ಎಲ್ಲ ಆರ್ಗನ್ಗಳಿಗೂ ಮೂಲ. ಹೌದು, ಥ್ಯಾಂಕ್ ಯು. ಈಗ ಒಂದಿಷ್ಟು ಮಿತ್ತನ್ನ ಬಸ್ಟ್ ಮಾಡೋಣ ಡಾಕ್ಟರ್. ಗಟ್ ಪ್ರಾಬ್ಲಮ್ ಬರೀ ಡೈಜೆಷನ್ಗೆ ಮಾತ್ರ ಎಫೆಕ್ಟ್ ಆಗುತ್ತೆ? ನೋ, ಅಬ್ಸಲ್ಯೂಟ್ಲಿ ರಾಂಗ್. ಗಟ್ ಪ್ರಾಬ್ಲಮ್ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಹಾರ್ಟ್ ಫೇಲ್ಯೂರ್ ಆದಾಗ ಗಟ್ ಕಂಜೆಷನ್ ಆಗುತ್ತೆ, ನಾಶ, ವಾಮಿಟಿಂಗ್ ಪ್ರಾಬ್ಲಮ್, ಹೊಟ್ಟೆ ಬ್ಲೋಟ್ ಆಗುತ್ತೆ. ಸೊ ಈಗ ದೇರ್ ಸೋ ಮೆನಿ, ಇಸ್ ನಾಟ್ ಓನ್ಲಿ ಗಟ್ ಪ್ರಾಬ್ಲಮ್. Is a gut is related to each and every organ of the body, including psyche, immunity and arteries ಎಲ್ಲ. immunity, ಬಾಡಿ, ಮನಸ್ಸು ಶಾಂತಿ ಇರಲಿಕ್ಕೆ ಹೊಟ್ಟೆ ಊಟ ಚೆನ್ನಾಗಿದ್ರೆ ಮನಸ್ಸು ಶಾಂತಿ. ಬ್ಲೋಟಿಂಗ್ ನನ್ನ ಹಾರ್ಟ್ಗೆ ಏನು ಸಂಬಂಧಪಟ್ಟಿಲ್ಲ, ಹಾರ್ಟ್ಗೂ ಬ್ಲೋಟಿಂಗು ಏನು ಸಂಬಂಧ ಇಲ್ಲ ಅಂತ ನೀವು? ಇಲ್ಲ, ಅಬ್ಸಲ್ಯೂಟ್ಲಿ ರಾಂಗ್. ಬ್ಲೋಟಿಂಗ್ ಕ್ಯಾನ್ ಹ್ಯಾಪನ್ ಬಿಕಾಸ್ ಆಫ್ ಹಾರ್ಟ್ ಫೇಲ್ಯೂರ್. ಹಾರ್ಟ್ ವೀಕ್ ಆದರೆ ಬ್ಲೋಟಿಂಗ್ ಆಗುತ್ತೆ, ಹೊಟ್ಟೆ ಉಬ್ಬುತ್ತೆ, ಆಮೇಲೆ ಗ್ಯಾಸ್ ಹಿಡ್ದಂಗೆ ಆಗುತ್ತೆ, ಸ್ವಲ್ಪ ತಿಂದರೂ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಸೊ ಅಥವಾ ಬ್ಲೋಟಿಂಗ್ ಕುಡ್ ಬಿ ಇವನ್ ಸೈನ್ ಆಫ್ ಹಾರ್ಟ್ ಅಟ್ಯಾಕ್. ಓಕೆ.
ಲಾಂಗ್ ಟರ್ಮ್ ಹೆಲ್ತ್ಗೆ ಆಂಟಿಬಯೋಟಿಕ್ ಏನು ಎಫೆಕ್ಟ್ ಮಾಡೋದಿಲ್ಲ ಅಂತ. No, absolutely wrong. It is going to kill person. So you should not take unnecessary, like antibiotics without any prescription. ಓಕೆ And it will spoil the gut flora, ಓಕೆ and it will reduce the body immunity, ಹ್ಮ್ and it will also, bacterial resistance. It can lead to bacterial resistance. ಓಕೆ So unnecessary you should not take, and also have impact on the kidney and liver. ಹಾಂ Ah. ಕಿಡ್ನಿ ಇಂಪೇರ್ಮೆಂಟ್ ಆಗೋ You ಚಾನ್ಸಸ್. should not take unnecessary Antibiotics. antibiotics without any proper Prescription. prescription and advice. ಓಕೆ ಫೈಬರ್ ಬರೀ ಆಪ್ಷನಲ್ ತಗೋಬೇಕು ಅಂತ ಏನಿಲ್ಲ ಅಂತ ಅನ್ಕೊಂತಾರೆ ಭಾಳಷ್ಟು ಜನ, ಏನು ಹೇಳ್ತೀರಾ? Fiber is a must nowadays. ಓಕೆ ನಾವು ತಿನ್ನೋದ್ರಲ್ಲಿ ಅಟ್ಲೀಸ್ಟ್ ಒಂದು 45%, ಒಂದು ಅರ್ಧ kg ತರಕಾರಿ ಫೈಬರ್ ತಿನ್ನಬೇಕು ಓಕೆ ಟು ಪ್ರಿವೆಂಟ್ ಆಲ್ ನಾನ್ ಗಟ್ ಕಮ್ಯುನಿಕೇಬಲ್ ಡಿಸೀಸ್. ಗಟ್ ಅಷ್ಟಲ್ಲ, ಕ್ಯಾನ್ಸರ್, ಕೋಲಾನ್ ಕ್ಯಾನ್ಸರ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಪ್ರೊಸೆಸ್ಡ್ ಫುಡ್, ಡೈಟ್ ವಿದೌಟ್ ಎನಿ ಫೈಬರ್ಸ್. ಓಕೆ That is why in UK, US, they eat lot of meat, no fiber, a lot of colon. But nowadays in India, you are seeing lot of CA colon because of ಹೌದು food habits, no fiber. ಓಕೆ ಡಾಕ್ಟರ್, ಈಗ ಆಲ್ಮೋಸ್ಟ್ ಎಲ್ಲವನ್ನು ಮಾತಾಡಿದ್ದೀವಿ. ಈ ವಾಕಿಂಗ್ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಇದು ನಮ್ಮ ಹಾರ್ಟ್ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡುತ್ತೆ, ಮತ್ತು ಇದು ಎಷ್ಟು ಫ್ರೀಕ್ವೆಂಟ್ ಆಗಿ ಜನ ಇದನ್ನು ಅಡಾಪ್ಟ್ ಮಾಡ್ಕೋಬೇಕು, ಅಂದರೆ ಎಷ್ಟು ಫ್ರೀಕ್ವೆಂಟ್ ಆಗಿ ಇದನ್ನು ಮಾಡಬೇಕು, ಇದರಿಂದ ಅವ್ರ ಹಾರ್ಟ್ ಹೆಲ್ತ್ ಎಷ್ಟು ಸುಸ್ಥಿತಿಯಲ್ಲಿ ಇರಬಹುದು ಅನ್ನೋದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಭಾಳ ಇಂಪಾರ್ಟೆಂಟು. ಇತ್ತೀಚಿನ ದಿನಮಾನಗಳಲ್ಲಿ ಅದು ಮೆಟ್ರೋ ಸಿಟಿಯಲ್ಲಿ ಜನ ಎಕ್ಸಸೈಸೇ ಮಾಡ್ತಾ ಇಲ್ಲ, ಬಿಕಾಸ್ ಆಫ್ ದೇರ್ ಬ್ಯುಸಿ ಸ್ಕೆಡ್ಯೂಲ್ ಅಂತ ಹೇಳ್ತಾರೆ. ಸೊ ಯು ಕ್ಯಾರಿ ಮೀನಿಂಗ್ ಫಾರ್ ದೇರ್ ಬ್ಯುಸಿ ಸ್ಕೆಡ್ಯೂಲ್ ವಾಟ್ ಎವರ್, ಪ್ರೊವೈಡೆಡ್ ದೇ ಆರ್ ಹೆಲ್ದಿ. ಸೊ ಹಿಂಗಾಗಿ ಎಕ್ಸಸೈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಓವರಾಲ್ ಹೆಲ್ತ್ ಮೇಂಟೆನೆನ್ಸ್. ಹಾರ್ಟ್ ಹೆಲ್ತ್ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಆಗಿರ್ಬೋದು. ಸೊ ಯು ಶುಡ್ ವಾಕ್ ಮಿನಿಮಮ್ ಅಬೌಟ್ 30 to 45 minutes a day, about 6 times, 5 to 6 times, spending about 2.5 to 3,000 kilocalories. ಅದು ಬ್ರಿಸ್ಕ್ ವಾಕ್ ಆಗಿರ್ಬೋದು, ಸ್ಟ್ರೆಚ್ ಔಟ್ ಆಗಿರ್ಬೋದು, ಅಥವಾ ಲೈಕ್ ನಿಡ್ ನಾಟ್ ಇಂಡಲ್ಜ್ ಇನ್ ಬಿಂಜ್ ಅಂತಲ್ಲ, ಮೈಲ್ಡ್ ಟು ಮಾಡರೇಟ್ ಎಕ್ಸಸೈಸ್. ಅಟ್ ಲೀಸ್ಟ್ ದೇ ಆಲ್ ಸೇ ಅಬೌಟ್ ಒಂದು 8 to 10,000 ಸ್ಟೆಪ್ಸ್ ಆಗಿರ್ಬೋದು. ಓಕೆ ಅದು ಅಥವಾ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ನೀವು ನಡ್ಕೊಂಡು ಓಡಾಡಿ, ಲಿಫ್ಟ್ ಯೂಸ್ ಮಾಡಬೇಡಿ. ಸೊ ಇವೆಲ್ಲ ಕೂಡ ಭಾಳ ಇಂಪಾರ್ಟೆಂಟು ಟು ಕೀಪ್ ಯುವರ್ ಬ್ಲಡ್ ಪ್ರೆಷರ್. ಈವನ್ ದಿಸ್ ಮಚ್ ಆ್ಯಕ್ಟಿವಿಟಿ, ಸ್ಪೆಂಡಿಂಗ್ ಅಬೌಟ್ 2.5 to 3,000 kilocalories per week can bring the BP down by about 5 to 10 millimeter mercury, and can reduce the sugar, can reduce the cholesterol, can reduce the overall stress levels. Ultimately, indirectly influence the ಹಾರ್ಟ್ ಹೆಲ್ತ್. ಓಕೆ heart health, and also they can reduce the sugar levels, cholesterol levels, and cancers. ಓಕೆ Incidence of cancers also will come down. ಓಕೆ ಆ್ಯಂಡ್ ಎಕ್ಸಸೈಸಸ್ನ ಈಗ ಕೆಲವರು ಅಂದ್ಕೊತಾರೆ, ನಾನು ಬರೀ ಜಿಮ್ಮಲ್ಲಿ 1 ಅವರ್ ಎಕ್ಸಸೈಸ್ ಮಾಡ್ಕೊಂಡು ಬರ್ತೀನಿ, ನನಗೆ ಲೈಫ್ಗೆ ನಾನು ಚೆನ್ನಾಗಿ ಮಸಲ್ ಬೆಳೆಸಿದ್ದೀನಿ, ಅಥವಾ ನನ್ನ ಮಸ್ಕ್ಯುಲರ್ಲಿ ಐ ಆಮ್ ಗುಡ್, ಈಗ ಹೀಗಿದ್ದೀನಿ ಅಂದಮೇಲೆ ನಾನು ವಾಕಿಂಗ್ ಮಾಡಲೇಬೇಕಾದ ಅನಿವಾರ್ಯತೆ ಏನಿಲ್ಲ, ಅಥವಾ ನಾನು ಹೀಗಿದ್ದಾಗ ಇದೊಂದೇ ಎಕ್ಸಸೈಸ್ ನನಗೆ ಸಾಕು, ಅಥವಾ ಇದೇ ಇಂಪಾರ್ಟೆಂಟ್ ಅನ್ನುವಂಥ ಒಂದಿಷ್ಟು ಮಿತ್ ತುಂಬ ಜನರ ತಲೆಯಲ್ಲಿದೆ. ಇದಕ್ಕೇನು ಹೇಳ್ತೀರಿ? ನೀವು ಹೇಳಿದ್ರಲ್ಲ, ಮಸಲ್ ದಟ್ ಇಸ್ ದೇ ರಿಕ್ವೈರ್ ವಾಟ್ ಕಾಲ್ ನಾಟ್ ಐಸೋಟೋನಿಕ್ ಎಕ್ಸಸೈಸ್, ಇಸ್ ಐಸೋಮೆಟ್ರಿಕ್, ಮೇನ್ಲಿ ಟು ಬಿಲ್ಡ್ ದಿ ಬಾಡಿ, ಆ್ಯಂಡ್ ದೇ ಇಂಡಲ್ಜ್ ಇನ್ ಲಾಟ್ ಆಫ್ ಪ್ರೋಟೀನ್ ಇಂಟೇಕ್, ಸ್ಟೆರಾಯ್ಡ್ಸ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಹಾರ್ಟ್ ಹೆಲ್ತ್ ಏನು ಬೇಕಂತ ಐಸೋಟೋನಿಕ್ ಎಕ್ಸಸೈಸ್, ಕಾರ್ಡಿಯೋ ಅಂತ ಕೇಳ್ತಾರಲ್ಲ ಆ ಥರ ಇಟ್ ಶುಡ್ ಬಿ ಮೂವ್ಮೆಂಟ್. ಇಟ್ ಶುಡ್ ಬಿ ಮಿಕ್ಸ್ ಆಫ್ ಕಾರ್ಡಿಯೋ ಆ್ಯಂಡ್ ಮಸಲ್ ಆ್ಯಕ್ಚುಲಿ ಮಸಲ್ ಬಿಲ್ಡ್ ಮಾಡಲಿ, ದೇ ಈಟ್ ನಾರ್ಮಲ್ ಫುಡ್ ಆ್ಯಂಡ್ ಬಿಲ್ಡ್ ಮಸಲ್, ಹೌದು, ಬಟ್ ನಾಟ್ take unnecessary steroids, drugs, or proteins, excessive proteins. ಯಾಕಂದರೆ ನಾರ್ಮಲಿ ಯು ಶುಡ್ ಹ್ಯಾವ್ ಅಬೌಟ್ 0.75 to 1 gram per kg ಬಾಡಿ ವೆಯ್ಟ್ಗೆ ಅರೌಂಡ್ 40 to 50 grams ಆಫ್ ಪ್ರೋಟೀನ್ ಇಸ್ ಎನಫ್ ಫಾರ್ ಆ್ಯಾವ್ರೇಜ್ ಇಂಡಿಯನ್ಸ್. ಅವರು ಬಾಡಿ ಬಿಲ್ಡ್ ಮಾಡ್ಬೇಕಂದ್ರೆ 100 to 200, ಬಟ್ ಅವ್ರ ಕಿಡ್ನೀಸ್ ಆರ್ ನಾಟ್ ಡಿಸೈನ್ಡ್ ಟು ಟೇಕ್ so much. Heart is not designed to take vigorous exercise. We require exercise, but not too much strenuous or vigorous. Okay. Itself, vigorous exercise itself can lead to abnormal heart rhythm or sudden dropping down. So, I think you have to be little careful. And before getting into exercise, one should go to their family doctor or cardiologist to test themselves about the heart health.
ಸೊ ಹೇಗಿದೆ ಹಾರ್ಟು, ಯಾಕಂದರೆ ಸಮ್ ಆಫ್ ದಿ ಹಿಡನ್ ಹಾರ್ಟ್ ಡಿಸೀಸಸ್ ಆರ್ ನಾಟ್ ಸೀನ್, ನಾಟ್ ಎಕ್ಸ್ಪೀರಿಯನ್ಸ್ಡ್, ಬಟ್ ದೇ ಕ್ಯಾನ್ ಬಿ ಎಕ್ಸ್ಪ್ಲೋರ್ಡ್ ಬೈ ದಿ prior health check or examination. Okay. So person can undergo, like this serious kind of vigorous exercise, strenuous exercise ಮಾಡಬೇಕಾ ಬೇಡ ಅನ್ನೋದು ಡಿಸೈಡ್ ಮಾಡಲಿಕ್ಕೆ ಮೊದಲು ಚೆಕ್ ಮಾಡಿಸ್ಕೋಬೇಕು. ಯಾಕಂದ್ರೆ ಸೋ ಮೆನಿ ಇಸ್ ನಾಟ್ ಅಬೌಟ್ ಓನ್ಲಿ ಹಾರ್ಟ್ ಅಟ್ಯಾಕ್, ಯು ಗಾಟ್ ಎ ಹಾರ್ಟ್ ಥಿಕ್ನಿಂಗ್ ಇಸ್ ಕಾಲ್ಡ್ hypertrophic cardiomyopathy or valve problem or diseases which are not seen or detected, which are there since birth, congenital heart diseases, so or some kind of ECG changes or electrical activity disturbances which are not routinely seen, or person can be silent or asymptomatic, ಅವರೆಲ್ಲ ideally they should get checked before getting into this kind of rigorous exercise. ಈಗ ಎಕ್ಸಸೈಸ್ ಅಂತ ಬಂದಾಗ ಕಾರ್ಡಿಯೋ ಎಕ್ಸಸೈಸಸ್ ಇದೆ ವಿಚ್ ಇಸ್ ಗುಡ್ ಫಾರ್ ಹಾರ್ಟ್ ಹೆಲ್ತ್. ಈಗ ಹಾರ್ಟ್ ರೇಟನ್ನು ಯಾವ ಲೆವೆಲ್ಗೆ ತೊಗೊಂಡು ಹೋಗೋದು ತನಕ ಇಟ್ ಈಸ್ ಗುಡ್ ಅನ್ನೋದು ಒಂದು ಪ್ಯಾರಾಮೀಟರ್ ಇದೆ. ಅದ್ರ ಜೊತೆಗೆ ಕಾರ್ಡಿಯೋ ಎಕ್ಸಸೈಸಸ್ ಒಳ್ಳೆಯದು ಅನ್ನೋ ಕಾರಣಕ್ಕೆ ರನ್ನಿಂಗನ್ನೇ ಪ್ರಾಕ್ಟೀಸ್ ಮಾಡಿಕೊಂಡು, ಮ್ಯಾರಥಾನನ್ನೇ ಪ್ರಾಕ್ಟೀಸ್ ಮಾಡಿಕೊಂಡು 40-50 ಕಿಲೋಮೀಟರ್ ಓಡೋರು ಇದ್ದಾರೆ. ಇವೆಂಚುವಲಿ ದೇ ಲೂಸ್ ಮಸಲ್. ಮಸಲ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಮಸಲ್ ಇದ್ದಾಗ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ತಡಿಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಮಸಲ್ ಈಸ್ ಅ ಬಿಲ್ಡಿಂಗ್ ಬ್ಲಾಕ್ ಆಫ್ ಅವರ್ ಬಾಡಿ, ಸೊ ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಈ ಮಸಲನ್ನು ಉಳಿಸ್ಕೊಂಡು ನಾವು ಎಕ್ಸಸೈಸನ್ನು ಮಾಡಬೇಕು. ಅಂದರೆ ಮಸಲನ್ನು ತೀರಾ ಅಬ್ನಾರ್ಮಲ್ ಆಗಿ ಬಿಲ್ಡ್ ಮಾಡುವ ವಿಚಾರವನ್ನು ಹೇಳ್ತಿಲ್ಲ. ಈ ಮಸಲನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಈ ನಾವು ಓಡೋದಿರ್ಬೋದು, ರನ್ನಿಂಗ್ ಇರ್ಬೋದು, ಮ್ಯಾರಥಾನ್ ಇರ್ಬೋದು, ಇದನ್ನು ತುಂಬ ಮಾಡೋದ್ರಿಂದ ಆಗುವಂಥ ಹಾರ್ಟ್ ಮೇಲೆ ಆಗುವಂಥ ಪರಿಣಾಮ ಮತ್ತು ನಮ್ಮ ಹಾರ್ಟ್ ರೇಟ್ ಎಷ್ಟಕ್ಕೆ ಇದ್ದರೆ ನಾರ್ಮಲಿ ಈ ಕಾರ್ಡಿಯೋ ಇರ್ಬೋದು ಅಥವಾ ಹೈ ಇಂಟೆನ್ಸಿಟಿ ವರ್ಕೌಟ್ ಇರ್ಬೋದು, ಇದನ್ನು ಮಾಡಿದಾಗ ಮೇಂಟೈನ್ ಮಾಡಬೇಕಾಗುತ್ತೆ. ಸರಿ, ನಮಗೆ ಹಾರ್ಟ್ ರಿಲೇಟೆಡ್ ನೀವು ಹೇಳಿದ್ರಲ್ಲ ಇಸ್ ಓನ್ಲಿ ಕಾರ್ಡಿಯೋ. ನೀವು ವಾಕಿಂಗು, ಬ್ರಿಸ್ಕ್ ವಾಕಿಂಗು ಅಥವಾ ಮೈಲ್ ಜಾಗಿಂಗು ವೆರಿ ಎಕ್ಸ್ಟ್ರೀಮ್ಲಿ ಗುಡ್. ಇವನ್ ಮರಾಥನ್ ಎಲ್ಲ ಸ್ಲೋ ರನ್ನಿಂಗ್, ಅದು ಆಲ್ಸೋ ಗುಡ್ ಫಾರ್ ದಿ ಹಾರ್ಟ್ ಆ್ಯಂಡ್ ಆಲ್ಸೋ ಇಟ್ ಅಟ್ ದಿ ಸೇಮ್ ಟೈಮ್ ದೇ ಕ್ಯಾನ್ ಬಿಲ್ಡ್ ದಿ ಮಸಲ್. ಸಿ ಅವರ್ ಇಂಟೆನ್ಷನ್ ಇಸ್ ಟು ಕೀಪ್ ಅವರ್ ಸೆಲ್ಫ್ ಫಿಟ್, ನಮ್ದು ನಾಟ್ ಟು ಬಿಕಮ್ ಬಾಡಿ ಬಿಲ್ಡರ್. ಎಕ್ಸೆಪ್ಷನಲ್ ಕೇಸಸ್ ದೇ ಆರ್ ಸಪ್ರೇಟ್ ಆರ್ ಎಂಟಿಟಿ ಆರ್ ಸ್ಪೋರ್ಟ್ಸ್ ಇವೆಂಟ್. ಬಟ್ ನಮಗೆ ಇದನ್ನು ಅಟ್ಲೀಸ್ಟ್ ಹಾರ್ಟ್ ರೇಟ್ ನಾವು ಎಕ್ಸಸೈಸ್ ಮಾಡಿದಾಗ ಹಾರ್ಟ್ ರೇಟ್ ಶುಡ್ ಬಿ ಏಬಲ್ ಟು ಅಚೀವ್ ಅಬೌಟ್ 90 to 100% ಟಾರ್ಗೆಟ್ ಹಾರ್ಟ್. ನಾವು ಯೂಸ್ವಲಿ ಏನು ಮಾಡ್ತೀವಿ, ಟಾರ್ಗೆಟ್ ಹಾರ್ಟ್ ರೇಟ್ ಅಂತಂದರೆ 220 ಮೈನಸ್ ಏಜ್, ದಟ್ ಈಸ್ ಅವರ್ ಟಾರ್ಗೆಟ್ ಹಾರ್ಟ್ ರೇಟ್. ಸಿಮಿಲರ್ಲಿ ವೇಟು ಅಬೌಟ್ ಅಪ್ರಾಕ್ಸಿಮೇಟ್ಲಿ height in centimeters minus 100, that is our ideal weight. Body mass index approximately normally less than 23-24. That is based on our height and weight. So ಇವೆಲ್ಲ ಸರ್ಟನ್ ಪ್ಯಾರಾಮೀಟರ್ಸು ಮತ್ತು ಸರ್ಟನ್ ಹಾರ್ಟ್ ರೇಟು. ಆ್ಯಂಡ್ ಒಂದೊಂದ್ಸಲಿ ಎಕ್ಸಸೈಸ್ ಮಾಡಬೇಕಾದ್ರೆ ತುಂಬ BP ಇನ್ಕ್ರೀಸ್ ಆಗುತ್ತೆ. ದಟ್ ಆಲ್ಸೋ ಶುಡ್ ನಾಟ್ ಇನ್ಕ್ರೀಸ್. ಇನ್ ಕೇಸ್ BP is increasing too much, you should stop. ಬಟ್ ಅದಕ್ಕೆಲ್ಲ ರಿಕ್ವೈರ್ ಸಮ್ ಮಾನಿಟರಿಂಗ್. ಈಗ ನಾವು ವಾಚಲ್ಲಿ ಏನಾದರೂ ಮಾನಿಟರ್ ಮಾಡ್ಕೊತೀವಿ ಅಂತ ಇಟ್ಕೊಳ್ಳಿ. ಈಗ ವಾಚಲ್ಲಿ ನಮ್ಗೆ ಮಾನಿಟರ್ ಮಾಡೋಕ್ಕಾಗುತ್ತೆ. ಆಗ ಹಾರ್ಟ್ ರೇಟು ಈಗ 140, 150, 160, 170 ತನಕ ಹೋಗೋದು, ಐ ಫೀಲ್ 170 ತನಕ ಎಲ್ಲ ಹೋಗೋದು, 140 ಮೇಲೆ ಹೋಗೋದು ಇಟ್ ಈಸ್ ನಾಟ್ ಗುಡ್ ಫಾರ್ ಹಾರ್ಟ್ ಹೆಲ್ತ್ ಅಂತ. ಅಂದರೆ ಇಟ್ ಡಿಪೆಂಡ್ಸ್ ಆನ್ ಏಜ್ ಆ್ಯಂಡ್ ಪರ್ಸನ್. ಹೌದು. ದೆನ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದಿ ವೇಟ್ ಆಫ್ ದಿ ಪರ್ಸನ್, ಏಜ್ ಆಫ್ ದಿ ಪರ್ಸನ್. ದೆನ್ ನೀವು ಹೇಳಿದ್ರಲ್ಲ, ಇಫ್ ಇಟ್ ಈಸ್ ಎಕ್ಸೀಡಿಂಗ್ ಅಬ್ನಾರ್ಮಲಿ ದೆನ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಅಬ್ನಾರ್ಮಲ್ ಹಾರ್ಟ್ ರಿದಮ್ಸ್ ಅಂತ ಇರ್ತೀವಿ. ದಿಸ್ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಕಂಡಕ್ಷನ್ ಡಿಸ್ಟರ್ಬೆನ್ಸಸ್ ಅಂದಾಗ ಯು ಗೆಟ್ ಇನ್ ಟು ಅಬ್ನಾರ್ಮಲ್ ಅನ್ಯೂಶುವಲ್ ಹೈ ರೇಟ್ ವಿಚ್ ಇಸ್ ನಾಟ್ ಎಕ್ಸ್ಪೆಕ್ಟೆಡ್ ಇನ್ ನಾರ್ಮಲ್ ಪರ್ಸನ್. ಇವನ್ ಎಕ್ಸರ್ಸೈಸ್ ಆಲ್ಸೋ ಕ್ಯಾನ್ ಇಂಡ್ಯೂಸ್. ಸೊ that's what I said. Person who gets into all this preferably above 30-25 they should have a normal check in current year. ಓಕೆ ಗುಡ್. ಇದು ಭಾಳ ಮುಖ್ಯವಾಗಿ, ಯಾಕಂದರೆ ತುಂಬ ಜನ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಅಂದರೆ, ಹೆಂಗೋ ನಾನು ಮಸಲ್ ಬಿಲ್ಡ್ ಮಾಡಬೇಕು, ಹೆಂಗೋ ನನ್ನ ಬಾಡಿ ಬಿಲ್ಡ್ ಮಾಡಬೇಕು, ನನಗಾಗುತ್ತೆ, ನಾನು ಓಡ್ತೀನಿ. ಅಂದರೆ ನಮ್ಮ ಹಾರ್ಟ್ ನಮ್ಗೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲದೇ ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡೋದು. ದೀಸ್ ಆರ್ ಆಲ್ ದ ಥಿಂಗ್ಸ್. ತುಂಬ ಜನಕ್ಕೆ ಈ ಹೈ ಇಂಟೆನ್ಸಿಟಿ ವರ್ಕೌಟ್ ವಿತ್ ದ ಅನ್ಹೆಲ್ದಿ ಲೈಫ್ ಸ್ಟೈಲ್, ಅಂದರೆ ನಾವು ತಿನ್ನುವಂಥ ಫುಡ್ಡು ವಿಚ್ ಹ್ಯಾಸ್ ನೋ ಕಂಟ್ರೋಲ್, ಅದರಲ್ಲಿ ತುಂಬ ಜಂಕ್ ಮತ್ತೊಂದು ಎಲ್ಲ ಇಟ್ಕೊಂಡು ಹ್ಯಾಬಿಟ್ಸಲ್ಲಿ ಕಂಟ್ರೋಲ್ ಇಲ್ಲದೆ ನಾನು ಬರೀ ವರ್ಕೌಟಲ್ಲಿ ಮತ್ತು ನಾನು ಬರೀ ಹೈ ಇಂಟೆನ್ಸಿಟಿ ಆ್ಯಕ್ಟಿವಿಟಿ ಮಾಡೋಷ್ಟು ಕೆಪಬಿಲಿಟಿ ಇದೆ ನನಗೆ ಅಂತ
ಅಂದರೆ ನನ್ನ ವಯಸ್ಸಿದೆ, ನನ್ನ ಕೆಪಬಿಲಿಟಿ ಇದೆ ಅಂದ್ಕೊಂಡು ಮಾಡಿ ಹಾರ್ಟ್ ಅಟ್ಯಾಕ್ ಆಗಿರುವಂಥದ್ದು ಆ ಕೇಸ್ಗಳು ಬಹಳಷ್ಟಿದ್ದಾವೆ. ನೋಡಿ ಎಷ್ಟೊಂದು ಜನ ಜಿಮ್ ಬಾಡಿ ಬಿಲ್ಡ್ ಬಟ್ ದೇ ಆರ್ ಡೈಯಿಂಗ್ ಡೌನ್, ಟಾಪಿಂಗ್ ಡೌನ್ ಡೈಟ್ ಬಿಕಾಸ್ ಆಫ್ ಥ್ರೆಡ್ಮಿಲ್ ಮೇಲೆ ಸತ್ತವರು ಬಹಳಷ್ಟು ಜನ ಇದ್ದಾರೆ. ಸೊ ಈ ತರ ಸತ್ತವರು ಎಷ್ಟೊಂದು ಜನ ಇದ್ದಾರೆ. ಇವನ್ ಐ ಹ್ಯಾವ್ ಸೀನ್ ಸಮ್ ಆಫ್ ಡಾಕ್ಟರ್ ಎಕ್ಸಸೈಸ್ ಹ್ಯಾವ್ ಸರ್ಟನ್ ಒಂದು ವಾಟ್ ಈಸ್ ರಿಕ್ವೈರ್ಡ್ ಬಾಡಿಗೆ. ಆಮೇಲೆ ಎಕ್ಸಸೈಸ್ ಮಾಡೋದ್ರಿಂದ ಹೇಳಿದ್ರಲ್ಲ ಯು ರಿಲ್ಯಾಕ್ಸಸ್ ಕಂಪ್ಲೀಟ್ಲಿ ಮಸಲ್ಸ್ ಆ್ಯಂಡ್ ಈಸ್ ಲೈಕ್ ಸ್ಪೆಷಲಿ ಕಾಫ್ ಮಸಲ್ಸ್ ದೇ ಆರ್ ಕಾಲ್ಡ್ ಸೆಕೆಂಡ್ ಹಾರ್ಟ್. ದೇ ಕ್ಯಾನ್ ರಿಟರ್ನ್ ಬ್ಲಡ್ ಬ್ಯಾಕ್ ಟು ದಿ ಹಾರ್ಟ್ ಆ್ಯಂಡ್ ಪ್ರಿವೆಂಟ್ ಆಲ್ ದಿಸ್ ವೆರಿಕೋಸ್ ಪೇನ್ಸ್. ಸೊ ಅದ್ರ ಜೊತೆಗೆ ಯು ಹ್ಯಾವ್ ಟು ಹ್ಯಾವ್ ಸರ್ಟನ್ ಲಿಮಿಟ್ಸ್. ಹೌದು, ಯಾವುದು ಅತಿಯಾದರೆ ಅಮೃತ ವಿಷ. ಸೊ ಹೀಗಾಗಿ ಅದನ್ನು ನಾವು ಮಾಡಬಾರ್ದಂತಲ್ಲ, ಅದನ್ನು ಯಾವ ಮಟ್ಟದಲ್ಲಿ ಮಾಡಬೇಕು, ಯಾವ ಲೆವೆಲಲ್ಲಿ ಮಾಡಬೇಕು, ಮತ್ತು ಯಾವ ಥರ ಹ್ಯಾಬಿಟ್ಸ್ ಇದ್ದವ್ರು ಯಾವ ಥರ ಮಾಡಬೇಕು. ಹೆವಿ ಸ್ಮೋಕರ್ಸ್ ಡೂಯಿಂಗ್ ಜಿಮ್ ಬಟ್ ದೇ ಆರ್ ಪ್ರೋನ್ ಫಾರ್ ಸಡನ್ ಡೆತ್ ಬಿಕಾಸ್ ಆಫ್ ಸಡನ್ ಅಬ್ನಾರ್ಮಲ್ ಹಾರ್ಟ್ ರಿದಮ್ಸ್. ದೇ ಕ್ಯಾನ್ ಗೆಟ್ ಇನ್ ಟು ಕಾರ್ಡಿಯಾಕ್ ಅರೆಸ್ಟ್ ವೆರಿ ಫಾಸ್ಟ್. ಆ್ಯಂಡ್ ರಿಕವರಿ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈಗ ನಾವು ಎಕ್ಸಸೈಸ್ ಮಾಡ್ತೀವಿ, ಹೆಲ್ದಿ ಫುಡ್ ತಿಂತೀವಿ, ಎಲ್ಲ ಮಾಡ್ತಾರೆ. ಅಂದರೆ ದಿನಕ್ಕೆ 1 ಅವರ್ ಎಕ್ಸಸೈಸ್ ಮಾಡ್ತಾರೆ, ವಾಕಿಂಗನ್ನು ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ, ಆಮೇಲೆ ಫುಡ್ಡನ್ನು ಒಳ್ಳೆ ಫುಡ್ಡನ್ನೇ ತಿಂದಿರ್ತಾರೆ. ಬಟ್ ಲೇಟ್ ನೈಟ್ ಕೂತ್ಕೊಂಡು ಕೆಲಸ ಮಾಡೋದು ಅಥವಾ ಮಲ್ಗದೆ ತುಂಬ ಲೇಟ್ ಮಾಡೋದು, ರಿಕವರಿಗೆ ಟೈಮ್ ಕೊಡೋದಿಲ್ಲ ಅಂತ ಇಟ್ಕೊಳ್ಳೋಣ. ಅಥವಾ ನಿದ್ದೆ ಈಸ್ ಎ ರಿಕವರಿ, ಬೇಸಿಕಲಿ ಸ್ಲೀಪ್ ಇಸ್ ಎ ರಿಕವರಿ. ರಿಕವರಿಗೆ ಟೈಮ್ ಕೊಟ್ಟಿಲ್ಲ ಅಂದಾಗ ಅದು ಹಾರ್ಟ್ ಹೆಲ್ತ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ? ಹೌದೌದು. ಸ್ಟ್ರೆಸ್ಸು, ಸ್ಲೀಪ್ ಡಿಪ್ರವೇಷನ್, ಮಿನಿಮಮ್ ಯು ಶುಡ್ ಸ್ಲೀಪ್ ಅಬೌಟ್ 7 to 8 hours per day. So that time body will, not only body, mind, everything recovers, recuperates, regenerates. So ಅದು ಭಾಳ ಇಂಪಾರ್ಟೆಂಟು. ಸೊ that sleep, what body takes rest that time, it will have a what you call ಎಲ್ಲದರಿಂದ ಅದು ಇರುತ್ತೆ, ಯಾವುದೂ ಇರೋಲ್ಲ. ಮೆಂಟಲಿ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಬಾಡಿ ಕೂಡ ಯು ಕಾಂಟ್, ನೀವು ಹೇಳಿದ್ರೆ ಗಟ್ ಹೆಲ್ತು, ಯು ಕಾಂಟ್ ಕೀಪ್ ಆನ್ ಲೋಡಿಂಗ್, ಇಟ್ ಆಲ್ಸೋ ರಿಕ್ವೈರ್ಸ್ ರೆಸ್ಟ್. ಸೊ ಹೀಗಾಗಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಲೀಪ್ ಡಿಪ್ರವೇಷನ್ ಕ್ಯಾನ್ ಲೀಡ್ ಟು ಹೈ ಕಾರ್ಟಿಸಲ್ ಲೆವೆಲ್ಸ್, ಹೈ ಅಡ್ರಿನಲಿನ್ ಲೆವೆಲ್ಸ್, ನಾನ್ ಅಡ್ರಿನಲಿನ್ ಲೆವೆಲ್ಸ್, ಕ್ಯಾನ್ ಇನ್ಕ್ರೀಸ್ ದಿ ಬ್ಲಡ್ ಪ್ರೆಷರ್, ಹಾರ್ಟ್ ರೇಟ್, ಕ್ಯಾನ್ ಕಾಸ್ ಅಬ್ನಾರ್ಮಲ್ ವೆಂಟ್ರಿಕ್ಯುಲರ್ abnormal heart rhythms, chaotic heart rates, and also it can cause what you call increase in insulin levels. The sugar levels will go high, cholesterol will go high. So ಇವೆಲ್ಲ ಕಂಟ್ರೋಲ್ ಮಾಡಬೇಕಂದ್ರೆ, ಆ್ಯಸ್ ಯು ಸೇಡ್, ಯು ಶುಡ್ ಸ್ಲೀಪ್ ಇನ್ ಸರ್ಟನ್ ದಟ್ ಬಯೋಲಾಜಿಕಲ್ ಡಾರ್ಕ್ ಆ್ಯಂಡ್ ಲೈಟ್ ಸರ್ಕಲ್. ಎಸ್, ಡಾರ್ಕ್ ಸೈಕಲ್ಲು, ಲೈಟ್ ಸರ್ಕಲ್ಲು, ಡೇ ಆ್ಯಂಡ್ ಡಾರ್ಕ್, ಡೇ ಟೈಮ್, ನೈಟ್ ಟೈಮ್ ಇದೆ. ಅದು ನಾವು ಡೇ ಟೈಮ್ ನಿದ್ದೆ ಮಾಡಿ ರಾತ್ರಿ ಎಲ್ಲ ಎಚ್ಚಿರ್ತೀವಿ ಅಂದರೆ ಇಟ್ ವಿಲ್ ಇಂಪೇರ್ ದಿ ಬಯೋಲಾಜಿಕಲ್ ಕ್ಲಾಕ್. ಎಸ್, ಅವನ್ನೆಲ್ಲ ಆ ಗಳಿಗೆಯಲ್ಲಿ, ಆ ಮೂಮೆಂಟಲ್ಲಿ ಮಲ್ಕೋಬೇಕು. ನಾನು 12 ಗಂಟೆಗೆ ಮಲಗ್ತೀನಿ. ಯು ಹ್ಯಾವ್ ಸೀನ್ ಲಾಟ್ ಆಫ್ ಸಾಫ್ಟ್ವೇರ್ ಇಂಜಿನಿಯರ್ಸ್ whole night working, daytime sleeping, and they lose the touch with reality of the world. Not only world, they lose the touch of their own family. ಮಕ್ಕಳು ಏಂತಿ ಗೊತ್ತೇ ಆಗೋದಿಲ್ಲ. ಹಂಗ ವೆರಿ ಟ್ರೂ, ವೆರಿ ಟ್ರೂ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ನಾವು ಬೇರೆ ಎಲ್ಲ ಕರೆಕ್ಟಾಗಿದ್ದೀನಿ ಅಂದ್ಕೊಂಡು ನಿದ್ದೆನ ಕಡೆಗಣಿಸುವ ಬಹಳಷ್ಟು ಜನರಿಗೆ ಈ ವಿಚಾರ ತಲುಪಬೇಕು ಮತ್ತು ಇದು ಅವರಿಗೆ ಅರ್ಥ ಆಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಥ್ಯಾಂಕ್ ಯು ಡಾಕ್ಟರ್. ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೆ ಇಟ್ ಪುಟ್ಸ್ ದಟ್ ಪರ್ಸನ್ ಟು depression. Exactly. Depression. People who lacks the sleep, anxiety and depression. Starts with anxiety and it leads to depression. Exactly. Yes. Okay. ಈಗ ಒಂದಿಷ್ಟು ಮಿತ್ಸ್ ಅನ್ನ ಬಸ್ಟ್ ಮಾಡೋಣ ಡಾಕ್ಟರ್. ಸ್ಟ್ರೆಸ್ ಬರೀ ಮೆಂಟಲ್ ಅಂತ ಹೇಳ್ತಾರೆ. ನೋ, ಸ್ಟ್ರೆಸ್ ಹೋಲಿಸ್ಟಿಕ್ ಎಲ್ಲ ಅದು. ಸೊ ಸ್ಟ್ರೆಸ್ ಕ್ಯಾನ್ ಇನ್ಕ್ರೀಸ್ ದಿ ಬ್ಲಡ್ ಪ್ರೆಷರ್, ಹಾರ್ಟ್ ರೇಟ್, so many things, insulin, so many things. So you cannot isolate stress from the body and mind. They are interrelated. ನಾನು ಚೆನ್ನಾಗಿ ತಿಂತೀನಿ, ಒಳ್ಳೆ ಫುಡ್ ತಿಂತಾ ಇದ್ದೀನಿ, ನಾನು ನ್ಯೂಟ್ರಿಷಿಯಸ್ ಫುಡ್ ತಿಂತಾ ಇದ್ದೀನಿ, ಆದರೆ ಸ್ಟ್ರೆಸ್ ನನಗೆ ಇದ್ರೆ ಏನು ಮ್ಯಾಟರ್ ಆಗೋದಿಲ್ಲ, ನನ್ನ ಹಾರ್ಟ್ ಹೆಲ್ತ್ಗೆ ಏನು ತೊಂದರೆ ಮಾಡಲ್ಲ. ಅಬ್ಸಲ್ಯೂಟ್ಲಿ ನಾಟ್. ದೇ ಆರ್ ಆಲ್ ಸ್ಟ್ರೆಸ್ಸು, ಫುಡ್ ಹ್ಯಾಬಿಟ್ಸು, ದೇ ಆರ್ ಇಂಟರ್ರಿಲೇಟೆಡ್. ಹೌದು, ದೇ ಅಬ್ಸಲ್ಯೂಟ್ಲಿ ರಾಂಗ್. ದೇ ಆರ್ ಇಂಟರ್ರಿಲೇಟೆಡ್. ಎಸ್, ಇವನ್ ನಾವು ಚೆನ್ನಾಗಿ ತಿಂದಿದ್ದನ್ನು ಡೈಜೆಷನ್ ಮಾಡ್ಬೇಕಂದ್ರೆ ನಾವು ಕಾಮ್ ಕೂಲ್ ಆಗಿರ್ಬೇಕು. ಹೌದು. ಸ್ಟ್ರೆಸ್ ಕ್ಯಾನ್ ಇನ್ಫ್ಲೂಯೆನ್ಸ್ ಇವನ್ ಗಟ್ ಹಾರ್ಮೋನ್ಸ್, ಗಟ್ ಎಂಜೈಮ್ಸ್. ವೆರಿ ಟ್ರೂ, ವೆರಿ ಟ್ರೂ. ಆ್ಯಂಡ್ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ನನ್ನ ಸ್ಟ್ರೆಸ್ನ ಮ್ಯಾನೇಜ್ ಮಾಡೋಕ್ಕೆ ನಂಗೆ ಬಹಳ ಹೆಲ್ಪ್ ಮಾಡ್ತಾ ಇದೆ. ಸೊ ನನಗೆ ಅದರಿಂದ ಏನು ತೊಂದರೆ ಇಲ್ಲ ಅನ್ಕೊಂತಾರೆ. ಅದು ಸ್ಯೂಡೋ ಬಿಲೀಫ್ ಆರ್ ಸ್ಯೂಡೋ ಕಾನ್ಫಿಡೆನ್ಸ್. ಓಕೆ. ಇನ್ಫ್ಯಾಕ್ಟ್ ದೇ ಆರ್ ಇನ್ಕ್ರೀಸಿಂಗ್ ಇಟ್. They are causing more harm to the person who are indulging in smoke and alcohol to relieve the stress.
Okay. In fact, They're causing more stress to the Yes, body and yes, yes. okay. Heart disease ಬರೀ ಫಿಸಿಕಲ್ ಅಂತ ಅಂದ್ಕೊಂತಾರೆ. No, no. You cannot, I said, they are interrelated. ಓಕೆ. Soul, that is why you say soul. Soul is nothing but we say heart. They are all interconnected. ಓಕೆ. Okay, they are influence each other. ಓಕೆ. ಚೆನ್ನಾಗಿದ್ದೀನಿ ಅಂದ್ಕೊಂಡಾಗಷ್ಟು ಹಾರ್ಟ್ ಚೆನ್ನಾಗಿರುವಂತ ಕಾಸಸ್. ಪರ್ಸನ್ ಹೂ ಇಸ್ ಹ್ಯಾವಿಂಗ್ ಎ ಗುಡ್ ಕಾಮ್ ಕೂಲ್ ಮೈಂಡ್, ಅದಕ್ಕೆ ಟೈಪ್ ಎ ಪರ್ಸನಾಲಿಟಿ ಅಂತ ಗಡಿ ಬಿಡಿ ಅದು ಮಾಡಿ ಇದು ಮಾಡಿ ಅಲ್ಲಿ ಮಾಡೋದು. ಸೊ ದೇ ವಿಲ್ ಹ್ಯಾವ್ ಮೋರ್ ಹಾರ್ಟ್, ಹೈ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಆ್ಯಂಡ್ ಆಲ್ಸೋ ದೇ ಬಿಕಮ್ ಮೋರ್ ಆ್ಯಂಟಿ ಸೋಷಿಯಲ್. ಈ ಪರ್ಫೆಕ್ಷನಿಸ್ಟ್ ಅನ್ಕೊಳ್ಳೋರಿಗೆ ದೇ ಕೆನಾಟ್ ಕೋಪ್ ಅಪ್ ವಿತ್ ಸರೌಂಡಿಂಗ್ಸ್, ರಿಯಾಲಿಟಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಭಾಳಷ್ಟು ವಿಷಯನ ಎಸ್ಪೆಷಲಿ ನಮ್ಮ ಸ್ಟ್ರೆಸ್ಸು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಮತ್ತು ಆ್ಯಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್, ನಾವು ಯಾವ ರೀತಿ ಆ್ಯಕ್ಟಿವ್ ಆಗಿರಬೇಕು, ಇವೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಇದೊಂದು ಆ್ಯಕ್ಚುಲಿ ಮೇಜರ್ ಪಾಯಿಂಟ್. ಅಂದರೆ ನಮಗೆ ಆ್ಯಕ್ಟಿವಿಟಿನೇ ಇಲ್ಲದೆ ಬದುಕ್ಬೋದು ಅಂದ್ಕೊಂಡಿದ್ದಾರೆ ಜನ, ಅದಕ್ಕೆ ಇದು ಬೇಕಾಗಿತ್ತು. ಡಾಕ್ಟರ್, ಬಹಳ ಮುಖ್ಯವಾಗಿ ಅರ್ಥ ಆಗಬೇಕಾಗಿರೋದು ಪೋಸ್ಟ್ ಕಾರ್ಡಿಯಾಕ್ ಇವೆಂಟ್. ಅಂದರೆ ನೀವು ಸರ್ಜರಿ ಮಾಡಿರ್ತೀರಿ, ಈಗ ಸ್ಟೆಂಟ್ ಹಾಕ್ಕೊಂಡಿರ್ತಾರೆ, ಕೆಲವರು ಓಪನ್ ಹಾರ್ಟ್ ಸರ್ಜರಿ ಆಗಿರುತ್ತೆ, ಇವೆಲ್ಲ ಮುಗಿಸಿದ ಮೇಲೆ ಜನ ಒಂಥರ ಭಯಕ್ಕೆ ಬೀಳ್ತಾರೆ. ಅಂದರೆ ಸರ್ಜರಿ ಆದಮೇಲೆ ಅವರಿಗೊಂದು ಸೆಕೆಂಡ್ ಲೈಫ್ ಸಿಕ್ಕದಂಗೆ, ಅಂದರೆ ಅಲ್ಲಿ ತನಕ ಒಂದು ಜೀವನ ಇರುತ್ತೆ, ಅದರ ನಂತರ ಇನ್ನೊಂದು ಜೀವನ ಶುರು ಆಗುತ್ತೆ. ಸೊ ಅದನ್ನು ಸೆಕೆಂಡ್ ಡೇಟ್ ಆಫ್ ಬರ್ತ್ ಅಂತಲೇ ಇಟ್ಕೊಬಹುದು. ಸೊ ಅಂಥ ಸಿಚುವೇಶನಲ್ಲಿ ಜನಕ್ಕೆ ತಿನ್ನೋ ವಿಚಾರದಲ್ಲೇ ಭಾಳ ಭಯ ಶುರುವಾಗ್ಬಿಡುತ್ತೆ. ನಾನು ಇಷ್ಟು ದಿನ ಹಾಗೆಲ್ಲ ಮಾಡಿದೆ, ನನಗೆ ಹಾರ್ಟ್ದು ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ಆಗೋಯ್ತು, ಇನ್ನು ನಾನು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋ ಕನ್ಫ್ಯೂಷನ್. ಆಮೇಲೆ ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತ ನ್ಯೂಟ್ರಿಷನಲಿ ಅವೇರ್ನೆಸ್ ಭಾಳ ಕಡಿಮೆ ಇದೆ. ಜನಕ್ಕೆ ಯಾವ ಫುಡ್ ಒಳ್ಳೆಯದು, ಯಾವ ಫುಡ್ ಒಳ್ಳೆಯದಲ್ಲ, ಅಥವಾ ಹಾರ್ಟ್ ಸರ್ಜರಿನೋ ಅಥವಾ ಏನೋ ಒಂದು ಇವೆಂಟ್ ಆದಮೇಲೆ ಯಾವ ಥರ ತಿನ್ನಬೇಕು ಯಾವ ಥರ ತಿನ್ನಬಾರ್ದು ಅನ್ನುವಂಥ ವಿಚಾರನೂ ಗೊತ್ತಿರೋದಿಲ್ಲ. ಹಾಗಾಗಿ ಈ ಫುಡ್ಡನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಭಾಳ ಇಂಪಾರ್ಟೆಂಟು. ನಮಗೆ ಬಹಳ ಜನ ಹಾರ್ಟ್ ಅಟ್ಯಾಕ್ ಆದಮೇಲೆ ಅಥವಾ ಆಪ್ರೇಷನ್ ಆದಮೇಲೆ, ಸ್ಟಂಟ್ ಆದಮೇಲೆ ಕೆಲವು ಪ್ರಶ್ನೆ ಏನು ಮಾಡಬೇಕು, ಏನು ತಿನ್ಬೇಕು ಅಂತೇಳಿ. ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಅಂದರೆ ಈ ಥರ ಎಲ್ಲ ಘಟನೆಗಳು ಆದಮೇಲೆ ಹಾರ್ಟ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ, ಎಷ್ಟು ಕೆಲಸ ಮಾಡ್ತಾಯಿದೆ, ಮತ್ತು ಅವ್ರಿಗೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಡಯಾಬಿಟೀಸು, ಹೈಪರ್ಟೆನ್ಷನು, ಕೊಲೆಸ್ಟ್ರಾಲು, ಇವೆಲ್ಲ ನಾವು ಅಸೆಸ್ ಮಾಡಿ ಅವ್ರಿಗೆ ಯಾವ ಥರದ ಊಟಗಳನ್ನು ಅಥವಾ ಯಾವ ಥರ ಒಂದು ಏನು ತಿನ್ನುವಂಥ ಪದಾರ್ಥಗಳನ್ನು ಅಡ್ವೈಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು. ಫಸ್ಟು ಹಾರ್ಟ್ ನಾರ್ಮಲ್ ಇದ್ದರೆ ಹಿ ಕ್ಯಾನ್ ಲೀಡ್ ನಾರ್ಮಲ್ ಕ್ವಾಂಟಿಟಿ ಆಫ್ ಫುಡ್. ಹಾರ್ಟ್ ವೀಕ್ ಇದ್ದಾಗ ಹಿ ಹ್ಯಾಸ್ ಟು ಟೇಕ್ ಸ್ಮಾಲ್ ಕ್ವಾಂಟಿಟಿ ಫ್ರೀಕ್ವೆಂಟ್ಲಿ ರ್ಯಾದರ್ ದನ್ ಈಟಿಂಗ್ ಟು ಮಚ್. ಆಮೇಲೆ ನಾವು ಸ್ಟಂಟು ಏನಿದೆಯಲ್ಲ ದೇ ಓನ್ಲಿ ಫಿಕ್ಸ್ ದಿ ಬ್ಲಾಕೇಜ್, ಬಟ್ ದಿಸ್ ಫುಡ್ ವಿಲ್ ಓವರಾಲ್ ಡಿಫೈನ್ ದಿ ಡಿಸೀಸ್ ಪ್ರೋಸೆಸ್, ಅಥವಾ ಮುಂದಕ್ಕೆ ಬರ್ದಂಗೆ ಮುಂದಕ್ಕೆ ಚೆನ್ನಾಗಿರುವಂಗೆ ನೋಡ್ಕೊಳ್ಳೋದು ಫುಡ್ ಹ್ಯಾಬಿಟ್ಸ್. ಸೊ ಇದರಲ್ಲಿ ಯು ಶುಡ್ ಈಟ್ ಬ್ಯಾಲೆನ್ಸ್ಡ್. ಅಂದರೆ ಲಾಟ್ ಆಫ್ ನೀವು ಹೇಳ್ದಂಗೆ ರಿಕವರಿ, ಸರ್ಜರಿ ಎಲ್ಲ ವಿ ರಿಕ್ವೈರ್ ಬೋತ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ ಇನ್ ಪ್ರೊಪೋರ್ಷನಲ್ ಕ್ವಾಂಟಿಟೀಸ್. ಸೊ ದೇ ಎಣ್ಣೆಣ್ಣೆ ತಿನ್ನಬಾರ್ದಂತ ಬರೀ ಕಾರ್ಬೋಹೈಡ್ರೇಟ್ ತಿನ್ನಿಸ್ಬಿಡ್ತಾರೆ. ಸೊ ಈ ಶುಡ್ ಈಟ್ ಹೋಲ್ ಗ್ರೈನ್ಸು ಅಥವಾ ಲಾಟ್ ಆಫ್ ಲೀಫಿ ವೆಜಿಟೇಬಲ್ಸು, ಆಮೇಲೆ ಪಲ್ಸಸ್ಸು, ಆಮೇಲೆ ದೇ ಶುಡ್ ಆಲ್ಸೋ ಈಕ್ವಲ್ ಗುಡ್ ಕ್ವಾಂಟಿಟಿ ಆಫ್ ಫ್ಯಾಟು. ಆಮೇಲೆ ದೇ ಕ್ಯಾನ್ ಈಟ್ ಸ್ಟೀಮ್ಡ್ ಐಟಮ್ ಲೈಕ್ ಫಿಶ್ ಆಗಿರ್ಬೋದು, ಲೀನ್ ಮೀಟ್ ಆಗಿರ್ಬೋದು, ಅಥವಾ ಎಗ್ ವೈಟ್ ಆಗಿರ್ಬೋದು. ಇವನ್ನೆಲ್ಲ ಕೂಡ ದೇ ಹ್ಯಾವ್ ಟು ಈಟ್ ಇನ್ ಸಫಿಷಿಯೆಂಟ್ ಆ್ಯಂಡ್ balanced quantity. Should not eat too much also. Or this dry fruits, nuts, ಅವು ಕೂಡ ಇಂಪಾರ್ಟೆಂಟ್. ಅಪಾರ್ಟ್ ಫ್ರಮ್ ಫ್ರೂಟ್ಸು, ಆಮೇಲೆ ಎಲ್ಲ ಥರದ ಹಣ್ಣುಗಳು, ಡಿಪೆಂಡ್ ಆಗಿದೆ ವಾಟ್ ಕೈಂಡ್ ಆಫ್ ಶುಗರ್ ಲೆವೆಲ್ಸ್ ಇದೆ, ಅವನು ಕೂಡ ಎಲ್ಲ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಐ ಥಿಂಕ್ ದಿಸ್ ಕೈಂಡ್ ಆಫ್ ಡಿಸೀಸ್ ಏನು ಫುಡ್ ಹ್ಯಾಬಿಟ್ಸ್ ಕಲ್ಚರ್ ಏನಿದೆಯಲ್ಲ ಈಸ್ ಗೋಯಿಂಗ್ ಟು ಚೇಂಜ್ ದಿ ಡೆಸ್ಟಿನಿ ಆಫ್ ದಿ ದಿಸ್ ಡಿಸೀಸ್. ವೆದರ್ ಡಿಸೀಸ್ ಗೋಯಿಂಗ್ ಟು ರಿಕರ್, ವಾಪಸ್ ಬರುತ್ತಾ ಇಲ್ಲ ಅನ್ನೋದು ನಮ್ಮ ಫುಡ್ ಹ್ಯಾಬಿಟ್ಸು, ಅಲಾಂಗ್ ವಿತ್ ವಾಟ್ ಕೈಂಡ್ ಆಫ್ ಅಡ್ವೈಸ್ ರಿಗಾರ್ಡಿಂಗ್ ದಿ ಮೆಡಿಸಿನ್ಸು ಅಥವಾ ಅವರ್ ಬಿಹೇವಿಯರು, ದಟ್ ಆಲ್ ಇನ್ಫ್ಲುಯೆನ್ಸ್ ಈಸ್ ಕಾಲ್ಡ್ ಡಿಸೀಸ್ ಮಾಡಿಫಿಕೇಶನ್ ಪ್ರೊಸೆಸ್. ನನಗೆ ನೀವು ಭಾಳ ಒಳ್ಳೆ ಪಾಯಿಂಟ್ ಅಂತ ತೆಗೆದ್ರಿ. ಒಂದು ಪೇಷಂಟು, ನೀವು ಕಳಿಸಿರುವಂಥ ಪೇಷಂಟು, ಅವರಿಗೆ ನೀವು ರಿನಲ್ ಡಿಸಾರ್ಡರ್ನು ಸೇರಿಸಿ ಕಳಿಸಿದ್ರಿ. ಅವರು ಬರೀ ಕಾರ್ಡಿಯಾಕ್ ಇಶ್ಯೂಸ್ ಮಾತ್ರ ಇರಲಿಲ್ಲ, ರಿನಲ್ ಡಿಸಾರ್ಡರ್
ಕೂಡ ಇತ್ತು. ಮತ್ತು ನನಗೆ ಭಾಳ ಮುಖ್ಯವಾಗಿ ಅವ್ರ ಹತ್ರ ಬ್ಯಾಲೆನ್ಸ್ ಮಾಡಬೇಕಿದ್ದು ಅವ್ರದ್ದು ಮಿನರಲ್ಸ್. ಅಂದರೆ ಅವ್ರದ್ದು ಮಿನರಲ್ ಬ್ಯಾಲೆನ್ಸ್ ಭಾಳ ಕೆಟ್ಟದಾಗಿತ್ತು, ಪೊಟ್ಯಾಷಿಯಂ ಲೆವೆಲ್ ಭಾಳ ವೇರಿ ಆಗಿತ್ತು. ಸೊ ಇಂಥ ಕಂಡೀಷನನ್ನು ಭಾಳ ಸೂಕ್ಷ್ಮವಾಗಿ ಅಡ್ರೆಸ್ ಮಾಡಬೇಕಾಗುತ್ತೆ. ಹೌದು, ನಾವು ತಿನ್ನಬೇಕು, ಸರಿಯಾಗಿ ತಿನ್ನಬೇಕು ಅನ್ನೋದು ಭಾಳ ಮುಖ್ಯ, ನಿಜ. ಅಂದರೆ ಪೋಸ್ಟ್ ಇವೆಂಟ್ ನಾವು ಏನು ಹೆಲ್ತ್ ಮೇಂಟೈನ್ ಮಾಡ್ತೀವಿ ಅದು ಭಾಳ ಮುಖ್ಯ, ನಿಜ. ಬಟ್ ಅದ್ರ ಜೊತೆಗೆ ಅವ್ರ ಮಿನರಲ್ ಬ್ಯಾಲೆನ್ಸ್ ಕೂಡ ನೋಡ್ಕೋಬೇಕಾಗುತ್ತೆ, ಎಷ್ಟು ಬೇಕು ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಮತ್ತೆ ಅದು ಡಿಸ್ಟರ್ಬ್ ಮಾಡುವಂಥ ಕಂಡೀಷನ್ಗೆ ಹೋಗಬಾರ್ದು, ಅದು ಒಂದು. ಆ್ಯಂಡ್ ನೀರಿನ ಕ್ವಾಂಟಿಟಿ. ಆ್ಯಂಡ್ ಇಲ್ಲಿ ಇಮಿಡಿಯೇಟ್ಲಿ ಪೋಸ್ಟ್ ಸರ್ಜರಿ 1-2 ವಾರ ನಾವು ಭಾಳ ಲಿಕ್ವಿಡ್ ಫಾರ್ಮಲ್ಲೇ ಫುಡ್ ಕೊಡಬೇಕಾಗುತ್ತೆ, ಯಾಕಂದರೆ ಅವರಿಗೆ ಡೈಜೆಷನ್ ಪವರ್ ಬಂದಿರೋದಿಲ್ಲ. ಅದಾದಮೇಲೆ ಸ್ಲೋಲಿ ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ ನಾರ್ಮಲ್ ಫುಡ್. ಅದು ಕ್ವಾಂಟಿಟಿ ವೈಸ್ ನೀವು ಹೇಳಿದ ಹಾಗೆ ಸ್ವಲ್ಪ ಸ್ವಲ್ಪ ಕೊಟ್ಟು ಆಮೇಲೆ ಒಂದು 4-5 ವಾರ ಆದಮೇಲೆ ಅವರು ದೇಲ್ ಕಮ್ ಟು ದ ನಾರ್ಮಲ್ ಪರ್ಸನ್ ಲೆವೆಲ್. ಆವಾಗ ಅವರು ತಿನ್ನೋದಕ್ಕೆ ಏನು ಅಂತ ಅಡ್ಡಿ ಆತಂಕ ಇರೋದಿಲ್ಲ. ನಾನು ಇನ್ನೊಂದು ಪೇಷಂಟನ್ನು ನಿಮಗೆ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಅಯಾಟಿಕ್ ಓಪನ್ ಹಾರ್ಟ್ ಸರ್ಜರಿ ಆಗಿ ವಾಲ್ವ್ ಹಾಕಿರುವಂಥ ಪೇಷಂಟು. ಅವರಿಗೆ ಪೊಟ್ಯಾಷಿಯಮ್ ಮಿನರಲ್ ಲೆವೆಲ್ ಏನಿದೆ ಅದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇಟ್ ವಿಲ್ ಡಿಸ್ಟರ್ಬ್ ದೇರ್ ವಾಲ್ವ್. ಇಟ್ ಈಸ್ ಆರ್ಟಿಫಿಷಿಯಲ್ ವಾಲ್ವ್. ಸೊ ಅದನ್ನು ಸ್ವಲ್ಪನೂ ನಾವು ರಿಸ್ಕ್ ತಗೊಳ್ಳೋದಕ್ಕಾಗೋದಿಲ್ಲ. ಎಟ್ ದ ಸೇಮ್ ಟೈಮ್ ದ ಪರ್ಸನ್ ಹ್ಯಾಸ್ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಗೇನ್, ಅಂದರೆ ಏನು ನಮ್ಮ ಡೆಸ್ಕ್ ಜಾಬು, ಇದು IT ಎಂಪ್ಲಾಯಿ, ಹೀಗೆಲ್ಲ ಇದ್ದಾಗ ನಮಗೆ ಆ ಫ್ಯಾಟಿ ಲಿವರ್ನ ಕಡಿಮೆ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಬಿಕಾಸ್ ಅದರಿಂದ ಕೊಲೆಸ್ಟ್ರಾಲ್ ಭಾಳ ಪುಷ್ ಆಗ್ತಾ ಇತ್ತು. ಕೊಲೆಸ್ಟ್ರಾಲನ್ನು ನಾರ್ಮಲ್ಗೆ ತರಬೇಕು, ಎಟ್ ದ ಸೇಮ್ ಟೈಮ್ ಅವರ ಮಿನರಲನ್ನು ಬ್ಯಾಲೆನ್ಸ್ ಮಾಡಬೇಕು. ಇಂಥ ಕಂಡೀಷನಲ್ಲಿ ಅವರು ನಾನೇನೋ ತಿಂದ್ಕೊಂಡಿರ್ತೀನಿ ಅನ್ನೋದು ಇದೆಯಲ್ಲ, ಅದು ಭಾಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತಲ್ಲ. ಬಿಕಾಸ್ ನಾನೇನು ಪರ್ಟಿಕ್ಯುಲರ್ ಪೇಷಂಟ್ ವಿಚಾರ ಹೇಳಿದೆ, ಅವರು 2 ಸಲ ಇದೇ ಕಾರಣಕ್ಕೆ ಮತ್ತೆ ಅಡ್ಮಿಟ್ ಆಗಬೇಕಾಗಿ ಬಂದಿತ್ತು. ಸೊ ನೀವು ಹೇಳೋ ಪ್ರಕಾರ ಬ್ಯಾಲೆನ್ಸ್ಡ್ ಫುಡ್ ತಗೊಳ್ಳುವಾಗಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಏನು ತಗೊಳ್ತಾ ಇದ್ದೀನಿ, ನನ್ನ ಫೈಬರ್ ಎಷ್ಟರ ಮಟ್ಟಿಗೆ ತೊಗೊತೀನಿ, ಆ ಫೈಬರ್ ನನ್ನ ಮಿನರಲನ್ನು ಎಷ್ಟು ವ್ಯತ್ಯಾಸ ಮಾಡುತ್ತೆ ಅದು ಕೂಡ ನೋಡ್ಕೋಬೇಕಾಗುತ್ತೆ. ಮತ್ತು ಒಮೆಗಾ 6 ನಮ್ಮ ಫುಡ್ಡಲ್ಲಿ ತುಂಬ ಹೋಗುತ್ತೆ. ಒಮೆಗಾ 3 ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಲೀನ್ ಮೀಟ್ ವಿಚಾರ ಮಾತಾಡಿದ್ರಿ, ಫಿಶ್ ಬಹಳ ಮುಖ್ಯ ಆಗುತ್ತೆ, ಅಥವಾ ಎಗ್ ವೈಟ್ಸ್, ಎಗ್ ಎಲ್ಲೋ ಕೂಡ ಬಹಳ ಮುಖ್ಯ ಆಗುತ್ತೆ. ಬಟ್ ಕ್ವಾಂಟಿಟಿ ಮ್ಯಾಟರ್ಸ್ ಅ ಲಾಟ್. ಏನು ಹೇಳ್ತೀರಿ? ಇಲ್ಲ, ಭಾಳ ಇಂಪಾರ್ಟೆಂಟ್. ಫುಡ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಸ್ಟಂಟು ಬೈ ಏನು ಆಪ್ರೇಷನು, ದೇ ಆರ್ ಓನ್ಲಿ ಟ್ಯಾಕಲ್ ದಿ ವಾಟ್ ಈಸ್ ಬ್ಲಾಕ್. ಬಟ್ ಓವರ್ ಆಲ್ ಹೋಲ್ ಡಿಸೀಸ್ ಬಿಹೇವಿಯರ್ ಅದೇನು ಮಾಡಿಫೈ ಮಾಡೋದು ಓನ್ಲಿ ಥ್ರೂ ಅವರ್ ಲೈಫ್ ಸ್ಟೈಲ್ ಆ್ಯಂಡ್ ಫುಡ್. ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ವಿತ್ ದ ಮೆಡಿಸಿನ್ಸ್ ಲೈಕ್ ಸ್ಟ್ಯಾಟಿನ್ಸ್. ಇವು ಮಾತ್ರ ದೇ ಕ್ಯಾನ್ ಚೇಂಜ್ ದಿ ಓವರ್ ಆಲ್ ಬಿಹೇವಿಯರ್ ಆಫ್ ದಿ ಡಿಸೀಸ್. ಯಾಕಂದರೆ ಡಿಸೀಸ್ ಬಿಹೇವಿಯರ್ ಮತ್ತೆ ಪ್ರೋಗ್ರೆಸ್ ಆಗುತ್ತೆ. ಇಟ್ಸ್ ನಾಟ್ ಓನ್ಲಿ ಆರ್ಟ್, ಇಟ್ ಕ್ಯಾನ್ ಪ್ರೋಗ್ರೆಸ್ ಇನ್ ಎನಿವೇರ್ ಇನ್ ದ ಬಾಡಿ ವೇರ್ ಆರ್ ದಿ ಬ್ಲಡ್ ಪೈಪ್ಸ್. ಹಿಂಗಾಗಿ ಬ್ಯಾಲೆನ್ಸ್ ಡೈಟು ನೀವು ಎಲ್ಲ ತೊಗೊಂಡು ಅದ್ರ ಜೊತೆ ಯು ಶುಡ್ ಅವಾಯ್ಡ್ ಸರ್ಟನ್ ಫುಡ್ಸ್. ಅಲ್ಲ ಡೀಪ್ ಫ್ರೈಡ್ ಐಟಮ್ಸು, ಜಂಕ್ ಫುಡ್ಡು, ರೆಡ್ ಮೀಟು, ಇವನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಆಮೇಲೆ ನೀರಿನ ಕ್ವಾಂಟಿಟಿ ಕೂಡ ಡಿಪೆಂಡಿಂಗ್ ದ ಹಾರ್ಟ್ ಫಂಕ್ಷನ್. ನಾರ್ಮಲ್ ಫಂಕ್ಷನ್ ನಾರ್ಮಲು. ಹಾರ್ಟ್ ವೀಕ್ ಇದ್ದಾಗ ವಿ ಅಡ್ವೈಸ್ ದೆಮ್ ಟು ಡ್ರಿಂಕ್ 1 ಲೀಟ್ರು, 1.2 ಲೀಟ್ರು, 1.5 ಲೀಟರ್ಸ್, ಅದು ಕೂಡ. ಆ್ಯಂಡ್ ಆಲ್ಸೋ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಡ್ರಗ್ಸ್ ವಿ ಆರ್ ಗಿವಿಂಗ್. ಬಿಕಾಸ್ ಸರ್ಟನ್ ಡ್ರಗ್ಸ್ ಕಾಸ್ ಲಾಟ್ ಆಫ್ ಯೂರಿನೇಷನ್, ಕಾಸ್ ಡಿಹೈಡ್ರೇಷನ್ ಪ್ರಾಬ್ಲಮ್ಸ್. ಸೊ ಇವೆಲ್ಲ ನೋಡಿಕೊಂಡು ಅಲಾಂಗ್ ವಿತ್ ದಟ್ ನೀವು ಹೇಳ್ದಂಗೆ ಈ ಒಮೆಗಾ, ನಾವು ಆಲ್ಸೋ ಯು ಪ್ರಿಸ್ಕ್ರೈಬ್ ಒಮೆಗಾ ಫ್ಯಾಟಿ ಆಸಿಡ್ಸ್, ಗುಡ್ ಫಾರ್ ದಿ, ದರ್ ಆಲ್ ಹೆಲ್ಪ್ ಇನ್ ದಿ ಡಿಸೀಸ್ ಮಾಡಿಫೈ, ಕಂಟ್ರೋಲಿಂಗ್ ದಿ ಟ್ರೈಗ್ಲಿಸರೈಡ್ಸ್, ಓವರಾಲ್ ಡಿಸೀಸ್ ಪ್ರೊಸೆಸ್, ಇನ್ಫ್ಲಮೇಷನು, ದೇ ಆಲ್ ಹೆಲ್ಪ್ಸ್ ಲಾಟ್. ವೆರಿ ಟ್ರೂ. ಅಂದರೆ ಫುಡ್ಡನ್ನು ಏನೋ ಒಂದು ಮ್ಯಾನೇಜ್ ಆಗುತ್ತೆ ಬಿಡು ಅಂತ ತಗೊಳ್ಳುವಂಥ ಪ್ರಶ್ನೆನೇ ಇರೋದಿಲ್ಲ. ಒಂದು ಸಲ ಸರ್ಜರಿ ಆದರೆ ಆ ಸೆಕೆಂಡ್ ಲೈಫನ್ನು ನಿಜವಾಗ್ಲೂ ಫುಲ್ಲಾಗಿ ಬದುಕೋದಕ್ಕೆ ಎಷ್ಟು ಒಳ್ಳೆಯ ಆಹಾರ ತಗೋಬೇಕು ಅದು ಭಾಳ ಮುಖ್ಯ ಆಗುತ್ತೆ ಅಂತ ನೀವು ಹೇಳ್ತೀವಿ. ಹೌದೌದು. ಈ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಏನು ಬೇಕೋ ಬೇಡೋ ಅವಶ್ಯಕತೆ ಇಲ್ಲಂಗೆ ತಿಂತಾ ಇದ್ದೀವಿ. ನಮ್ಗೆ ಎಷ್ಟು ಬೇಕು ಆವಾಗಲೇ ಉದಾಹರಣೆ ಕೊಟ್ಟೆ. ಅದಕ್ಕೆ ಅವಶ್ಯಕತೆ ಇಲ್ಲಂಗೆ ನಾವು ವಿಪರೀತ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಗಟ್ಟಿಗೆ. ಹೀಗಾಗಿ ಇಟ್ ಈಸ್ ರಿಯಲಿ ಕಾಸಿಂಗ್ ಲಾಟ್ ಆಫ್ ಇಂಬ್ಯಾಲೆನ್ಸ್. ಸೊ ಹೀಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನನ್ನ ಪೇಷಂಟ್ಗೆ ಅಡ್ವೈಸ್ ಮಾಡೋದಷ್ಟೇ, ಊಟನ ನೀವು ಔಷಧಿ ಥರ ಮಾಡಿ ಅಂತ. ವೆರಿ ಟ್ರೂ. ಯಾಕಂದರೆ ನಾವು ಅನಾವಶ್ಯಕವಾಗಿ ನಮ್ಗೆ ಬೇಕಾಗದೇ ಇಲ್ಲದನ್ನೆಲ್ಲ ನಾವು ತಿಂತೀವಿ. ಟ್ರೂ. ಮತ್ತು ಒಂದಷ್ಟು ದೇಹಕ್ಕೆ ಅಥವಾ ಆರೋಗ್ಯಕ್ಕೆ ತೊಂದರೆ ಕೊಡೋವಂಥ ವಸ್ತುಗಳನ್ನು ನಾವು ತಿಂತೀವಿ. ಸೊ ಹೀಗಾಗಿ ಬಹುಶಃ ಟೈಮ್ ಹ್ಯಾಸ್ ಕಮ್ ಇನ್ ಇಂಡಿಯಾ ಟು ಚೇಂಜ್ ದಿ ಹೋಲ್. ನಮ್ಮ ಭಾರತೀಯರ ಏನು ಊಟದ ಪದ್ಧತಿ ಪ್ಯಾಟರ್ನ್ ಎಲ್ಲ ಬದಲಾವಣೆ ಮಾಡಿದರೆ
ಬಹುಶಃ ಎಲ್ಲ ಕಾಯಿಲೆ ಬರಲ್ಲ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಇಟ್ ಆಲ್ ಹ್ಯಾಪೆಂಡ್. ಫಾರ್ ಎಕ್ಸಾಂಪಲ್ ಐ ಗಿವ್ ದು ಒನ್ ಎಕ್ಸಾಂಪಲ್ ಇನ್ ಕ್ಯೂಬಾ. ಅವರು ಎಕನಾಮಿಕ್ ಸ್ಯಾಂಕ್ಷನ್ ಮಾಡ್ತಾರೆ. ಸ್ಯಾಂಕ್ಷನ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಒಂದಷ್ಟು ಅಮೇರಿಕನ್ಸ್ ಹೋಗಿ ನೋಡ್ತಾರೆ, ಇವು ಊಟ ತಿಂಡಿ ಎಲ್ಲ ಹೆಂಗೆ ಬದುಕ್ತಾ ಇದ್ದಾರೆ ಅಂತೇಳಿ. ಬಟ್ ದೇ ಗೋ ಬ್ಯಾಕ್ ಟು ದೇರ್ ಒರಿಜಿನಲ್ ಲೈಫ್ ಸ್ಟೈಲ್. ದೇ ಸ್ಟಾರ್ಟೆಡ್ ಯೂಸಿಂಗ್ ಸೈಕಿಕಲ್. ದೇ ಸ್ಟಾರ್ಟೆಡ್ growing their own vegetables. They started eating more food. They started drinking normal water. Coke hoitu, Pepsi hoitu, junk food hoitu. In fact, their health has improved. Okay. And their national productivity ಜಾಸ್ತಿ ಆಯಿತು. ವೆರಿ ಟ್ರೂ, ವೆರಿ ಟ್ರೂ. Their stress on their national health resources ಕಡಿಮೆ. ಎಕ್ಸಾಕ್ಟ್ಲಿ. ಸೊ ನಾವು ಒಳ್ಳೆ ಲೈಫ್ ಸ್ಟೈಲನ್ನು ಲೀಡ್ ಮಾಡೋದು, ಎಸ್ಪೆಷಲಿ ಒಳ್ಳೆ ಆಹಾರ ತಿನ್ನೋದು, ಆಮೇಲೆ ಜಂಕ್ ಫುಡ್ಡಿಂದ, ಪ್ರೊಸೆಸ್ಡ್ ಫುಡ್ಡಿಂದ ಆದಷ್ಟು ದೂರ ಇರೋದು, ಮತ್ತು ಆ್ಯಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡಿಕೊಂಡು ತುಂಬ ಚೆನ್ನಾಗಿರೋ ಲೈಫ್ ಸ್ಟೈಲನ್ನು ಲೀಡ್ ಮಾಡೋದ್ರಿಂದ ನಮ್ಮ ನ್ಯಾಷನಲ್ ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗುತ್ತೆ ಅನ್ನೋದು ಬಹಳ ಮುಖ್ಯ. ಯಾಕೆಂತಂದರೆ ಮನುಷ್ಯ ಹೆಲ್ದಿ ಆಗಿದ್ದರೆ ಮಾತ್ರ ಪ್ರೊಡಕ್ಟಿವ್ ಆಗಿರೋಕ್ಕೆ ಸಾಧ್ಯ. ಅಂಡ್ ನಾವು ವಿ ಆರ್ ಸೋ ಬ್ಯುಸಿ ಇನ್ ಲೈಫ್ ಅಂತ ಹೇಳ್ತಾರೆ. ಆಲ್ವೇಸ್ ಐ ಕೀಪ್ ಟೆಲಿಂಗ್, your busy word carrying a meaning provided you are healthy. Health. If you are not healthy, if you are no more next moment, and whatever the assignments you are supposed to do in next 5 years, 1 year, 1 month, they do not carry any meaning. Exactly. Very true, doctor. Very, very true. ನಾವು ಅದನ್ನು ನಮ್ಮ ಬ್ಯುಸಿ ಅನ್ನೋ ವರ್ಡು, ದಟ್ ಈಸ್ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರ ಇಟ್ ಕ್ಯಾರೀಸ್ ಮೀನಿಂಗ್. ಅದರ್ವೈಸ್ I keep giving a lot of examples. They have thousands of crores of assets, but doesn't make any sense for that person moment he loses his life. ಹೌದು, ಹೌದು. ಸೊ ಓವರಾಲ್ ಆಗಿ ನಮ್ಮ ಎಲ್ಲ ಹಾರ್ಟ್ ಹೆಲ್ತನ್ನು ಚೆನ್ನಾಗಿಟ್ಕೊಂಡು ನಾವೇನೋ ಕಾಯಿಲೆ ಬರ್ದಿರೋಂಗೆ ಬದುಕಬೇಕು, ಅಥವಾ ಹಾರ್ಟಿನ ತೊಂದರೆ ಬರದೇ ಇರೋಂಗೆ ಬದುಕಬೇಕು, ಅಥವಾ ಬೇರೆ ಥರದ ಕಾಯಿಲೆ ಬರಬಾರ್ದು ಅಂದ್ರೂ ಕೂಡ ನಾವು ನಮ್ಮ ಹ್ಯಾಬಿಟ್ಸನ್ನು ಚೆನ್ನಾಗಿಟ್ಕೋಬೇಕು. ತಿನ್ನುವ ಫುಡ್ಡನ್ನು ಕರೆಕ್ಟಾಗಿ ನೋಡಿ ಏನು ತಿಂತೀವಿ ಅಂತ ಅಸೆಸ್ ಮಾಡಿಕೊಂಡೇ ತಿನ್ನಬೇಕು, ಮತ್ತು ನಮ್ಮ ಲೈಫ್ ಸ್ಟೈಲಿಗೆ ಒಂದು ಮೀನಿಂಗ್ ಇರೋ ಹಾಗೆ ಹೋಲಿಸ್ಟಿಕ್ ಅಪ್ರೋಚ್, ಹೋಲಿಸ್ಟಿಕ್ ಇನ್ಕ್ಲೂಡಿಂಗ್ ಯೋಗ, ಮೆಡಿಟೇಷನ್, ಸ್ಲೀಪ್, ಫುಡ್, ಹ್ಯಾಬಿಟ್ಸ್, ಫ್ಯಾಮಿಲಿ, ರಿಲ್ಯಾಕ್ಸೇಷನ್, ಸೊಸೈಟಿ, ಲೆಸ್ ಗ್ರೀಡಿ, ಒಂಥರ ಅಸೂಯೆ, ಅವೆಲ್ಲ ಕಡಿಮೆ ಮಾಡ್ಕೊಂಡ್ರೆ ಬಹುಶಃ ಸರಿ ಹೋಗ್ಬೋದು. ಸೊ ದ ವರ್ಡ್ ಮಿನಿಮಲಿಸ್ಟಿಕ್ ಸೂಟ್ಸ್ ಎವ್ರಿವೇರ್ ಅಂತ ಆಯ್ತು. ಓಕೆ ಡಾಕ್ಟರ್, ಈಗ ಒಂದಿಷ್ಟು ಮಿತ್ಸನ್ನ ಬಸ್ಟ್ ಮಾಡೋಣ. ಓಕೆ. ನನಗೆ ಹಾರ್ಟ್ ಹೆಲ್ತ್ ಪ್ರೊಸೀಜರ್ ಆಗಿದೆ, ನನಗೆ ನನ್ನ ಹಾರ್ಟ್ ಪರ್ಮನೆಂಟ್ ಆಗಿ ಚೆನ್ನಾಗಾಗಿದೆ. ಅದು ಅಬ್ಸಲ್ಯೂಟ್ಲಿ ತಪ್ಪು. ಇಟ್ ಈಸ್ ಓನ್ಲಿ ಟ್ಯಾಕಲ್ ದಟ್ ಮೂಮೆಂಟ್ ಅಷ್ಟೇ. Yes. A disease modification should happen after this event, or before that, by changing our overall habits, culture, lifestyle, behavior, everything. ಓಕೆ. ನಾನು ಆ ಪ್ರೊಸೀಜರ್ ಆಗಿರೋದಕ್ಕೆ ನಾನೀಗ ತುಂಬ ಕಮ್ಮಿ ತಿನ್ನಬೇಕು ಹಾಗೇನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಪ್ರೊಸೀಜರ್ ಅಂಡ್ ವಾಟ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಫಾರ್ ದಟ್ ಯು ಹ್ಯಾವ್ ಅಂಡರ್ಗಾನ್ ದಿ ಪ್ರೊಸೀಜರ್. ಓಕೆ. ಎಷ್ಟು ಬೇಕು ಅಷ್ಟು ತಿನ್ನಬೇಕು. ಎಸ್. ಓಕೆ. ಲೈಫ್ ಸ್ಟೈಲ್ ಚೇಂಜಸ್ ವೆಯ್ಟ್ ಮಾಡಬಹುದು, ನಾನು ಈಗಲೇ ಮಾಡಬೇಕಾದ ಅವಶ್ಯಕತೆ? No. You should begin as early as possible. Either as soon as you get out of the bed, as soon as you get out of the mother's womb. That is the, ಮೋಸ್ಟ್ ಇಂಪಾರ್ಟೆಂಟ್. Yeah, most. ಎಸ್. ಓಕೆ. ಹೆದರ್ಕೊಂಡು ತಿನ್ನೋದು ಭಾಳ ಸೇಫು ಅಂತ? No. ಅದು ಅಬ್ಸಲ್ಯೂಟ್ಲಿ ರಾಂಗ್. ಫೋಬಿಯಾ ಕಡೆ. You eat very boldly the proper balanced food. Okay. Very true. And if you keep on eating with fear, a lot of junk food, it's a disease. Okay. Very true. Yes. Okay. Thank you, doctor. ತುಂಬ ವಿಚಾರಗಳು ಗೊತ್ತಾಯಿತು. ಅಂದರೆ ಎಸ್ಪೆಷಲಿ ಪೋಸ್ಟ್ ಸರ್ಜರಿ ಏನು ಮಾಡ್ಕೋಬೇಕು ಅನ್ನೋದು ಗೊತ್ತಾಯಿತು. ಇಷ್ಟೊತ್ತು ನನ್ನ ಜೊತೆ ಕೂತು ಹಾರ್ಟ್ ಹೆಲ್ತಿನ ಬಗ್ಗೆ ಮತ್ತು ಹಾರ್ಟ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಅದು ಎಲ್ಲಿಂದ ಶುರುವಾಗುತ್ತೆ ಅನ್ನೋದರಿಂದ ಹಿಡಿದು ಹೇಗೆ ನಮ್ಮ ಲೈಫ್ ಸ್ಟೈಲ್ ಇರಬೇಕು, ಯಾವ್ಯಾವ ರೀತಿಯಲ್ಲಿ ನಮ್ಮ ಹೆಲ್ತ್ ಪ್ಯಾರಾಮೀಟರ್ಗಳು ಎಫೆಕ್ಟ್ ಆಗುತ್ತೆ ಹಾರ್ಟ್ ಹೆಲ್ತ್ಗೆ, ಮತ್ತು ಅದನ್ನು ನಾವು ಹೇಗೆ ಕರೆಕ್ಟ್ ಮಾಡ್ಕೊಂಬರಬೇಕು, ಏನೇನೆಲ್ಲ ಮಾಡೋದ್ರಿಂದ ನಮ್ಮ ಹಾರ್ಟನ್ನು ಚೆನ್ನಾಗಿಟ್ಕೊಂಡು, ಆರೋಗ್ಯನೂ ಚೆನ್ನಾಗಿಟ್ಕೊಂಡು, ಲೈಫ್ ಸ್ಟೈಲನ್ನು ಚೆನ್ನಾಗಿಟ್ಕೊಂಡು ಖುಷಿಯಾಗಿರ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಹೊಲಿಸ್ಟಿಕ್ ಲಿವಿಂಗ್ ಈಸ್ ಸೋ ಇಂಪಾರ್ಟೆಂಟ್ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ತುಂಬ ಥ್ಯಾಂಕ್ ಯು ಡಾಕ್ಟರ್, ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡೋದಕ್ಕೆ. ಆ್ಯಂಡ್ ಇದಿಷ್ಟು ಮಾಹಿತಿಗಳು ಜನರಿಗೆ ಬಹಳ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ದಿಸ್ ಪಾಡ್ಕಾಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಆ್ಯಂಡ್ ಇದು ನಮ್ಮ ಕಡೆಯಿಂದ ನಿಮಗೆ ತುಂಬ ಥ್ಯಾಂಕ್ಸ್. ಒಂದೇ ಹಾಡು ಕೊಡ್ತಾರಂದ್ರೆ ಮೇಡಮ್ 108 ಹಾಡು ಕೊಟ್ಟು ಬಿಟ್ಟಿದ್ದಾರೆ. ಈಸ್ ಫುಲ್ ಆಫ್ ಹಾರ್ಟ್ಸ್. ಆ್ಯಂಡ್ ಈ ಪುಸ್ತಕ 2 ನಾನೇ ಬರೆದಿರುವಂಥ ಪುಸ್ತಕ ಆಗಿರೋದ್ರಿಂದ, ಮತ್ತೆ ಇದು ಖಂಡಿತವಾಗ್ಲೂ ಹೆಲ್ತ್ಗೆ ರಿಲೇಟೆಡ್ ಅಲ್ಲ, ಆದರೆ ಪುಸ್ತಕ ಬರೆದಿರೋದು ನಾನೇ, ಅದರಿಂದ ನಿಮಗೆ ಕೊಟ್ಟಿದ್ದೀನಿ.
ಮೇಡಮ್ ಪಲ್ಲವಿ ಅವರೇ ತುಂಬ ಥ್ಯಾಂಕ್ಸು ಮತ್ತು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ. ಅದಕ್ಕಿಂತ ಹೆಚ್ಚು ಐ ರಿಯಲಿ ಅಪ್ರಿಷಿಯೇಟ್ ಯುವರ್ ಎಫರ್ಟ್ಸ್ ಟು ಎಜುಕೇಟ್ ಪೀಪಲ್ ಆ್ಯಂಡ್ ಬ್ರಿಂಗ್ ಅವೇರ್ನೆಸ್ ರಿಗಾರ್ಡಿಂಗ್ ನ್ಯೂಟ್ರಿಷನ್, ಹೆಲ್ತ್, ಹಾರ್ಟ್ ಅಮಾಂಗ್ ದಿ ಕಾಮನ್ ಮ್ಯಾನ್. Really appreciate and hope you succeed, and hope you do well in future as far as your motto is, aim is concerned. Thank you, All the doctor. best. Thank you so much. Thank you.